ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಆ್ಯಕ್ಚುಲಿ 2-3 ದಿವಸದಿಂದ ಲೈಕ್ ಐ ಥಿಂಕ್ ಸೊ 4-5 ದಿವಸನೇ ಆಗಿತ್ತು ಅನಿಸುತ್ತೆ. ಒಂದು ಎಮರ್ಜೆನ್ಸಿ ಕೇಸ್ ಬಂದ್ಬಿಟ್ಟಿತ್ತು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಯಿತಾ. ಅದಕ್ಕೆ ಶಾರ್ಟ್ ವಿಡಿಯೋ ಹಾಕಿದೆ, ನಿಮಗೆ ಬೇಜಾರಾಗಬಾರ್ದು ಅಂತ. ಓಕೆನಾ. ಹೀಲಿಂಗ್ ಕೆಲಸ ಬಂದ್ಬಿಟ್ಟಿತ್ತು, ಹೀಲಿಂಗ್ ಮಾಡಬೇಕಾಗಿತ್ತು. ಸೊ ಅರ್ಜೆಂಟ್ ಇತ್ತು, ಸ್ವಲ್ಪ ತೊಂದರೆ ಆಗಿತ್ತು ಅವ್ರಿಗೆ, ಅದಕ್ಕೋಸ್ಕರ. ಆಮೇಲೆ ಇವತ್ತು ಏನು ಅಂತಂದರೆ ನಾನು ನಿಮ್ಗೆ ತುಂಬ ದಿವಸದಿಂದ ಹೇಳಿದ್ದೆ ಅಲ್ವಾ, ಲೈಕ್ ಹೀಲಿಂಗ್ ಬಗ್ಗೆ ಮತ್ತು ರೀಡಿಂಗ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ಮಾಡಿದ್ದೀನಿ ಆಗಲೇ ವಿಡಿಯೋ ಅಂತ. ಬಟ್ ಅದು ಆ್ಯಕ್ಚುಲಿ ನೋಡಿ ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಡಿಲೀಟ್ ಆಗೋಯ್ತು, ಬರಲಿಲ್ಲ. ಸೊ ಮತ್ತೆ ಅದಕ್ಕೇ ಇವತ್ತು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇವತ್ತು ಅಂದರೆ ರಥಸಪ್ತಮಿ ದಿನ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಮೇ ಬಿ ಇವತ್ತು ರೆಕಾರ್ಡ್ ಮಾಡಬೇಕು ಅಂತಿತ್ತು ಅನಿಸುತ್ತೆ, ಭಗವಂತನ ಇಚ್ಛೆ, ಅದಕ್ಕೇ. ಸೊ ಓಕೆ, ಇವತ್ತು ನಿಮ್ಗೇನೆಂದರೆ ಲೈಕ್ ಹೀಲಿಂಗ್ ಅಂದ್ರೇನು, ಎವ್ರಿಥಿಂಗ್. ಓಕೆನಾ. ಸ್ಟಾರ್ಟಿಂಗಿಂದ ಲೈಕ್ ಮ್ಯಾಜಿಕಲ್ ಮೀಡಿಯಾ 279 ಓಕೆನಾ ಚಾನೆಲ್ ಗೆ ಸ್ವಾಗತ. ಓಕೆನಾ. ಸೊ ಕೊನೆಯ ತನಕ ನೋಡಿ, ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಹೇಗೆ ಈ ದಾರಿಗೆ ಹೇಗೆ ಬಂದೆ ನಾನು ಅಂತಲೂ ಕೂಡ ಒಂದು ಸ್ವಲ್ಪ ಗ್ಲಿಮ್ಸ್ ಕೊಡ್ತೀನಿ. ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಲೈಫ್ ಪರ್ಪಸ್ ಏನು ಅನ್ನೋದು, ಯಾವ ಥರ ದೇವ್ರು ತೋರಿಸ್ತಾರೆ ಅಂತಲೂ ನಿಮಗೆ ಗೊತ್ತಾಗತ್ತೆ. ಓಕೆನಾ. ಸೊ ಫಸ್ಟು ಸೊ ನೀವೇ ನೋಡಿರ್ತೀರ ವಿಡಿಯೋಗಳಲ್ಲಿ, ಈ ವಿಡಿಯೋನೇ ತೊಗೊಂಡ್ರೆ ಲೈಕ್ ಶೇರು, ಸಬ್ಸ್ಕ್ರೈಬ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಸೊ ನಾನೇನು ಅಂದ್ಕೊಂಡೆ, ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಲೈಕ್ ಏಕೆಂತಂದರೆ ತುಂಬ ಜನ ಕೇಳ್ತಿರ್ತಾರೆ, ಅದು ಹೇಗೆ ಚೆಕ್ ಮಾಡಬೇಕು, ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತೆಲ್ಲ. ಸೊ ಅದಕ್ಕೇ ಯಾವುದೇ ವಿಡಿಯೋ ತೊಗೊಂಡ್ರೂ ಸೊ ನನ್ನ ವಿಡಿಯೋದಲ್ಲಿ ಕೆಳಗಡೆ ಯಾವುದೇ ವಿಡಿಯೋಲು ಬಂದಿರುತ್ತೆ. ಸೊ ಶೇರ್, ಸಬ್ಸ್ಕ್ರೈಬ್ ಅಂತ ಹೈಪ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ತುಂಬ ಜನಕ್ಕೆ ಸಿಗುತ್ತೆ ಅಷ್ಟೇನೆ, ಹೆಲ್ಪ್ ಆಗುತ್ತೆ. ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಮತ್ತು ಕಮೆಂಟ್ಸ್ ಗೊತ್ತು ನಿಮಗೆ, ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀರ, ಕಮೆಂಟ್ಸ್ ಎಲ್ಲ ಹಾಕಬೇಕಂತೆಲ್ಲ ಗೊತ್ತು. ಓಕೆನಾ. ಜೊತೆಗೆ ಥ್ಯಾಂಕ್ಸ್ ಅಂತ ಒಂದಿರುತ್ತೆ. ಸೊ ಅದೇನಂತಂದರೆ ಖಂಡಿತ ಅದು ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಸೊ ಅದು ಆ್ಯಡ್ ಆಗುತ್ತೆ. ಓಕೆನಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಇನ್ ಅಡ್ವಾನ್ಸ್ ಎಲ್ಲ ನಿಮ್ಮ ಲೈಕ್ಸ್, ಶೇರ್ಸ್, ಸಬ್ಸ್ಕ್ರಿಪ್ಷನ್ಸ್ಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಶೇರ್ಸ್ ಆಲ್ಸೋ. ಓಕೆನಾ. ಕಮೆಂಟ್ಸ್ಗೂ ಕೂಡ ಥ್ಯಾಂಕ್ ಯು. ಮತ್ತು ಒಂದು ಸ್ವಲ್ಪ ಜನ ನೀವೇನು ಮಾಡ್ತಾಯಿದ್ದೀರಾ, ಲೈಕ್ ಡೈರೆಕ್ಟಾಗೂ ಪೇ ಮಾಡ್ತಾಯಿದ್ದೀರಾ, ಗೂಗಲ್ ಪೇ ಅಥವಾ ವಾಟ್ಸಪ್ ಪೇ ಮಾಡ್ತಾಯಿದ್ದೀರಾ, ಮತ್ತು ಫೋನ್ಪೇ ಕೂಡ ಮಾಡಿದ್ದೀರಾ. ಅದೇ ಈ ಚಾನೆಲ್ನ ಪ್ರೋತ್ಸಾಹಿಸೋಕ್ಕೋಸ್ಕರ ಅಂತ ಹೇಳಿ ಏನು ಪೇ ಮಾಡ್ತಾ ಇದ್ದೀರಾ, ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆನಾ. ಸೊ ನನ್ನ ಫೋನ್ ನಂಬರ್ ಇರೋದು ಒಂದೇ ಫೋನ್ ನಂಬರು, 9980800552. ಓಕೆನಾ. ಸೊ ಇದು ಡಿಸ್ಕ್ರಿಪ್ಷನಲ್ಲೂ ಇದ್ದೇ ಇರುತ್ತೆ. ಓಕೆ. ಸೊ ಡಿಸ್ಕ್ರಿಪ್ಷನ್ ಮತ್ತು ಇನ್ನೊಂದು ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಓಕೆನಾ. ಸೊ ಡಿಸ್ಕ್ರಿಪ್ಷನ್ ನೋಡಿ, ಡಿಸ್ಕ್ರಿಪ್ಷನ್ ಅಂತಂದರೆ ಸೊ ನಂದು ಲೇಟೆಸ್ಟ್ ವೀಡಿಯೋನೇ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿನೇ ನೋಡಿ, ಇಲ್ಲಿ ಮೋರ್ ಅಂತ ಬಂದಿರುತ್ತೆ ನೋಡಿ, ಆಯಿತಾ. ಇಲ್ಲಿ ಏನು ಕಾಣುತ್ತೆ, ಇಲ್ಲಿ ಟೈಟಲ್ ಹಾಕಿರ್ತೀನಿ. ಸೊ ಇಲ್ಲಿ ಮೋರ್ ಅಂತ ಒತ್ತಿದ್ರೆ ಇದು ಡಿಸ್ಕ್ರಿಪ್ಷನ್ ಬರುತ್ತೆ. ಸೊ ಕೆಳಗೆ ಡೀಟೇಲ್ಸ್ ಇರುತ್ತೆ ನಿಮಗೆ, ಆಯಿತಾ. ಇಲ್ಲೂ ಮೋರ್ ಅಂತ ಇದೆ ನೋಡಿ, ಆಯಿತಾ. ಇದು ಬಂತು ಅಂದರೆ ಸೊ ಇದು ಡೀಟೇಲ್ಸ್ ಇಲ್ಲಿರುತ್ತೆ ಯಾವಾಗ್ಲೂ, ಆಯಿತಾ. ಸೊ ಇಲ್ಲಿ ಇರ್ತಾಯಿತ್ತು ಅಂದರೆ ಎಷ್ಟು ಚಾರ್ಜಸ್ಸು ಏನು ಅಂತೆಲ್ಲ ಫುಲ್ ಡೀಟೇಲ್ಸು ಇಲ್ಲಿರುತ್ತೆ, ಆಯಿತಾ. ಸೊ ಇದು ತುಂಬ ಜನ ಕೇಳ್ತಾ ಇರ್ತೀರಾ, ಪಾಪ ಆದರೆ ನಮ್ಗೆ ಫೋನ್ ನೋಡೋಕ್ಕೆ ಬರೋದಿಲ್ಲ ಅಂತ ಹೇಳಿ. ಸೊ ಅವ್ರಿಗೆ ಇದು ಸ್ಮಾಲ್ ಒಂದು ತಿಳಿಸ್ಬಿಡೋಣ ಪಾಪ ಅವ್ರಿಗೆ ಅಂತ ಅನ್ನಿಸ್ತು, ಅದಕ್ಕೆ ತಿಳಿಸಿದ್ದೀನಿ. ಓಕೆನಾ. ಸೊ ಇದಿಷ್ಟು. ಸೊ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟು
ಓಕೆ. ಆಮೇಲೆ ಇನ್ನೊಂದು ಏನಂತಂದರೆ, ಈ ಥ್ಯಾಂಕ್ಸ್ ಅಂತ ಹೇಳಿ ಯಾರು ಕಾಂಟ್ರಿಬ್ಯೂಟ್ ಮಾಡಿರ್ತೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಅದರಲ್ಲಿ ಏನಂತಂದರೆ, ನಿಮ್ದು ನೀವು ಕಾಂಟ್ರಿಬ್ಯೂಟ್ ಮಾಡಿದ ತಕ್ಷಣ ನೀವು ಮೆಸೇಜ್ ಏನಾದ್ರು ಹಾಕ್ತಂತಂದರೆ ಅದು ಹೈಲೈಟ್ ಆಗುತ್ತೆ, ಒಂದು ಸ್ಟಿಕ್ಕರ್ ಥರ ಬರುತ್ತೆ, ಮತ್ತು ಒಂದು ಪ್ರಾಮಿನೆಂಟಾಗಿ ಗೊತ್ತಾಗುತ್ತೆ ಕ್ಲಿಯರಾಗಿ, ಲೈಕ್ ಎಸ್ ಇವ್ರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಚಾನಲ್ಗೆ ಅಂತ. ಓಕೆನಾ. ಸೊ ಅದೊಂದಿದೆ ಅಷ್ಟೇ. ಸೊ ಓಕೆ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದರಲ್ಲಿ ಆ್ಯಕ್ಚುಲಿ ಏನಂತಂದರೆ ಚಾನಲ್ ಮೆಂಬರ್ಶಿಪ್ ಅಂತ ಇತ್ತು. ಸೊ ಚಾನಲ್ ಮೆಂಬರ್ಶಿಪ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು, ಲೈಕ್ ಹೇಗೆ, ಎಲ್ಲಿ ಮೆಂಬರ್ಶಿಪ್ ಹೇಗೆ ತೊಗೊಳ್ಳೋದು ಏನು ಅಂತ, ಯಾವ ಥರ ಇದೆ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಲೈಕ್ ಇನ್ನೊಂದೇನು ಅಂತಂದರೆ, ಚಾನಲ್ ಮೆಂಬರ್ಶಿಪ್ಗೆ 2 ಜನ ಆ್ಯಡ್ ಆಗಿದ್ದಾರೆ ಇವಾಗ. ಪಲ್ಲವಿ ಅವರು ಕಂಟಿನ್ಯೂ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ಮತ್ತು ಜ್ಯೋತಿ ಅನ್ನೋರು ಕೂಡ ಮೆಂಬರ್ಶಿಪ್ ತೊಗೊಂಡಿದ್ದಾರೆ, ಥ್ಯಾಂಕ್ ಯು, ವೆಲ್ಕಮ್ ಸೋ ಮಚ್. ಓಕೆನಾ. ಇವಾಗ ಏನಂತಂದರೆ, ಚಾನೆಲ್ ಮೆಂಬರ್ಶಿಪ್ಪಲ್ಲಿ ಫಸ್ಟು ಹೇಗೆ ನೋಡೋದು ಅಂತ ತೋರಿಸ್ಬಿಡ್ತೀನಿ ನೋಡಿ. ಸೊ ಇದೇ ಥರ ಈಗ ನನ್ನ ವೀಡಿಯೋ ಬಂದಿರುತ್ತಲ್ವಾ. ಸೊ ನನ್ನ ವೀಡಿಯೋದಲ್ಲಿ ಇಲ್ಲಿ ನನ್ನ ಮುಖ ಕಾಣ್ತಾ ಇರುತ್ತಾ, ಓಕೆನಾ. ಸೊ ಈ ಮುಖ ಸುಮ್ಮನೆ ಎಂಟರ್ ಮಾಡಿ, ಓಕೆನಾ. ಇಲ್ಲಿ ನೋಡಿ, ಅಲ್ಲಿ ಬಂದ ತಕ್ಷಣ ಚಾನೆಲ್ ಬಂತು ನಂದು, ಕರೆಕ್ಟಾ. ಇಲ್ಲೇನು ಮಾಡ್ಬೇಕು ನೀವು ಅಂತಂದರೆ, ಇಲ್ಲಿ ಪ್ಲೇಲಿಸ್ಟ್ ಎಲ್ಲ ಇರುತ್ತೆ ನೋಡಿ. ಇದು ವಿಡಿಯೋ, ಇದು ಏನು ಹೋಮ್ ವಿಡಿಯೋ ಅಂತೆಲ್ಲ ಇರುತ್ತೆ, ಪೋಸ್ಟ್, ಇಲ್ಲಿ ಮೆಂಬರ್ಶಿಪ್ ಅಂತ ಇರುತ್ತೆ, ಅರ್ಥ ಆಯ್ತಾ. ಸೊ ಇಲ್ಲಿಗೆ ಬರಬೇಕು, ಇದು ಮೆಂಬರ್ಶಿಪ್ ಅಂತ. ಸೊ ಇಲ್ಲಿ ನೀವು ಮೆಂಬರ್ಶಿಪ್ ತೊಗೊಳ್ಬೋದು ಅಂತ ಇರುತ್ತೆ ಇಲ್ಲಿ, ಆಯಿತಾ. ಯಾವ ಥರ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ಯಾವ ಥರ ಡೀಟೇಲ್ಸ್ ಸಿಗುತ್ತೆ ಅಂತಂದರೆ, ಸೊ 2 ಥರ ಮೆಂಬರ್ಶಿಪ್ ಮಾಡಿದ್ದೀನಿ ಇವಾಗ ಆ್ಯಕ್ಚುಲಾಗಿ. ಸೊ ಒಂದು ಸೋಲ್ ಫ್ಯಾಮಿಲಿ ಅಂತ ಇದೆ. ಸೊ ಅದು ಬಂದು 179 ರೂಪೀಸ್ ಪರ್ ಮಂತ್. ಓಕೆ. ಸೊ ಅದು ನೀವು ಕಂಟಿನ್ಯೂ ಮಾಡ್ತಾ ಹೋದ ಹಾಗೇನೆ, ಲೈಕ್ ಅದು ಫಸ್ಟ್ ಏನು ಅಂತಂದರೆ ಲಾಯಲ್ಟಿ ಬ್ಯಾಡ್ಜ್ ಅಂತ ಬರ್ತಾ ಹೋಗುತ್ತೆ. ಅಂದರೆ ನೀವು ಪ್ರಯಾರಿಟಿ ಯಾವ ಥರ ಅಂದರೆ, ನೀವು ಪ್ರಯಾರಿಟೈಸ್ಡ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಮತ್ತು ಮೆಂಬರ್ಸ್ ಅಂತ ತೋರಿಸ್ತಾ ಹೋಗುತ್ತೆ. ಯಾವ ಥರ ಅಂತಂದರೆ, ನಿಮ್ಮದು ನೀವೇನಾದ್ರು ಮೆಸೇಜ್ ಹಾಕ್ತೀರಾ ಅಂದ್ಕೊಳ್ಳಿ, ಅಥವಾ ಕಮೆಂಟ್ಸ್ ಹಾಕ್ತೀರಾ ಅಂತ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ ಅಂತಂದರೆ, ಅವದೊಂದು ಪಕ್ಕಕ್ಕೆ ಒಂದು ಲಾಯಲ್ಟಿ ಬ್ಯಾಡ್ಜ್ ಕಲರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು 3 ಮಂತ್ಸ್ ಕಂಟಿನ್ಯೂಸ್ ತೊಗೊಂಡಿದ್ದೀರಾ, ಮತ್ತು ಈಗ ಸಪೋಸ್ 4th ಮಂತ್ ತೊಗೊಳ್ಳಿಲ್ಲ ಅಂತಂದರೆ, ಬರೀ ಫಸ್ಟ್ 3 ಮಂತ್ಸ್ಗೆ ಒಂದು ಕಲರ್ ಬ್ಯಾಡ್ಜ್ ಇರುತ್ತೆ, ಆಯಿತಾ. ನೀವು 6 ಮಂತ್ಸ್ ಕಂಟಿನ್ಯೂ ಆಯಿತು ಅಂತಂದರೆ ಇನ್ನೊಂದು ಕಲರ್ ಬ್ಯಾಡ್ಜ್ ಆ್ಯಡ್ ಆಗುತ್ತೆ. ಸೊ ಅದೇ ಲಾಯಲ್ಟಿ ಬ್ಯಾಡ್ಜಸ್ ಅಂತ. ಸೊ ಕಂಟಿನ್ಯೂಸ್ ಲೈಫ್ ಲಾಂಗ್ ಇರಬೇಕು ನನ್ನ ಜೊತೆಗೆ ಅಂತಲೇ, ಆಯಿತಾ. ಬಟ್ ಅದು ಬ್ಯಾಡ್ಜಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ 6 ಮಂತ್ಸು ಮತ್ತು 1 ಇಯರ್, ಎಬೋವ್ 1 ಇಯರ್ ಅಂದ್ರೇ ಒಂದು ಕಲರ್ ಬ್ಯಾಡ್ಜ್ ಬಂದುಬಿಡುತ್ತೆ, ಓಕೆನಾ. ಸೊ ಇರಲೇಬೇಕು ಜೊತೆಗೆ. ಓಕೆ. ಜಾಸ್ತಿ ಜನ ಆ್ಯಡ್ ಆಗಿ, ಆಯಿತಾ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಏನಂದರೆ, ನಾನು ತುಂಬ ಯೋಚನೆಗಳಿದೆ, ಲೈಕ್ ಸಪ್ರೇಟ್ ವೀಡಿಯೋಸ್ ಮಾಡಲೇಬೇಕಾಗತ್ತೆ. ನಾನು ಹೇಳ್ತೀನಿ ನೋಡಿ ಏನೆಲ್ಲ ಬರುತ್ತೆ ಅಂತ. ಸೊ ಅವ್ರಿಗೆ ಅಂತಲೇ ಒಂದು ಸಪ್ರೇಟ್ ಇಮೋಜಿ ಎಲ್ಲ ಮಾಡೋಕ್ಕಿರುತ್ತೆ. ಅದಿನ್ನೂ ಆ್ಯಕ್ಟಿವೇಟ್ ಮಾಡಿಲ್ಲ ನಾನು, ಯಾವ ಥರ ಮಾಡಬೇಕಂತ ಅದೆಲ್ಲ ಚೆಕ್ ಮಾಡ್ತೀನಿ. ಇನ್ನೊಂದೇನು ಅಂತಂದರೆ, ನಾನು ಈ 3-4 ಡೇಸಲ್ಲಿ ಆ್ಯಕ್ಚುಲಾಗಿ 1 ಡೇ ಪೂರ್ತಿ ಕೂತ್ಕೊಂಡು ಇದು ಮೆಂಬರ್ಶಿಪ್ ಹೇಗೆ ತೊಗೊಂಡಿದ್ದಾರೆ ಅಲ್ವಾ, ಮೆಂಬರ್ಶಿಪ್ದು ಬಗ್ಗೆ ವಿಡಿಯೋ ಮಾಡಿದೆ, ಮೆಂಬರ್ಸ್ ಓನ್ಲಿ ಅಂತ, ಆಯಿತಾ. ಫಸ್ಟು ಅದೇನಾಗಿದೆ, ಲೈಕ್ ಎಲ್ರಿಗೂ ವ್ಯೂ ಸಿಗ್ತಾ ಇದೆ. ಆ್ಯಕ್ಚುಲಿ ನಾನು ಬರೀ ಮೆಂಬರ್ಸ್ ಅಂತಲೇ ಮಾಡಿರೋದು, ಎಲ್ರಿಗೂ ವ್ಯೂ ಆಯಿತು ಅದ್ರದ್ದು. ನನಗೆ ಅದೇ ಹೆಂಗೆ ಸಾಧ್ಯ, ನಾನು ಮೆಂಬರ್ಸ್ ಅಂತಲೇ ಮಾಡಿದ್ನಲ್ಲ ಅಂತ. ಬಟ್ ಆದಮೇಲೆ ಏನಂದರೆ, ಮತ್ತೆ ಅದು ಟೆಕ್ನಿಕಲ್ ಚೇಂಜಸ್ ಏನೇನು ಮಾಡಬೇಕು ವಿಡಿಯೋ ಅಪ್ಲೋಡ್ ಆದಮೇಲೆ ಅಂತ. ಸೊ ಅದಕ್ಕೆ 1 ಡೇ ಫುಲ್ ಕೂತ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಆಯಿತು ನನಗೆ. ಸೊ ಅದಾದ ತಕ್ಷಣ ಇನ್ನೊಂದು ಕೇಸ್ ಸ್ವಲ್ಪ ಎಮರ್ಜೆನ್ಸಿ ಅಂತ ಬಂತು. ಸೊ ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಓಕೆನಾ. ಸೊ ಅದು ಈ ಥರ ಏನಂದರೆ, ಹೊಸದಾಗಿ ಆ್ಯಡ್ ಆಗ್ತಾ ಸ್ವಲ್ಪ ಏನು ಟೆಕ್ನಿಕ್ಯಾಲಿಟೀಸ್ ಇರುತ್ತೆ ಅದನ್ನು ನಾನು ಅರ್ಥ ಮಾಡ್ಕೋತಾ ಇದ್ದೀನಿ ಇವಾಗ, ಆ ಥರ. ಆಮೇಲೆ ಇಮೋಜಿ ಬರುತ್ತೆ, ಆಯಿತಾ. ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಅದು ಇನ್ನೊಂದು ದಿವಸ ರಿಸರ್ಚ್ ಆಗುತ್ತೆ, ನನಗೆ ಮಾಡ್ತೀನಿ. ಆಮೇಲೆ ನೀವೇನಾದ್ರು ಕಮೆಂಟ್ಸ್ ಹಾಕ್ತೀರಾ ಅಂದ್ಕೊಳ್ಳಿ, ಅಂದರೆ ಮೆಂಬರ್ಶಿಪ್ ತೊಗೊಂಡಿರೋರು ಕಮೆಂಟ್ಸ್ ಹಾಕ್ತೀರಾ ಅಂದ್ಕೊಳ್ಳಿ, ಅದು ಪ್ರಯಾರಿಟಿ ರಿಪ್ಲೈ ಅಂತ ಇರುತ್ತೆ. ಅದು ರಿಪ್ಲೈ ಮಾಡೋವರೆಗೂ
ಪಾಪಪ್ ಆಗ್ತಾ ಇರುತ್ತೆ ಆಯಿತಾ. ಸೊ ಫಸ್ಟು ರಿಪ್ಲೈ ಮಾಡಬೇಕು ನಾನು, ಇಲ್ಲ ಅಂತಂದರೆ ಪಾಪಪ್ ಆಗ್ತಾನೇ ಇರುತ್ತೆ. ಆಯ್ತು, ಅದೊಂದು. ಪ್ಲಸ್ ಯಾವುದೇ ವೀಡಿಯೋ ಅದು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ಆ್ಯಕ್ಸಸ್ ಮೆಂಬರ್ಸ್ಗೇ ಇರುತ್ತೆ, ಫಸ್ಟ್ ಆ್ಯಕ್ಸಸ್ ಇರುತ್ತೆ. ಮತ್ತು ಫೋಟೋಸ್ ಅಥವಾ ಏನಾದ್ರು ಸ್ಟೇಟಸ್ ಅಪ್ಡೇಟ್ ಮಾಡ್ತೀನಿ ಅಂದ್ಕೊಳ್ಳಿ, ಏನಾದ್ರು ಒಂದು ಚೇಂಜಸ್ ಮಾಡ್ತೀನಿ ಏನಂದರೆ ಫಸ್ಟು ಮೆಂಬರ್ಸ್ಗೇ ರೀಚ್ ಆಗೋದು, ಓಕೆನಾ. ಜೊತೆಗೆ ಮೆಂಬರ್ಸ್ ಓನ್ಲಿ ಪೋಲ್ಸ್ ಅಂತ ಇರುತ್ತೆ. ಇವಾಗ ಈಗ ಈ ಥರ ವಿಡಿಯೋ ಬೇಕು ಅಥವಾ ಅದು ಈಗ ನಾನು ನಾರ್ಮಲಾಗಿ ಕಮೆಂಟ್ಸಲ್ಲಿ ಹಾಕ್ತಾ ಇರ್ತೀರಾ, ಓಕೆನಾ. ಸೊ ಬಟ್ ಪೋಲ್ ಮಾಡೋದಕ್ಕೆ ಪೋಲಿಂಗ್ ಅಂತ ಹಾಕ್ತಾರೆ ನೋಡಿ, ಲೈಕ್ ಅಂದರೆ ಸೆಲೆಕ್ಟ್ ಮಾಡೋದಕ್ಕೆ ಈ ಥರ ವಿಡಿಯೋನೇ ಬೇಕು ಅಂತ. ಸೊ ಅವಾಗ ನಾನು ಆ ಥರ ಒಂದು ಪೋಲ್ ಮಾಡೋದಕ್ಕೆ ಅಂತ ಕಳಿಸಿದಾಗ ನೀವು ಮೆಂಬರ್ಸ್ ಅಂತ ಯಾರು ತೊಗೊಂಡಿರ್ತೀರ ಅವ್ರು ಯಾವುದನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಹೈಯೆಸ್ಟ್ ರೇಟಿಂಗ್ ಯಾವುದಕ್ಕೆ ಹೋಗಿರುತ್ತೆ ಆ ಥರ ವೀಡಿಯೋಸ್ ಮಾಡೋ ಥರ ಆಗುತ್ತೆ, ಓಕೆನಾ. ಸೊ ಅದೆಲ್ಲ ಪ್ರಯಾರಿಟಿ ಅವ್ರಿಗೆ ಸಿಗ್ತಾ ಹೋಗುತ್ತೆ ಸ್ವಲ್ಪ ಸ್ವಲ್ಪ. ಮತ್ತು ಮೆಂಬರ್ಸ್ ಓನ್ಲಿ ಶಾರ್ಟ್ಸ್ ಅನ್ನೋದನ್ನು ಪಲ್ಲವಿ ಅವರು ಫಸ್ಟು ಆ್ಯಡ್ ಆದರು ಅಂತ ಹೇಳಿ ಅವ್ರಿಗೋಸ್ಕರ ಮೆಂಬರ್ಸ್ ಓನ್ಲಿ ಶಾರ್ಟ್ಸ್ ಅಂತ ಇರಲಿಲ್ಲ ಆ್ಯಕ್ಚುಲಾಗಿ, ಅಂದರೆ ಸೋಲ್ ಫ್ಯಾಮಿಲಿಗೆ ಅದನ್ನು ಆ್ಯಕ್ಟಿವೇಟ್ ಮಾಡಿದ್ದೀನಿ, ಓಕೆನಾ. ಆ್ಯಂಡ್ ವೆಲ್ಕಮ್ ಜ್ಯೋತಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್, ಟೇಕಿಂಗ್ ಅಪ್ ಮೆಂಬರ್ಶಿಪ್ ತೊಗೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಕಂಟಿನ್ಯೂ ಮಾಡಿ, ಓಕೆನಾ. ಪಲ್ಲವಿ ಅವರೇ ಖಂಡಿತ ಕಂಟಿನ್ಯೂ ಮಾಡಬೇಕು, ಓಕೆ. ಸೊ ಇವಾಗ ಡಿವೈನ್ ಫ್ಯಾಮಿಲಿ ಅಂತ ಇನ್ನೊಂದಿದೆ, ಓಕೆನಾ. ಅದರಲ್ಲಿ 479 ರೂಪೀಸ್ ಪರ್ ಮಂತ್ ಆಗುತ್ತೆ. ಸೊ ಅದನ್ನು ಅಂದರೆ ಪೇ ಮಾಡ್ತಾ ಎವ್ರಿ ಮಂತ್ ಪೇ ಮಾಡ್ತಾ ಆ್ಯಕ್ಟಿವೇಟ್ ಮಾಡ್ತಾ ಹೋಗಬೇಕು. ಇದರಲ್ಲಿ ಏನಂತಂದರೆ ಸ್ಪೆಷಲಿ ಇಲ್ಲಿ ಆ್ಯಡ್ ಆಗಿರೋದೇನು ಅಂದರೆ ಮೆಂಬರ್ಸ್ ಶೌಟೌಟ್ಸ್ ಅಂತ. ಅಂದರೆ ನೀವು ಪ್ರಯಾರಿಟಿ ನಿಮಗೆ ಸಿಗುತ್ತೆ ಅಂತಲೇ ಇದು, ಆಯಿತಾ. ಶೌಟೌಟ್ಸ್ ಬರುತ್ತೆ. ಮತ್ತು ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಅಂತ ಇರುತ್ತೆ. ಸೊ ಮೆಂಬರ್ಸ್ ವೀಡಿಯೋಸ್ ಅಂದರೆ ಇದು ಶಾರ್ಟ್ ವಿಡಿಯೋ ಅಲ್ಲ, ಲಾಂಗ್ ವಿಡಿಯೋ, ಲೈಕ್ ನಾರ್ಮಲ್ ವಿಡಿಯೋ ಏನು ಬರುತ್ತೆ ಆ ಥರ ವಿಡಿಯೋಸ್ ಕೂಡ ನಿಮಗೆ ಡಿವೈನ್ ಫ್ಯಾಮಿಲಿಲಿ ಸಿಗುತ್ತೆ, ಓಕೆನಾ. ಸೊ ನೋಡೋಣ ಇದಕ್ಕೆ ಯಾರೆಲ್ಲ ಆ್ಯಡ್ ಆಗ್ತಾರೆ ಅಂತ. ಸೊ ಜಾಸ್ತಿ ವಿಡಿಯೋಸ್ ಅಂದರೆ ತುಂಬ ಎನರ್ಜಿ ನಿಮ್ಮದೇ ಪಿಕ್ ಆಗಿರುತ್ತೆ. ಡೇ ಟು ಡೇ ಮೆಸೇಜ್ ಕೂಡ ಸಿಗುತ್ತೆ, ಯಾವ ಥರ ಇಂಪ್ರೂವ್ ಆಗಿ ಯಾವ ಥರ ಕೇರ್ ತೊಗೋಬೇಕು ಅಂತಲೂ ಕ್ಲಿಯರಾಗಿ ಆಗ್ತಾ ಹೋಗುತ್ತೆ, ಅಷ್ಟಂತೂ ಗ್ಯಾರಂಟಿ ಗೊತ್ತು, ಓಕೆನಾ. ಖಂಡಿತ ತೊಗೊಳ್ಳಿ, ಮೆಂಬರ್ಶಿಪ್ ತೊಗೊಳ್ಳಿ, ಓಕೆನಾ. ಓಕೆ. ಸೊ ನೆಕ್ಸ್ಟ್ ಏನು ಗೊತ್ತಾ, ಸೊ ಇವಾಗ ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಸ್ಟೋರ್ಸ್ ಓಪನ್ ಆಗಿದೆ. ತುಂಬ ಜನ ಕೇಳ್ತಾ ಇದ್ರಿ ಲೈಕ್ ಬ್ರೇಸ್ಲೆಟ್ ಬೇಕು ಅಥವಾ ಏನಾದರೂ ಲೈಕ್ ಏನದು ಅಂದರೆ ಸಿಗುತ್ತಾ ಯಾವುದಾದ್ರೂ ನಿಮ್ಮ ಕಡೆಯಿಂದ ಒಂದು ಅದೇ ಇವಾಗ ಮಾಡಿರೋದು ಬ್ರೇಸ್ಲೆಟ್ಸೇನೆ. ಸೊ ಏನಾದರೂ ಲೈಕ್ ಯಂತ್ರ ಆ ಥರ ಏನಾದ್ರು ಕೊಡ್ತೀರಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಅದು ಮುಂಚೆ ಎಲ್ಲೋ ಕೇಳಿದ್ದಾರೆ ಲೈಕ್ ಇದು ನೀವು ಬ್ರೇಸ್ಲೆಟ್ಸ್ ಏನು ಹಾಕೋತೀರಾ ಅದು ಸಿಗುತ್ತಾ ಅಂತೆಲ್ಲ. ಸೊ ಅದಕ್ಕೋಸ್ಕರ ಅಂತ ತುಂಬ ಜನ ಆಸೆ ಪಡ್ತಾ ಇದ್ರಲ್ಲ ಅಂತ ಹೇಳಿ ಇವಾಗ ನಾನು ಆ್ಯಕ್ಚುಲಿ ಸ್ಟೋರ್ಸ್ ಓಪನ್ ಮಾಡಿದ್ದೀನಿ. ತೋರಿಸ್ತೀನಿ ಇವಾಗ ಯಾವ ಥರ ಹೋಗಬೇಕಂತ. ಅದರಲ್ಲಿ ಏನಂತಂದರೆ ನಾನೇ ಎನರ್ಜೈಸ್ ಮಾಡಿ ಅದನ್ನು ಸೇಲ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು ನಿಮಗೆ. ಬೇರೆ ಕಡೆ ನೋಡಿದ್ರೆ ಎಷ್ಟಕ್ಕಾದರೂ ಸಿಗುತ್ತೆ. ಬಟ್ ಇದು ಒರಿಜಿನಲ್ ಈ ಥರ ತೊಗೊಂಡು ಜೊತೆಗೆ ಎನರ್ಜೈಸ್ ಮಾಡಿ ಹಾಕ್ತಾ ಇರೋದ್ರಿಂದ ವ್ಯಾಲ್ಯೂ ಆ ಥರ ಇದೆ, ಓಕೆನಾ. ಅಷ್ಟೇ ಬೆನಿಫಿಟ್ ಕೂಡ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಚೇಂಜಸ್ ಬರುತ್ತೆ ಅಂತ, ಓಕೆನಾ. ಅದು ಹೇಳೋದಲ್ಲ, ಅನುಭವಿಸೋದು, ಫೀಲ್ ಮಾಡೋದು ಅಷ್ಟೇ ಅದು. ಆಮೇಲೆ ಅದಕ್ಕೆ ಅದು ಏನಂತಂದರೆ ಆ್ಯಕ್ಚುಲಿ ಬೈ ದ ಮ್ಯಾಜಿಕ್ ಅಂತ ಹೇಳ್ತೀನಿ ನಾನು. ಆ್ಯಕ್ಚುಲಿ ಇಟ್ ಈಸ್ ಮ್ಯಾಜಿಕಲ್, ಓಕೆನಾ. ನಾನು ಸುಮ್ಮನೆ ಬಾಯಲ್ಲಿ ಹೇಳ್ತಿರೋದಲ್ಲ, ಆ್ಯಕ್ಚುಲಿ ಮ್ಯಾಜಿಕಲ್ ಅದು. ನೀವು ಪರ್ಚೇಸ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ, ಓಕೆ. ಚಮತ್ಕಾರವನ್ನು ಕೊಂಡುಕೊಳ್ಳುತ್ತಿದ್ದೀರಾ ಅಂತ ಹೇಳಬಹುದು, ಓಕೆನಾ. ಸೊ ಇದೇನಂತಂದರೆ ಇದು ಎನರ್ಜೈಸ್ಡ್ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಹೇಳಿದ್ನಲ್ಲ. ಯಾವ ಥರ ಎನರ್ಜೈಸ್ ಮಾಡಿರ್ತೀನಿ ಅಂದರೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲೂ ಹಾಕಿದ್ದೆ, ಲೈಕ್ ಸಂಕ್ರಾಂತಿ ಹಬ್ಬದ ದಿವಸ ಹಾಕಿದ್ದೆ ಅಲ್ವಾ. ಸೊ ನೋಡಿರ್ತೀರಾ. ಏನಂತಂದರೆ ಲೈಕ್ 9 ಡೇ ಕಂಟಿನ್ಯೂಸ್ ಆಗಿ 9 ಡೇಸು, ಆಯಿತಾ. ನವಗ್ರಹಗಳು ಎಲ್ಲ ನಿಮ್ಮ ಫೇವರ್ ಆಗಿರಬೇಕು,
ಆಯಿತಾ. ಎಲ್ಲ ಏನು ತೊಂದರೆ ಅಡಚಣೆಗಳು ಏನಿದೆ ಎಲ್ಲ ಕ್ಲಿಯರ್ ಆಗಬೇಕು ಅಂತ ಹೇಳಿ ದಿನ 9 ಸಲ, ಓಕೆನಾ. 9 ದಿನ 9 ಸಲ ಅಂದರೆ ಒಂದು ಮಾಲೆ ಅಂತಂದರೆ ಗೊತ್ತಲ್ಲ, 108 ಬೀಡ್ಸ್ ಇರುತ್ತೆ. ಅದನ್ನು 9 ಸಲ ಡೈಲಿ ನಿಮ್ಗೆ ಒಂದೊಂದು ಎಲ್ಲ ಗಾಡೆಸ್, ಏಂಜಲ್ಸ್, ಡಿವೈನ್ ಯೂನಿವರ್ಸ್ನ ಇನ್ವೋಕ್ ಮಾಡಿ ಪ್ರೇ ಮಾಡಿರ್ತೀನಿ, ಚಾಂಟ್ ಮಾಡಿರ್ತೀನಿ, ಓಕೆನಾ. ಯಾಕೆ ಅಂತಂದರೆ ಯಾರು ಪರ್ಚೇಸ್ ಮಾಡ್ತೀರಾ ಗೊತ್ತಿಲ್ಲ. ಸೊ ನಿಮ್ಮ ಶ್ರದ್ಧೆ ಭಕ್ತಿ ಎಲ್ಲಿದೆ, ಸೊ ನಿಮಗೆ ಅದು ಹೆಲ್ಪ್ ಆಗಬೇಕು ಅಂತ ಹೇಳಿ ಆ ಥರ ಮಾಡಿದ್ದೀನಿ, ಆಯಿತಾ. ಖಂಡಿತ ಪರ್ಚೇಸ್ ಮಾಡಿ. ಈಗ ನೋಡಿ ಎಲ್ಲಿ ಹೇಗೆ ನೋಡಬೇಕಂತ ಹೇಳ್ತೀನಿ. ಸೊ ಆ್ಯಕ್ಚುಲಿ ನಿಮ್ಮ ಫೋನ್ ತೊಗೊಂಡು ಅಂತಂದರೆ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ, ಓಕೆನಾ. ಸೊ ಅಲ್ಲಿ ಗೂಗಲ್ ಅಥವಾ ಕ್ರೋಮ್ ಅಂತ ಇರುತ್ತೆ, ಆಯಿತಾ. ಅಲ್ಲಿ ಹೋಗ್ಬಿಟ್ಟು ಏನಂತಂದರೆ ಈ ಮ್ಯಾಜಿಕಲ್ ಮೀಡಿಯಾ 279 ಅಂತ ತೋರಿಸ್ತೀನಿ ಕಂಪ್ಲೀಟಾಗಿ. ಮ್ಯಾಜಿಕಲ್ ಮೀಡಿಯಾ 279 ಸ್ಟೋರ್ಸ್ ಬೇಕಂದರೆ ನೋಡಿಬಿಡಿ, ಇದು ನೋ ಪ್ರಾಬ್ಲಮ್. ನೋಡಿ ಕಾಣತ್ತಾ? ಮ್ಯಾಜಿಕಲ್ ಮೀಡಿಯಾ ಸ್ಪೇಸ್ ಕೊಡಬಾರ್ದು, ಆಯಿತಾ. ಸ್ಪೇಸ್ ಕೊಡಬಾರ್ದು, ಫುಲ್ ಟೈಪ್ ಮಾಡಬೇಕು. ಮ್ಯಾಜಿಕಲ್ ಮೀಡಿಯಾ 279 ಸ್ಟೋರ್ಸ್ ಬರಲೇಬೇಕು. ಸ್ಟೋರ್ಸ್ DM2buy.com, ಓಕೆನಾ. ಹೊಸ್ದಾಗಿ ಶುರು ಆಗಿರೋದಪ್ಪ, ಅದಕ್ಕೆ ಸಡನ್ನಾಗಿ ಬರ್ತಾ ಇಲ್ಲ, ಆಯಿತಾ. ನಗ್ತಿದ್ದೀರಾ ಗೊತ್ತಾಯ್ತು ನನಗೆ, ಓಹೋ ಆಯಿತಾ. ಸೊ ಇದು ಸೊ ಮ್ಯಾಜಿಕಲ್ ಮೀಡಿಯಾ 279 ಸ್ಟೋರ್ಸ್ ಮರಿ ಕೂಡ್ದು, ಆಯಿತಾ. ಇವಾಗ ಇದು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಗೂಗಲ್ ಅಂತ ಇರುತ್ತೆ, ಇಲ್ಲ ಇದು ಕ್ರೋಮ್ ಅಂತಿರುತ್ತೆ, ಓಕೆನಾ. ಈ ಗೂಗಲ್ಗೆ ಹೋದರೆ ಸೊ ಗೂಗಲ್ಗೆ ಹೋಗಿ ಫಸ್ಟು ಮ್ಯಾಜಿಕಲ್ ಮೀಡಿಯಾ ಅಂತ ಹಾಕಿದ್ದೀನಿ ನಾನು, ಸರಿನಾ. ಸೊ ಇಲ್ಲೇನಂತಂದರೆ ಸ್ಪೇಸ್ ಕೊಡಬಾರ್ದು, ಸ್ಪೇಸ್ ಕೊಡ್ತೇನೆ ಫುಲ್ ಟೈಪ್ ಮಾಡಬೇಕು. ಸೊ ಸ್ಪೇಸ್ ಕೊಡದೆ ಟೈಪ್ ಮಾಡಿ ಎಂಟ್ರಿ ಕೊಡಿ ಫುಲ್ಲು, ಅಂದರೆ ಮ್ಯಾಜಿಕಲ್ ಮೀಡಿಯಾ 279 ಸ್ಟೋರ್ಸ್ .DM2buy.com ಅಂತ ಗೂಗಲ್ ಅಥವಾ ಕ್ರೋಮಲ್ಲಿ ಟೈಪ್ ಮಾಡಬೇಕು, ಈ ಥರ, ಆಯಿತಾ. ಮಾಡಿದ ತಕ್ಷಣ ಸ್ಪೇಸ್ ಕೊಡದೆ ಮಾಡಿ, ಖಂಡಿತ ಬರುತ್ತೆ. ಸೊ ಈ ಥರ ಚೆಕ್ ಮಾಡ್ಬೋದು ನೀವು ಎಲ್ಲ, ಆಯಿತಾ, ಯಾವ್ದು ಬೇಕು ಅಂತ. ಸೊ ಇಲ್ಲಿಂದ ನೋಡಿದ್ರೆ ಈಗ ಸಪೋಸ್, ಆಯಿತಾ, ಇದನ್ನು ನೀವು ತೊಗೊಂಡು ಸೆಲೆಕ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಇದನ್ನು ನೀವು ನೋಡಬೇಕಂದ್ರೆ ನೋಡಿ, ಇದು ಫುಲ್ಲು ಡೀಟೇಲ್ಸ್ ಇರ್ತಿದ್ರಲ್ಲಿ, ಯಾವ ಥರ ಕಾಣುತ್ತೆ, ಮತ್ತು ಅದರದ್ದು ಬೆನಿಫಿಟ್ ಏನು ಉಪಯೋಗ ಎಲ್ಲ, ಆಯಿತಾ, ಡೀಟೇಲ್ಸ್ ಸಿಗುತ್ತೆ, ಸರಿನಾ. ಸೊ ಆಮೇಲೆ ಸ್ಕ್ರಾಲ್ ಮಾಡಿ ಇದು ಆ್ಯಡ್ ಟು ಬ್ಯಾಗ್ ಅಂತ ಬರುತ್ತೆ, ಆಯಿತಾ. ಸೊ ಆ್ಯಡ್ ಟು ಬ್ಯಾಗ್ ಬಂದಾಗ ಇಲ್ಲಿ ನೋಡಿ, ಇನ್ನೆರಡು ಆ್ಯಡ್ ಮಾಡಿದ್ದೀನಿ ಸುಮ್ಮನೆ ನಿಮಗೆ ನೋಡಿ. ಸೊ ಅವಾಗೇನಾಗುತ್ತೆ, ಇದು ಇಲ್ಲಿ ಬರುತ್ತೆ, ಆಯಿತಾ. ಇದೇನು ಅಂತಂದರೆ ಚೆಕ್ಔಟ್ ಅಂತ ಕೊಡಿ, ಓಕೆ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ಬರುತ್ತೆ, ನಿಮ್ಮ ಫುಲ್ ಹೆಸರೇನು, ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು, ಓಕೆನಾ. ಸೊ ಅಡ್ರೆಸ್ಸು, ಆಯಿತಾ, ಎಲ್ಲ ಫಿಲ್ ಮಾಡಿ. ಇಲ್ಲೇನಂತಂದರೆ ಡೆಲಿವರಿ ಚಾರ್ಜಸ್ ಬರುತ್ತೆ, ರೆಗ್ಯುಲರ್ ಡೆಲಿವರಿ ಚಾರ್ಜಸ್ ಇರುತ್ತೆ, ಜೊತೆಗೆ ನೀವು ಯಾವ ಥರ ಪೇ ಮಾಡ್ತೀರಾ, ಏನದು UPI ಪಿನ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಆಯಿತಾ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿಗೆ ಬಂತು ಅಂತಂದರೆ ಪ್ರೊಸೀಡ್ ಟು ಪೇ ಅಂತ ಬರುತ್ತೆ, ಓಕೆನಾ. ಪೇ ಮಾಡಿದ್ರೆ ಅಡ್ರೆಸ್ ಎಲ್ಲ ಇರುತ್ತೆ. ಡೆಫಿನೆಟಾಗಿ ವಿತಿನ್ 7 ಡೇಸ್ ಆ ಥರ ನಿಮಗೆ 7 to 14 ಡೇಸ್ ಅಂತ ಇದೆ ಅನಿಸುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಒಂದೊಂದಕ್ಕೆ ಒಂದೊಂದು ಥರ ಇರುತ್ತೆ, ನೋಡ್ಕೊಳ್ಳಿ, ಓಕೆನಾ. ಆ ಥರ ಮಾಡಿ. ಸೊ ಇಲ್ಲಿ ಶಿಪ್ಪಿಂಗ್ ಚಾರ್ಜಸ್ಸು ಮತ್ತು ಪ್ರೊಸೆಸಿಂಗ್ ಫೀ, ಇದು ಈ ವೆಬ್ಸೈಟ್ದು ಪ್ರೊಸೆಸಿಂಗ್ ಫೀ ಇರುತ್ತೆ. ಸೊ ಅದನ್ನಾದಮೇಲೆ ಪ್ರೊಸೀಡ್ ಟು ಪೇ ಮಾಡಿದ್ರೆ ಅದು ನಮಗೆ ಡೀಟೇಲ್ಸ್ ಬರುತ್ತೆ. ಸೊ ಅದ್ರ ಪ್ರಕಾರ ಪೇ ಆಗುತ್ತೆ, ಸರಿನಾ. ಅದ್ರ ಪ್ರಕಾರ ಸೆಂಡ್ ಆಗುತ್ತೆ, ಪ್ಯಾಕ್ ಆಗಿ ಸೆಂಡ್ ಆಗುತ್ತೆ, ಓಕೆನಾ. ಸೊ ಇದು ಎರಡನೇದು. ನೆಕ್ಸ್ಟು, ಓಕೆನಾ. ಸೊ ಇದು ಎನರ್ಜೈಸ್ ಕ್ರಿಸ್ಟಲ್ಸ್ ಇರೋದ್ರಿಂದ ನೀವು ಖಂಡಿತ ತೊಗೊಳ್ಳಿ, ಹೆಲ್ಪ್ ಆಗೋದಂತೂ ಖಂಡಿತ, ಓಕೆನಾ. ಸೊ ನೆಕ್ಸ್ಟು
ನೀವು ತುಂಬ ಕೇಳಿದ್ದೀರಾ, ಲೈಕ್ ನಂಗೆ ಗೊತ್ತು ಪಾಪ ಹೀಲಿಂಗ್ ಅಂದ್ರೇನು, ಪರ್ಸನಲ್ ರೀಡಿಂಗ್ ಅಂದ್ರೇನು ಅಂತೀರ. ಇವಾಗ ಪರ್ಸನಲ್ ರೀಡಿಂಗ್, ಈಗ ಪರ್ಸನಲ್ ರೀಡಿಂಗ್ ಅಂದ ತಕ್ಷಣ ಫಸ್ಟು ನೀವು ತುಂಬ ಜನಕ್ಕೆ ಭಯ ಇದೆ ಏನಂತಂದರೆ, ನಾನು ಏನು ನಿಮಗೆ ರೆಕಾರ್ಡ್ ಮಾಡಿ ಕಳಿಸ್ತೀನಿ, ನಾನು ಅದನ್ನು ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ. ಖಂಡಿತ ಹಾಕಲ್ಲ ಫಸ್ಟು. ಯಾಕೆ ಅಂತಂದರೆ ಅದು ನಿಮ್ಮ ಪರ್ಸನಲ್ ರೀಡಿಂಗ್. ನಾನಿವಾಗ ಮಾಡ್ತಾ ಇರೋದು ಏನಂತಂದರೆ ಜನರಲ್ ರೀಡಿಂಗ್ ಇರುತ್ತೆ, ಯಾರದ್ದು ಹೆಸರು ಇರೋದಿಲ್ಲ ಅಥವಾ ನಿಮ್ಮ ಪ್ರಶ್ನೆಗಳಿರೋದಿಲ್ಲ. ನನಗೆ ಏನು ಸಂದೇಶ ಬಂದಿರುತ್ತೆ, ಸೊ ಅದನ್ನು ನಾನು ಹೇಳಿರ್ತೀನಿ ಅಷ್ಟೇನೆ, ಆಯಿತಾ. ಸೊ ಅದನ್ನು ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಹೊರತು ನಿಮ್ಮ ಪರ್ಸನಲ್ ರೀಡಿಂಗ್ ಅಂತ ತೊಗೊಳ್ಳೋದನ್ನು ಯಾವುದು ಖಂಡಿತ ಏನೋ ಅಪ್ಲೋಡ್ ಮಾಡೋದಿಲ್ಲ, ಯೂಟ್ಯೂಬ್ಗೆಲ್ಲ ಮಾಡಲ್ಲ. ಇನ್ಫ್ಯಾಕ್ಟ್ ಬೇರೆ ಎಲ್ಲೂ ಕಳಿಸೋದಿಲ್ಲ, ಬಟ್ ನಿಮಗಷ್ಟೇ ವಿಡಿಯೋ ಬಂದಿರುತ್ತೆ, ಸರಿನಾ. ಇವಾಗ ನಾ ಹೇಳಿದ್ನಲ್ಲ 15th ಚೇಂಜಸ್ ಬಂತು ಅಂತ ಹೇಳಿದ್ದೆ, ಇದು ರೀಡಿಂಗ್ ಚಾರ್ಜಸ್ ಎಲ್ಲ ಚೇಂಜಸ್ ಆಗಿರುತ್ತೆ. ಸೊ ಅದ್ರದ್ದು ನೀವು ನಂಬಲ್ತೀರಾ ಬಿಡ್ತೀರಾ, ಅದು ವಿಡಿಯೋ ಮಾಡಿದ್ದು ಹೋಯ್ತು, ಅವತ್ತಿಂದ ಆಗ್ತಾನೇ ಇಲ್ಲ ನೋಡಿ. ಒಂದಾಗುತ್ತೋ ಒಂದು ಲೈಕ್ ಮಾಡೋಣ ಅಂತಂದರೆ ಏನೋ ಒಂದು ಎಮರ್ಜೆನ್ಸಿ ಕೇಸ್ ಹತ್ರ ಬಂದ್ಬಿಡ್ತು, ಆಗಲೇ ಇಲ್ಲ ನನಗೆ. ಸೊ ಆ ಥರ ಆಗಿಬಿಟ್ಟು ಅದು ಮೋಸ್ಟ್ಲಿ ಅದೇ ರಥಸಪ್ತಮಿ ಬರಬೇಕು ಅಂತಿತ್ತು ಅನಿಸುತ್ತೆ, ಆಗಬೇಕು ಅಂತ. ಸೊ ಭಗವಂತ ಸೂರ್ಯನಾರಾಯಣನ ಆಶೀರ್ವಾದ ಇಂದ ಮಾಡ್ತಾ ಇರೋದು ಅಂತ. ಓಕೆ, ಸೊ ಇಲ್ಲೇನಂತಂದರೆ ಇವಾಗ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಚಾರ್ಜಸ್ ಹೇಳ್ತೀನಿ. ಈಗ ಬೇಕು ಅಂತಂದರೆ ಪ್ರಶ್ನೆ ಯಾವ ಥರ ಹಾಕಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಯಾವ ಥರ ಒಬ್ಬರು ಹಾಕಿದ್ರು, ಹೇಳ್ತೀನಿ ಯಾವ ಥರ ಹಾಕಿದ್ರಂದರೆ, ಮೇಡಮ್ ನಾನು ಮನೆ ಪರ್ಚೇಸ್ ಮಾಡ್ತಾಯಿದ್ದೀನಿ, ಓಕೆನಾ. ಮನೆ ಪರ್ಚೇಸ್ ಮಾಡೋಕ್ಕೆ ಲೋನ್ ಸ್ಯಾಂಕ್ಷನ್ ಆಗುತ್ತಾ? ಲೋನ್ ಸ್ಯಾಂಕ್ಷನ್ ಆದರೆ ಆರಾಮಾಗಿ ತೀರ್ಸೋಕ್ಕೆಲ್ಲ ಏನೂ ತೊಂದರೆ ಆಗಲ್ವಾ? ನನ್ನ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರಾ ಮನೆಗೆ ಹೋದರೆ? ನಮ್ಮ ತಂದೆ ತಾಯಿನ ಕರ್ಕೊಂಡು ಹೋಗ್ಬೋದಾ ನಾನು ಅಲ್ಲಿಗೆ? ಮತ್ತು ನಮ್ಮದೆಲ್ಲ ಆರೋಗ್ಯ ಚೆನ್ನಾಗಿರುತ್ತಾ? ನಮ್ಮ ಅಜ್ಜಿಯವರಿದ್ದಾರೆ, ಅವ್ರನ್ನೂ ಕರ್ಸ್ಕೋಬೋದಾ ಅಲ್ಲಿಗೆ? ಹೆಲ್ತ್ ಚೆನ್ನಾಗಾಗತ್ತಾ? ನಮ್ಮ ಫ್ಯಾಮಿಲಿಯವರೆಲ್ಲರೂ ಫುಲ್ ಈ ಥರ ಒಂದು ದೊಡ್ಡ ಸ್ಟೋರಿ ಹಾಕ್ಬಿಟ್ಟಿದ್ದಾರೆ. ನಾನು ಏನಪ್ಪ ಇದು, ಎಷ್ಟು ಪ್ರಶ್ನೆ ಇದು, ಏನು ನೋಡಿ, ನಾವು ಪ್ರಶ್ನೆ ಒಂದು ಕೇಳ್ಬಿಟ್ಟು ತೆಗೆದ್ರೆ ಒಂದು ಕಾರ್ಡ್ ತೆಗಿತೀವಿ, ಆಯಿತಾ. ಅದಕ್ಕೆ ನೀವು ಇಷ್ಟು ಪ್ರಶ್ನೆ ಹಾಕ್ಬಿಟ್ರೆ, ಮೇಡಮ್ ಎಲ್ಲ ಮನೆಗೆ ರಿಲೇಟೆಡ್ ತಾನೇ ಅಂತಾರೆ. ಏನು ಹೇಳೋದು ಅವ್ರಿಗೆ? ಎಲ್ಲ ಮನೆ ರಿಲೇಟೆಡೇ. ಇವಾಗ ಮನೆ ರಿಲೇಟೆಡ್ ಆದ್ರೂ ಪ್ರಶ್ನೆಗಳು ಬೇರೆ ಬೇರೆ ಬಂತಲ್ವಾ. ಈಗ ನೀವೇ ಹೇಳಿ ಹೆಂಗಾಗುತ್ತೆ? ಒಂದು ಕಾರ್ಡ್ ತೆಗೆದ್ಬಿಟ್ಟು ಅದ್ರಲ್ಲಿ ಉತ್ತರ ಹೇಳೋಕ್ಕಾಗತ್ತಾ? ಈ ಥರ ಇಷ್ಟೊಂದು ಇರುವಾಗ ಹೇಳೋಕ್ಕಾಗತ್ತಾ? ಆ ಥರ ಎಸ್ ಅಂತ ಬಂತು ಅಂದ್ಕೊಳ್ಳಿ, ಎಸ್ ಅಂತ ಅಂದ್ಬಿಡ್ತೀನಿ, ಬಟ್ ಅದು ಯಾವ ಥರ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ ಗೊತ್ತಿರಲ್ಲ, ಆಯಿತಾ. ಸೊ ಆ ಥರ ನೀವು ನಿಜವಾಗ್ಲೂ ರೀಡಿಂಗ್ ತೊಗೊಂಡು ಸ್ವಲ್ಪ ಡೀಟೇಲ್ ಅರ್ಥ ಆಗಬೇಕು. ಮತ್ತು ಈ ಥರ ಒಂದು ಏನೋ ರಿಸ್ಕಿ ಇದನ್ನು ತೊಗೊಳ್ತಾ ಇದ್ದೀವಿ ಅಂತ ಅಂದಾಗ ದುಡ್ಡಿನ ಮುಖ ನೋಡಬಾರ್ದು, ಧೈರ್ಯ ಮಾಡಿ ಅಂದರೆ ರೀಡಿಂಗ್ ತೊಗೊಳ್ಳುವಾಗ ಖಂಡಿತ ದುಡ್ಡಿನ ಮುಖ ನೋಡಲೇಬಾರ್ದು. ಯಾಕೆಂದರೆ ನಾವು ಕ್ಲಿಯರ್ ಆಯಿತು ಮೈಂಡ್ ಅಂದರೆ ಎಷ್ಟೋ ಸಮಾಧಾನ ಆಗಿಬಿಡುತ್ತೆ, ಆಯಿತಾ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಅವ್ರು ಯಾವ ಥರ ಪ್ರಶ್ನೆ ಹಾಕಬೇಕಿತ್ತು, ಆ್ಯಕ್ಚುಲಿ ಪಾಪ ಅವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅಂದರೆ ಗೊತ್ತಿಲ್ಲ ಜನಕ್ಕೆ, ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಎಲ್ಲ ಒಂದು ದೊಡ್ಡ ಪ್ಯಾರ ಮಾಡಿಬಿಟ್ಟು ಅದರಲ್ಲೇ ಎಲ್ಲ ಪ್ರಶ್ನೆ ಹಾಕ್ಬಿಟ್ಟು ಇದು ಕೇಳಿ ಅದು ಕೇಳಿ ಅವ್ರದ್ದು ಕೇಳಿ ಇನ್ನೊಬ್ರದ್ದು ಕೇಳಿ ಎಲ್ಲ ಕೇಳಿ ಅಂದ್ಬಿಟ್ಟು ಮನೆಗೆ ರಿಲೇಟೆಡೇ ತಾನೇ ಮೇಡಮ್ ಅಂತಾರೆ. ಸೊ ಆ ಥರ ಬರೋದಿಲ್ಲ. ಸೊ ಮನೆಗೆ ರಿಲೇಟೆಡ್ ಆದರೆ ಲೋನ್ ಸ್ಯಾಂಕ್ಷನ್ ಆಗುತ್ತಾ, ಅಂದರೆ ಅದಕ್ಕೆ ಏನು ಮಾಡಬೇಕು? ಸೊ ಅದು ಒಂದು ಪ್ರಶ್ನೆ ಆಗುತ್ತೆ, ಆಯಿತಾ. ಸೊ ಮಕ್ಕಳ ಕರಿಯರ್ ಏನಾಗುತ್ತೆ, ಆರಾಮ್ ಚೆನ್ನಾಗಿರ್ತಾರ, ಅದು ಇನ್ನೊಂದು ಪ್ರಶ್ನೆ ಆಗುತ್ತೆ. ತಂದೆ ತಾಯಿ ಚೆನ್ನಾಗಿ ಆರೋಗ್ಯವಾಗಿರ್ತಾರಾ, ಸೊ ಅದು ಮೂರನೇ ಪ್ರಶ್ನೆ ಆಗುತ್ತೆ, ಆಯಿತಾ. ಏಕೆಂದರೆ ಅವ್ರದ್ದು ಹೆಸರು ಏನು ಅಂತೆಲ್ಲ ಡೀಟೇಲ್ಸ್ ನೋಡಿ ನಾನು ರೀಡಿಂಗ್ ಮಾಡಬೇಕು, ಅರ್ಥ ಆಯ್ತಾ. ಸೊ ಏಕೆಂದರೆ ಅವ್ರು ಯಾರು ಈಗ ಮಕ್ಕಳು ಚೆನ್ನಾಗಿ ಓದ್ತಾರಾ ಅಂತಂದರೆ 3 ಮಕ್ಕಳಿರ್ತಾರ, 2 ಮಕ್ಕಳಿರ್ತಾರ, ಅವ್ರು ಇವಾಗ ಆ ಥರ ಜನರಲಾಗಿ ಹೇಳ್ಬಿಡೋಕ್ಕಾಗಲ್ಲ ಅಲ್ವಾ. ಒಬ್ಬೊಬ್ರದ್ದು ಸ್ಪೆಸಿಫಿಕ್ಕಾಗಿ ಕೇಳಬೇಕಾಗತ್ತೆ. ಈಗ ನಾವು ಹಾರೋಸ್ಕೋಪ್ ಅಂತ ತೊಗೊಂಡೋಗ್ತೀವಿ, ಕರೆಕ್ಟಾ? ಅಂದರೆ ಜಾತಕ ತೊಗೊಂಡೋಗಿ ತೋರಿಸ್ತೀವಿ, ಹೇಗಿದೆ ಭವಿಷ್ಯ ಏನು ಅಂತ. ಅವಾಗ ಒಬ್ರದ್ದೇ ಜಾತಕ ಕೊಡೋದು ತಾನೆ, ಮನೆಯವ್ರದ್ದೆಲ್ಲ ಜಾತಕ ಕೊಟ್ಬಿಟ್ಟು ನೀವು ರೀಡಿಂಗ್ ಮಾಡು ಅಂತ ಹೇಳಿ ಅಂತ ಹೇಳ್ತೀವಾ? ಇಲ್ಲ, ಇದು ಪರ್ಟಿಕ್ಯುಲರ್ ಒಬ್ಬರು ಎನರ್ಜಿ ಅಷ್ಟೇನೆ, ಆಯಿತಾ. ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ
ಕೇಳುವಾಗ ಇವಾಗ ಒಬ್ಬರು ಪ್ರಶ್ನೆನ ಅಷ್ಟೇ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಕೇಳಬೇಕು. ಅರ್ಥ ಆಯ್ತಾ? ಇವಾಗ ನಾ ಹೇಳ್ದಂಗೆ ಜಾತಕ, ಈಗ ನಂದು ಜಾತಕ ತೊಗೊಂಡು ಹೋಯ್ತು ಅಂತಂದರೆ ನಂದಷ್ಟೇ ಹೇಳಕ್ಕೆ ಬರುತ್ತೆ ಅಲ್ವಾ? ಇದ್ರ ಬೇಸ್ ಮೇಲೆ ಯಾವ ನಕ್ಷತ್ರ ಯಾವ ಗ್ರಹದಲ್ಲಿದೆ, ಯಾವ ಮನೇಲಿದೆ, ಏನು ಅಂತ ನೋಡಿಬಿಟ್ಟು ಹೇಳ್ತಾರೆ ಹೊರತು ಬೇರೆಯವ್ರದ್ದೆಲ್ಲ ಫುಲ್ ಡೀಟೇಲ್ ಹೇಳಲ್ಲ ಅಲ್ವಾ? ಈಗ ಅವ್ರದ್ದು ಡೇಟ್ ಆಫ್ ಬರ್ತು, ಟೈಮು ಎಲ್ಲ ಹೇಳ್ತಾರೆ ಕರೆಕ್ಟಾ ಬೇರೆಯವ್ರದ್ದು. ಅವಾಗ ಏನಂತಂದರೆ ಅದ್ರ ಪ್ರಕಾರ ಜಾತಕ ರೆಡಿ ಮಾಡ್ತಾರೆ ಅವರು, ಮಾಡಿಬಿಟ್ಟು ಹೇಳ್ತಾರೆ. ಸೊ ಇಲ್ಲೂ ಅದೇ ಥರನೇ ಒಂದು ಹೇಳಿಬಿಟ್ಟು 28 ಪ್ರಶ್ನೆ ಮಾಡೋಕ್ಕೆ ಬರಲ್ಲ ಆಯಿತಾ? ಎನರ್ಜಿ, ಒಬ್ಬೊಬ್ರದ್ದು ಎನರ್ಜಿ ಬೇರೆ ಬೇರೆ ಥರ ಇರುತ್ತೆ. ಅದು ಜೊತೆಗೆ ಕರ್ಮದ ಫಲದ ಪ್ರಕಾರ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಒಂದು ಹೋಲ್ ಇದರಲ್ಲಿ ನೋಡ್ಬಿಡೋಕ್ಕಾಗೋದಿಲ್ಲ ಅದು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಅಂತ ಇದನ್ನು ಕ್ಲಿಯರ್ ಮಾಡೋಕ್ಕೋಸ್ಕರ ಹೇಳಿದ್ದೀನಿ. ಸೊ ಅದು ಓಕೆ. ಇವಾಗ ಏನಂತಂದರೆ ಮುಂಚೆ ಹೆಂಗಿತ್ತು ಪ್ರಶ್ನೆಗಳು ಅಂತಂದರೆ 1 ಅಥವಾ 2 ಪ್ರಶ್ನೆಗೆ 750 ರೂಪೀಸ್ ಅಂತ ಇತ್ತು. ಇವಾಗ ಅದು 1000 ರೂಪೀಸ್ ಮಾಡ್ತಾಯಿದ್ದೀನಿ. ಓಕೆನಾ? ಆ್ಯಂಡ್ ಅದು 3ರಿಂದ ಒಂದು 5 ಕ್ವಶನ್ ಆಯಿತು ಅಂತಂದರೆ ಮುಂಚೆ 1500 ಇತ್ತು, 2000 ಆಗಿದೆ ಇವಾಗ. ಅಂದರೆ 500 ಚೇಂಜಸ್ ಆಗಿದೆ ಅಷ್ಟೇ. ಅರ್ಥ ಆಯ್ತಾ? ಬಟ್ ಫಸ್ಟ್ ಕ್ವಶನ್ ಮಾತ್ರ ಅಂದರೆ 1 ಅಥವಾ 2 ಪ್ರಶ್ನೆಗೆ ಬರೀ 250 ರೂಪೀಸ್ ಆ್ಯಡ್ ಮಾಡಿದ್ದೀನಿ, ಅಂದರೆ 1000 ರೂಪೀಸ್ ಮಾಡಿದ್ದೀನಿ. ಏಕೆಂದರೆ ತುಂಬ ಜನ ಪಾಪ ತುಂಬ ಕಷ್ಟದಲ್ಲಿದ್ದೀವಿ ಒಂದೇ ಪ್ರಶ್ನೆ ತುಂಬ ತೊಂದರೆ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ನಾನು ಏನು ಮಾಡೋದು, ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಸೊ ಹಾಗಾಗಿ ತೊಗೊಳ್ತಾರಲ್ವ ಪಾಪ, ಕಷ್ಟಪಡ್ತಾರೆ, ತೀರಾ ಎಕನಾಮಿಕಲಿ ಬ್ಯಾಕ್ಗ್ರೌಂಡ್ ವೀಕ್ ಇರೋರು ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಸೊ ತುಂಬ ತೊಂದರೆ ಪಡೋರು ಇರ್ತಾರೆ. ಅಂಥವ್ರಿಗೆ ಪಾಪ ನೀನು ಅಷ್ಟು ಕೊಡು ಇಷ್ಟು ಕೊಡು ಅಂತ ಹೇಳೋದು ನನಗೂ ಮನಸ್ಸು ಬರೋದಿಲ್ಲ. ಬಟ್ ಹಾಗೆ ಅಂತ ಇಲ್ಲಿ 2 ಇದಕ್ಕೆ ಚೇಂಜ್ ಮಾಡಿದಾಗ ಅದಕ್ಕೆ ಚೇಂಜ್ ಮಾಡದೇ ಇರೋದಕ್ಕೂ ಆಗಲಿಲ್ಲ. ಹಾಗಾಗಿ 1000 ರೂಪೀಸ್ ಅಂತ ಮಾಡಿದ್ದೀನಿ. ಓಕೆನಾ? ಅಥವಾ ಈಗ ತುಂಬ ಜನ ಯಾವ ಥರ ಪ್ರಿಫರ್ ಮಾಡ್ತಾರೆ ಅಂತಂದರೆ, ಮೇಡಮ್ ನಮಗೆ ರೆಕಾರ್ಡಿಂಗ್ ಏನೂ ಬೇಡ, ನಾವು ಡೈರೆಕ್ಟ್ ಪ್ರಶ್ನೆ ಕೇಳ್ಬೋದಾ ಅಂತ. ಸೊ ಹಾಗೆ ಎಸ್, ನೋ ಪ್ರಾಬ್ಲಮ್. ಅಂದರೆ ನಿಮಗೆ ರೆಕಾರ್ಡಿಂಗ್ ಆ ಥರ ಏನೂ ಸಿಗಲ್ಲ ಅವಾಗ. ಇದು ಏನು ಅಂತಂದರೆ ನಾನು ಹೇಳಿದ್ದು ಇವಾಗ ಅಮೌಂಟು ಚಾರ್ಜ್, ರೀಡಿಂಗ್ ಚಾರ್ಜಸ್ಸು, ಇದು ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ ನಿಮಗೆ. ನೀವು ಈ ಥರ ಪ್ರಶ್ನೆ ಮಾಡಬೇಕು ಆಯಿತಾ, 1 2 3 4 ನಾನು ಹೇಳಿದ್ನಲ್ಲ ಮನೆ ಪ್ರಶ್ನೆ ಆ ಥರ ಅಲ್ಲ, ಸಪ್ರೇಟ್ ನೀಟಾಗಿ ಪ್ರಶ್ನೆಗಳು ಹಾಕ್ಬಿಟ್ಟು ಲಿಸ್ಟ್ ಮಾಡಿ, ಸೊ ಅದ್ರ ಪ್ರಕಾರ ಎಷ್ಟು ಬರುತ್ತೆ ಪ್ರಶ್ನೆಗಳು ಅಂತ ಪೇ ಮಾಡಿ, ಪೇಮೆಂಟು ಸ್ಕ್ರೀನ್ಶಾಟು ಮತ್ತು ಇದನ್ನು ಏನು ಲಿಸ್ಟನ್ನ ವಾಟ್ಸಪ್ ಮಾಡಬೇಕು ನನಗೆ. ನನ್ನ ನಂಬರ್ ಒಂದೇ ಇರೋದು 9980800552. ಇವಾಗ ಈಗ ಲಿಸ್ಟ್ ಮಾಡ್ತೀರಾ ಆಯಿತಾ, ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತಂದರೆ, ಅದಕ್ಕೆ ಇನ್ನೂ ಒಂದಷ್ಟು ಡೀಟೇಲ್ಸ್ ಬೇಕಾಗತ್ತೆ ಅಂತಂದರೆ ನೀವು ಲಿಸ್ಟ್ ಫಸ್ಟ್ ಮಾಡಿಬಿಟ್ಟು ನಂಗೆ ವಾಟ್ಸಪ್ ಮಾಡಿದ್ರೆ ನನಗೆ ಇನ್ನೇನು ಅದರಿಂದ ಡೀಟೇಲ್ಸ್ ಬೇಕು ಕೇಳಿಬಿಟ್ಟು ನಾನು ಇನ್ನೇನು ಪ್ರಶ್ನೆಗಳು ಕೇಳ್ಬೋದು ಅಂತ, ಅಂದರೆ ಫರ್ದರ್ ಏನು ಕೇಳಬೇಕಾಗತ್ತೆ ಅಂತ ಹೇಳಿ, ಲೈಕ್ ಇನ್ನೂ ಎಷ್ಟಾಗುತ್ತೆ ಏನು ಅಂತ ಹೇಳಿ, ಸೊ ಅದ್ರ ಪ್ರಕಾರ ನಾನು ಹೇಳ್ತೀನಿ ಇಷ್ಟು ಪೇ ಮಾಡಿ ಅಂತ. ಬೇಕಾದ್ರೆ ಆ ಥರನೂ ಮಾಡ್ಬೋದು ಆಯಿತಾ. ಈಗ ಇನ್ನೊಂದೇನಂತಂದರೆ, ಈಗ ಡೈರೆಕ್ಟ್ ಕೇಳ್ಬೋದಾ ಅಂತಾರೆ. ಅಫ್ಕೋರ್ಸ್ ಕೇಳ್ಬೋದು. ನಿಮ್ಮ ಪ್ರಶ್ನೆ ಉತ್ತರ ದೇವ್ರದ್ದು, ನಮ್ಮದೇನಿಲ್ಲ. ಸೊ ಅವಾಗೇನಂತಂದರೆ ಈಗ ವಿಡಿಯೋ ಕಾಲ್ ಮಾಡಬೇಕಾಗತ್ತೆ. ನಿಮಗೆ ಸಪೋಸು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ನಾವು ಕಾಲಲ್ಲಿ ಬರ್ತೀವಿ, ನಮಗೆ ಹಾಗೆ ಡೈರೆಕ್ಟ್ ರೀಡ್ ಮಾಡಿಕೊಡಿ ಅಂತಾರೆ. ಆಯಿತು ಅಂದೆ. ಸ್ವಲ್ಪ ಜನ ಏನು ಮಾಡ್ತಾರೆ, ವಿಡಿಯೋ ಕಾಲ್ ಮಾಡಲ್ಲ, ಆಡಿಯೋ ಕಾಲ್ ಮಾಡ್ತಾರೆ. ನೋ ಪ್ರಾಬ್ಲಮ್, ಯಾವುದು ನಿಮ್ಮ ಇಷ್ಟ ಆಯಿತಾ. ಅಂದರೆ ವಿಡಿಯೋ ಕಾಲ್ ಮಾಡಿದ್ರೆ ನಿಮ್ಮ ಮುಂದೆ ತೆಗಿತೀನಿ ಕಾರ್ಡ್ಸ್ ಎಲ್ಲ, ನಿಮಗೆ ಗೊತ್ತಾಗುತ್ತೆ. ಈವನ್ ಆಡಿಯೋ ಕಾಲ್ ಮಾಡಿದ್ರೂ ಅದೇನೇ, ನಾನು ಕಣ್ಮುಚ್ಕೊಂಡು ತೆಗ್ದಿರ್ತೀನಿ. ಸೊ ಅದನ್ನೇನು ನಾನು ನೋಡೋಕೆ ಹೋಗಲ್ಲ. ನನಗೆ ದೇವರ ಅಪ್ಪಣೆ ಎಲ್ಲಾಗುತ್ತೆ ಅಲ್ಲಿ ತೆಗಿತೀನಿ ಆಯಿತಾ. ಸೊ ಅಲ್ಲಿ ಇಲ್ಲಿ ಅಂತನೂ ಅಲ್ಲ, ನನಗೆ ದೇವರಿಂದ ಯಾವ ಥರ ಕ್ಲಿಯರೆನ್ಸ್ ಬರುತ್ತೆ ಅಲ್ಲಿ ತೆಗಿ ಇಲ್ಲಿ ತೆಗಿ ಅಂತ, ಸೊ ಆ ಥರ ಕಾರ್ಡ್ಸ್ ತೆಗಿತೀನಿ. ಸರಿನಾ? ಸೊ ನಿಮ್ಮ ಇಷ್ಟ. ಆ ಥರ ಬೇಕು ಅಂದರೆ ಡೈರೆಕ್ಟ್, ಬೇಕು ಅಂದರೆ ಡೈರೆಕ್ಟು ಓಕೆ. ಆ ಥರನೇ ಸ್ವಲ್ಪ ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ. ಏಕೆಂದರೆ ಅವ್ರಿಗೆ ಇವಾಗ ಅದಕ್ಕೆ ಚಾರ್ಜಸ್ ಹೇಳ್ಬಿಡ್ತೀನಿ ಫಸ್ಟು. ಸೊ ಅದೇನಂತಂದರೆ ಲೈಕ್ ಹಾಫ್ ಆನ್ ಅವರ್ಗೆ, ಓಕೆನಾ, ಹಾಫ್ ಆನ್ ಅವರ್ ಬುಕ್ ಮಾಡಬೇಕಾಗತ್ತೆ ನೀವು ಫಸ್ಟೇನೆ. ಅದಕ್ಕೆ 2000 ರೂಪೀಸ್ ಆಗುತ್ತೆ. ಸೊ ಅದಿಲ್ಲ ಅಂತಂದರೆ 1 ಅವರ್ ಸ್ವಲ್ಪ ಜಾಸ್ತಿ ಪ್ರಶ್ನೆ ಇದೆ, ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡಬೇಕು, ಬೇರೆ ಏನೋ ಪ್ರಶ್ನೆಗಳು ಕೇಳಬೇಕು ಅಂತ ತುಂಬ ಜನ ಮಾತಾಡ್ತಾರೆ ಪಾಪ. ಸೊ ಅವರು 4000 ಆಗುತ್ತೆ. ಓಕೆನಾ? ಸೊ ಅವಾಗೇನೆಂದರೆ
ನೀವು ಫಸ್ಟೇನೆ ಬುಕ್ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ಈಗ ಬೇರೆಯವ್ರಿಗೆ ಸ್ಲಾಟ್ ಬುಕ್ ಆಗೋಗಿದೆ ಅಂತಂದರೆ ಮತ್ತೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಟೈಮಿಂಗ್ಸ್ ಯಾರಿಗೆ ಹೇಳ್ಬಿಟ್ಟಿರ್ತೀನಿ ನಾನು, ಸೊ ಅವ್ರದ್ದು ಟೈಮಿಂಗ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಜೊತೆಗೆ ನಂದು ರೀಡಿಂಗ್ ಕೂಡ ಇರುತ್ತೆ, ಅದೇ ಹೀಲಿಂಗ್ ಕೂಡ ಇರುತ್ತೆ. ಸೊ ಹೀಲಿಂಗು ನೋಡಿ, ಬೆಳಗ್ಗೆ 10:30 11 ಗಂಟೆಗೆ ಹೀಲಿಂಗ್ ಅಂತ ಕೂತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಹೀಲಿಂಗ್ ಬಗ್ಗೆ ಹೇಳ್ತೀನಿ. ಸೊ ಹೀಲಿಂಗ್ ಅಂತ ಕೂತ್ಕೊಂಡ್ರೆ ಅದು ಸಂಜೆ ತನಕ ಆಗಿಬಿಡುತ್ತೆ, ಆಯಿತಾ. ಅದಾದಮೇಲೆ ಒಂದೊಂದು ಸಲ ಪರ್ಸನಲ್ ರೀಡಿಂಗ್ ಮಾಡಬೇಕಾಗತ್ತೆ. ಒಂದೊಂದು ತುಂಬ ಎಮರ್ಜೆನ್ಸಿ ಅಂದರೆ ಮಾಡಿಕೊಟ್ಟಿದ್ದೀನಿ, ಮಾಡೇ ಇಲ್ಲ ಅಂತಲ್ಲ, ಅಂದರೆ ಸ್ವಲ್ಪ ಬ್ರೇಕ್ ತೊಗೊಂಡು ಇದರಲ್ಲಿ ಆ ಥರ ತುಂಬ ಎಮರ್ಜೆನ್ಸಿ ಇದೆ ಅಂತಂದರೆ. ಇಲ್ಲಾಂದರೆ ಈವ್ನಿಂಗೇ ಆಗುತ್ತೆ. ಅದಕ್ಕೋಸ್ಕರನೇ ತುಂಬ ಚೆನ್ನಾಗಿ ಗೊತ್ತು ಇವಾಗ ಎಷ್ಟೊತ್ತಿಗೆ ನಿಮಗೆ ಸಿಕ್ಕಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಆ ಥರ ಆಗಿ ಲೈಕ್ ಈವ್ನಿಂಗ್ ಆಗಿಬಿಡುತ್ತೆ. ಆ್ಯಂಡ್ ಜೊತೆಗೆ ಏನಂತಂದರೆ ಇವಾಗ 3 ಜನದ್ದು ಆಗಲೇ ಇದೆ ರೆಕಾರ್ಡ್ ಮಾಡೋದಕ್ಕೆ ಅಂತಂದರೆ ಮತ್ತೆ ನಿಮಗೆ ಸ್ಲಾಟ್ ಬುಕ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಯಾಕೆ ಒಂದೊಂದು ಸಲ ಏನಾಗುತ್ತೆ ಹೇಳ್ತೀನಿ. ಈಗ 1 ಅವರ್ಗೆ ಅಂತ ಮಾತಾಡ್ತಾರೆ ಪಾಪ, ಆಯಿತಾ. ಅದು ಹಂಗೆ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಇಲ್ಲ ಮೇಡಮ್ ನನಗೆ ಇನ್ನೊಂದು ಹಾಫ್ ಆನ್ ಅವರ್ ಮಾತಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಪಾಪ ಪೇ ಮಾಡಿ ಮತ್ತೆ ಕಾಲ್ ಮಾಡಿಬಿಡ್ತಾರೆ. ಸೊ ಆ ಥರ ಆದಾಗ ಏನಾಗುತ್ತೆ, ನನಗೆ ಅವ್ರಿಗೆ ಮಾತಾಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರದ್ದು ಪ್ರಶ್ನೆ ಅರ್ಧಂಬರ್ಧ ಆಗಿರುತ್ತೆ. ಜೊತೆಗೆ ಬೇರೆಯವ್ರಿಗೆ ಹೇಳಿರೋದಕ್ಕೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಗೇನಿದ್ರೂ ಮುಂಚೆನೇ ತಿಳಿಸ್ಬೇಕಾಗತ್ತೆ, ಆಯಿತಾ. ಆ್ಯಂಡ್ ಇವತ್ತಿಂದ ಹೇಳ್ತಾ ಇದ್ದೀನಿ, ಇವಾಗ ಹಾಕಿರ್ತೀರ ಆಯಿತಾ, ಡೀಟೇಲ್ಸ್ ಹಾಕಿದ್ರಿ, ಪೇ ಮಾಡಿದ್ದೀರಾ ಆಯಿತಾ, ಖಂಡಿತ. ಆ್ಯಂಡ್ ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ರೆಕಾರ್ಡಿಂಗ್ ಮಾಡಿ ಖಂಡಿತ ಕೊಡಬೇಕು. ಅಥವಾ ನೀವು ಡೈರೆಕ್ಟ್ ರೀಡಿಂಗ್ ತೊಗೋತೀರಾ ಅಂದರೆ ಖಂಡಿತ ನಾನು ಮಾಡಿಕೊಡ್ಲೇಬೇಕು, ಆಯಿತಾ. ಅದರಲ್ಲೇನಿಲ್ಲ. ಅದೇನಂತಂದರೆ ಇವಾಗ ಹೀಲಿಂಗಲ್ಲಿ ಕೂತಿರ್ತೀನಿ ಅಂದ್ಕೊಳ್ಳಿ, ಪದೇ ಪದೇ ಫೋನ್ ಮಾಡಿ ಆಯಿತಾ ರೀಡಿಂಗ್ ಆಯಿತಾ ಅಂತಂದರೆ ಅಲ್ಲಿ ಹೀಲಿಂಗಲ್ಲಿ ಕೂತಿರುವಾಗ ಅಲ್ಲೂ ಡಿಸ್ಟರ್ಬ್ ಆಗುತ್ತೆ. ಆ್ಯಂಡ್ ರೀಡಿಂಗಲ್ಲಿ ಏನು ಬಂದ್ಬಿಡುತ್ತೆ ಗೊತ್ತಾ, ಇವಾಗ ಇನ್ಯಾರ್ದೋ ರೀಡಿಂಗ್ ಮಾಡಿರ್ತೀನಿ ಅಂದ್ಕೊಳ್ಳಿ, ಇವಾಗ ನಿಮ್ಮ ಅರ್ಜೆನ್ಸಿಗೆ ನಾನು ಆಯ್ತಾಯಿತು ಮಾಡಿಬಿಡ್ತೀನಿ ಅಂತ ಕೂತ್ಕೊಂಡ್ರೆ ಆ ಎನರ್ಜಿ ಪಿಕ್ ಆಗ್ತಾ ಹೋಗ್ಬಿಡುತ್ತೆ, ಆಯಿತಾ. ಸ್ವಲ್ಪ ಅದಕ್ಕೋಸ್ಕರ ನಾನು ಹೇಳೋದು, ನೀವು ಹಿಂಗೆ ಹಾಕಿದ ತಕ್ಷಣ ಆಯ್ತಾ ಅಂತ ಪ್ರಶ್ನೆ ಮಾಡಬೇಡಿ, ಆಯಿತಾ. ಯಾಕೆಂದರೆ ನಾನು ಮುಂಚೆನೂ ಇದೆ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಹಳೆ ವೀಡಿಯೋಗಳಲ್ಲೆಲ್ಲ 2 ಡೇಸ್ ಟೈಮ್ ಅಂತಲೇ ಹೇಳಿರೋದು, ಆಯಿತಾ. 2 ಡೇಸ್ ಅಂದರೆ ಯಾವ ಥರ, ನೀವು ಇವಾಗ 10 ಗಂಟೆ, ಈಗ ರಾತ್ರಿ 10 ಗಂಟೆ ಅಂದ್ಕೊಳ್ಳಿ, 10 ಗಂಟೇಲಿ ಪೇ ಮಾಡಿಬಿಟ್ಟು ಇಮ್ಮಿಡಿಯೇಟ್ ನಾಳೆ ಬೆಳಗ್ಗೆ ಆಯ್ತಾ ಅಂತಂದರೆ ಹೇಗಾಗತ್ತೆ, ಆಯಿತಾ. ಅಂದರೆ ಈ ಬೆಳಗ್ಗೆ ಪೇ ಮಾಡ್ತೀವಿ, ಸಪೋಸ್ ಬೆಳಗ್ಗೆ 10 ಗಂಟೆಗೆ ಪೇ ಮಾಡ್ತೀರಾ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇ 10 ಗಂಟೆಗೆ ತಾನೇ 24 ಗಂಟೆ ಆಯಿತು ಅಂದರೆ 1 ಡೇ ಆಗೋದು ನೆಕ್ಸ್ಟ್ ಡೇಗೆ, ಆಯಿತಾ. ಅದೇ ಥರ ಅದ್ರ ನೆಕ್ಸ್ಟ್ ಡೇಗೆ 2 ಡೇಸ್ ಆಗುತ್ತೆ. ಸೊ ನಾನು ನಾರ್ಮಲಾಗಿ ಹೇಳೋದು 2 ಡೇಸ್ ಟೈಮ್ ಬೇಕೇ ಬೇಕು ಅಂತ. ಅಕಸ್ಮಾತ್ ಕ್ಲಿಯರ್ ಇದೆ ಆಗುತ್ತೆ ಅಂತಂದರೆ ಡೆಫಿನೆಟಾಗಿ ಮಾಡಿಕೊಡ್ತೀನಿ. ಯಾಕೆಂದರೆ ನಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ, ನನ್ನ ಹತ್ರ ನಿಮ್ಗೆ ಕಾಯಿಸ್ಬೇಕು ಅಂತ ಏನೂ ಇಲ್ಲ. ಬಟ್ ಬೇರೆ ಏನಾದ್ರು ಎಮರ್ಜೆನ್ಸಿ ಬಂತು ಅಂತಂದರೆ ನನಗೆ ಒಂಥರ ಅನಿಸುತ್ತೆ, ಹೇಳೋಕ್ಕಾಗೋದಿಲ್ಲ ನನಗೆ, ಬಟ್ ನೀವು ಅರ್ಥ ಮಾಡ್ಕೋಬೇಕು, ಅರ್ಥ ಆಯ್ತಾ. ಇವತ್ತು ನೋಡಿ, ಈಗ ಶಾರ್ಟ್ ವೀಡಿಯೋಸ್ ಯಾವ ಥರ ಹಾಕಿದ್ದೆ ನಿನ್ನೆ ಮೊನ್ನೆ ಎಲ್ಲ ಅಂತ ನೀವೇ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಏನೋ ಎಮರ್ಜೆನ್ಸಿ ಬಂದಿದೆ ಅದಕ್ಕೆ ಮಾಡಿಲ್ಲ ಅಂತ, ಓಕೆನಾ. ಪಾಪ ಅಷ್ಟರಲ್ಲಾಗಲೇ ಫೋನು ಕೂಡ ಮಾಡಿದ್ರಿ, ಥ್ಯಾಂಕ್ ಯು. ನಾನೇನು ಮಾಡೋದು, ಈ ಥರ ಇತ್ತು, ನಂಗೆ ಹೇಳೋಕ್ಕೂ ಆಗ್ತಿರ್ಲಿಲ್ಲ. ಯಾಕೆ ಇನ್ನೊಂದು ಹೇಳ್ಬಿಡ್ತೀನಿ, ಹೀಲಿಂಗಲ್ಲೂ ಕೂಡ ಈ ಥರ ವಿಡಿಯೋ ಹೀಲಿಂಗ್ ಕೂಡ ಮಾಡ್ತೀನಿ, ಆಯಿತಾ. ಲೈಕ್ ಆ ಥರ ಇರೋದ್ರಿಂದ ಡೈರೆಕ್ಟ್ ಹೀಲಿಂಗ್ ಕೂಡ ಇರುತ್ತೆ, ಅದು ಬಂದಾಗ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಇದ್ರದ್ದು. ಸೊ ಇಲ್ಲಿ ಏನಂತಂದರೆ ಪರ್ಸನಲ್ ರೀಡಿಂಗ್ ಅರ್ಥ ಆಯ್ತಲ್ವಾ. ಸೊ ನೀವು ಲಿಸ್ಟ್ ಮಾಡಬೇಕಾಗತ್ತೆ. ನಿಮ್ಮ ವಿಡಿಯೋ ಎಲ್ಲೂ ಶೇರ್ ಮಾಡೋದಿಲ್ಲ ನಾನು, ಹೆದರ್ಕೋಬೇಡಿ. ಟೈಮ್ ಕನ್ಫರ್ಮ್ ಮಾಡ್ಕೋಬೇಕು. ನಾನು ಮ್ಯಾಕ್ಸಿಮಮ್ ಹೇಳಿದ್ರೆ 2 ಡೇಸ್ ಟೈಮ್ ಬೇಕೇ ಬೇಕು ಅಂತ ಹೇಳಿರ್ತೀನಿ. ಬಟ್ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ, ಫಾಸ್ಟಾಗಿ ಮಾಡಿಕೊಡ್ತಾ ಇದ್ದೀನಿ ನಾನು. ಆ ಥರ ನನಗೇನಿಲ್ಲ, ರಾತ್ರಿ 12 ಗಂಟೆ ಆದರೂ ಕೂತ್ಕೊಂಡು ರೀಡಿಂಗ್ ಮಾಡಿಬಿಡ್ತೀನಿ. ಪಾಪ ಏನೋ ಎಮರ್ಜೆನ್ಸಿ ಇದ್ದೇ ಇರ್ತಲ್ವ, ನೀವಿಲ್ಲ ಅಂದರೆ ನೀವು ಯಾಕೆ ಹಾಕ್ಕೊಡ್ತೀರಾ ಹೇಳಿ, ಬೇಕು ರೀಡಿಂಗ್ ಅಂತ. ಅದಕ್ಕೋಸ್ಕರ ಅಂತ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ, ನಿದ್ದೆ ಅಂತಲೂ ಯೋಚನೆ ಮಾಡಲ್ಲ. ಎಷ್ಟೋ ಸಲ ಆಕಳಿಸ್ತಾ ಇರ್ತೀನಿ, ನಿಮ್ಗೆ ಗೊತ್ತಾಗಿದೆಯೋ ಇಲ್ವೋ ಗೊತ್ತಿಲ್ಲ. ನನ್ನ ರೆಗ್ಯುಲರ್ ವೀಡಿಯೋಗಳಲ್ಲೂ ಹಾಕಲಿಕ್ಕೆ ಬಂದುಬಿಡುತ್ತೆ. ನಾನೇನು ಮಾಡೋದು, ನಿದ್ದೆ ಬಂದುಬಿಟ್ಟಿರುತ್ತೆ, ಅಷ್ಟು ಲೇಟಾಗಿ ಹೋಗಿರುತ್ತೆ, ರೆಕಾರ್ಡ್ ಮಾಡ್ತಾ ಇರ್ತೀನಿ, ಆ ಥರ. ಸೊ ಅದೇನು ಪ್ರಾಬ್ಲಮ್ ಅಲ್ಲ. ಬಟ್ ನನಗೇನಂತಂದರೆ ನಿಮಗೆ ಬೇಜಾರಾಗಬಾರ್ದು, ತೊಂದರೆ ಮಾಡ್ಕೋಬಾರ್ದು ಅಷ್ಟೇ. ಬಟ್ ಅದಕ್ಕೋಸ್ಕರ ಅಂತ ಮ್ಯಾಕ್ಸಿಮಮ್ 2 ಡೇಸ್ ಅಂತ ಟೈಮ್ ಹೇಳ್ತೀನಿ. ಆ್ಯಂಡ್ ಹಾಕಿದ ತಕ್ಷಣ ಆಯಿತಾ ಅಂತ ಕೇಳಬೇಡಿ. ಯಾಕಂದರೆ ಎನರ್ಜಿ ಪಿಕ್ ಆಗಿಬಿಡ್ತಂದರೆ ನಿಮ್ಮ ರೀಡಿಂಗ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ, ಅರ್ಥ ಆಯ್ತಾ. ಆ ಥರ ಖಂಡಿತ ಆದಷ್ಟು ಬೇಗ ಮಾಡಿಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತು, ಇತ್ತೀಚೆಗಂತೂ ಫಾಸ್ಟಾಗೇ ಮಾಡಿಕೊಡ್ತಾ ಇದ್ದೀನಿ. ರಾತ್ರಿನೂ ನೋಡಲ್ಲ, ಬೆಳಗೂ ನೋಡಲ್ಲ, ಆ ಥರ ಕೂತ್ಕೊಂಡು ಮಾಡಿ ಮುಗಿಸ್ತಾ ಇದ್ದೀನಿ ಪಾಪ, ಆಯಿತಾ. ಸೊ ಅದೊಂದು. ಆ್ಯಂಡ್ ಮತ್ತೆ ನಾನು ಹೇಳ್ತೀನಿ, ಒಂದೇ ನಂಬರ್ ಇರೋದು, ಓಕೆನಾ. ಓಕೆ, ಸೊ
ಇದು ನೋಡಿ, ಪ್ರಿಸೈಸ್ ಕ್ವಶನ್ಸ್ ಬರೀರಿ, ಕರೆಕ್ಟಾಗಿ ಕ್ವಶನ್ಸು ಏನಿಲ್ಲ, ಸೇಮ್ ಥಿಂಗ್ ನಾನು ಬರ್ದಿದ್ದೀನಿ ಅಷ್ಟೇನೆ, ನೋಡ್ಕೊಳ್ಳಿ ಆಯಿತಾ. ರೇಟು ಇದು ಎಲ್ಲ ಇದನ್ನು ಕಾಣುತ್ತಾ. ಸೊ ಇದೇನಂತಂದರೆ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ. ಏನು ಅಂತ ಮತ್ತೆ ಫೋನ್ ಮಾಡಬೇಡಿ, ಈಗಲೇ ಹೇಳಿಬಿಡ್ತೀನಿ. ಯಾಕೆಂತಂದರೆ ನನಗೆ ಬೆಳಗ್ಗೆ 10:30 ಆ ಥರ ಕೂತ್ಕೊಂಡು ಬಿಡ್ತಂದರೆ ಸಂಜೆ ತನಕ ಹೀಲಿಂಗ್ ಇರುತ್ತೆ ಆಯಿತಾ. ಒಬ್ಬರು ಇರಲಿ 4 ಜನ ಇರಲಿ, ಹೀಲಿಂಗ್ ಮಾಡಲೇಬೇಕು ನಾನು. ಅವ್ರಿಗೆ ಬಿಟ್ಟು ಇವ್ರಿಗೆ ಬಿಡ್ತೀನಿ, ನಾನು ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ತೀನಿ ಅಂತ ಮಾಡೋಕ್ಕಾಗೋದಿಲ್ಲ. ಏಕೆ ಅಂದರೆ ಪಾಪ ನಂಬಿಕೆ ಇಟ್ಟು ಹೀಲಿಂಗ್ ತೊಗೊಳ್ತಾರೆ ಜನ, ಹೆಲ್ಪ್ ಆಗಬೇಕು ಅಂತ. ಅಷ್ಟೇ ಅಲ್ಲ, ಅಷ್ಟು ತೊಂದರೆನೇ ಇರುತ್ತೆ ಆಯಿತಾ, ಭಯಂಕರ ತೊಂದರೆ ಇರುತ್ತೆ. ನಾನು ಅಲ್ಲಿ ಬರ್ತೀನಿ, ಹೀಲಿಂಗ್ ಬಗ್ಗೆ ಮಾತಾಡುವಾಗ ಹೇಳ್ತೀನಿ. ಆ ಥರ ಇರುವಾಗ ನಾನು ಫೋನ್ ಬಂತು ಅಂತಂದ್ಬಿಟ್ಟು ನಾನು ಮಾರ್ಕೆಟಿಂಗ್ ಏನೂ ಮಾಡಬೇಕಾಗಿಲ್ಲ ಆಯಿತಾ. ಸೊ ನನಗೇನು ಆ ಥರ ಅಲ್ಲ, ಲೈಕ್ ಏನೋ ದುಡ್ಡು ಸಂಪಾದನೆ ಮಾಡಬೇಕು ಆ ಥರ ಅಂತೇನಾದ್ರು ಇತ್ತು ಅಂತಂದರೆ ಆಯಿತು, ಅದು ತೊಗೋ ಇದು ತೊಗೋ ಅಂತ ಮಾತಾಡ್ಬೋದು. ಆ ಥರ ಏನಿಲ್ಲ. ಸೊ ಹಾಗೆ ಹೆಲ್ಪ್ ಆಗಬೇಕು ಅಂತ ನನ್ನ ಇಚ್ಛೆ ಅಷ್ಟೇ ಇರೋದು ನನಗೆ ಆಯಿತಾ. ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ಇವಾಗ ಅಫ್ಕೋರ್ಸ್ ಈಗ ಪರ್ಸನಲ್ ರೀಡಿಂಗ್ ಮಾಡಿರ್ತೀನಿ ಅಲ್ವಾ. ಈಗ ಜನರಲ್ ರೀಡಿಂಗ್ ಮಾಡಿದಾಗ ನಿಮ್ಮ ಎನರ್ಜಿನೇ ಪಿಕ್ ಆಗುತ್ತೆ, ಬೇರೆ ಯಾರದ್ದು ಎನರ್ಜಿ ಪಿಕ್ ಆಗಿರಲ್ಲ, ನಿಮ್ಮದೇ ಎನರ್ಜಿ ಇರುತ್ತೆ. ಅಂದರೆ ಒಂದು ಸ್ವಲ್ಪ ಒಂದೊಂದು ಸಲ ಒಂದು ಪಾಯಿಂಟ್ ಎಲ್ಲೋ ನಿಮಗೆ ಇರ್ಬೋದು, ಫುಲ್ಲು ನಿಮ್ದಲ್ಲದೆ ಇದ್ದರೂ ಎಲ್ಲೋ ಒಂದು ಕಡೆ ನಿಮ್ದು ಇದ್ದೇ ಇರುತ್ತೆ. ಅಷ್ಟಂತೂ ನನಗೆ ಗೊತ್ತು, ಗ್ಯಾರಂಟಿ. ಎಲ್ಲೋ ಒಂದು ಕಡೆ ಅಂತೂ ಮ್ಯಾಚ್ ಆಗೇ ಆಗುತ್ತೆ, ಅರ್ಥ ಆಯ್ತಾ. ಸೊ ಅವಾಗೇನಂತಂದರೆ ನೀವು ಏನು ಹೇಳ್ತಾ ಇದ್ದೆ, ಹಾಂ, ಅದಕ್ಕೇನೆ ನಾನು ಏನು ಹೇಳೋದು ಅಂತಂದರೆ, ಈಗ ಏನೋ ಒಂದು ಬಂತು ಅಂತಂದಾಗ ತಕ್ಷಣ ಏನು ಮಾಡ್ತಾರೆ ಗೊತ್ತಾ, ನಾನು ನೋಡಿದೆ ವಿಡಿಯೋ ಇವತ್ತು ಈ ಥರ ಎಲ್ಲ ಮ್ಯಾಚ್ ಆಗ್ತಿದೆ ಅಂತೆಲ್ಲ. ನಿಮ್ಮದೇ ವಿಡಿಯೋ ಅದು, ಅದೇನು ಸುಳ್ಳಲ್ಲ ನಾವು ಹೇಳೋದು. ಅಥವಾ ನನಗೆ ಹೆಂಗೆ ಗೊತ್ತಾಗಬೇಕು, ನೀವು ಎಲ್ಲೋ ಇರ್ತೀರಾ, ನಿಮ್ಮ ಎನರ್ಜಿ ಪಿಕ್ಕಾಗಿ ನಿಮ್ಮ ವಿಷಯನೇ ಇದೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಹೆಂಗೆ ಸಾಧ್ಯ? ಅದು ದೇವರ ಆಶೀರ್ವಾದನೇ ಅದು ಆಯಿತಾ. ಸೊ ಆದ್ದರಿಂದ ಅದನ್ನು ಫೋನ್ ಮಾಡಿ ಹೇಳೋ ಬದಲು ನಿಮ್ಗೆ ಏನು ಆಗಬೇಕು ಅಷ್ಟನ್ನೇ ಹಾಕಿದ್ರೆ ಸಾಕು. ಇವಾಗ ನೋಡಿದ್ರಿ ಆಯಿತಾ, ಮ್ಯಾಚ್ ಆಗ್ತಿದೆ, ಓಕೆ, ನಿಮ್ಗೇನೋ ಒಂದು ಸಂಶಯ ಬಂತು, ಹೌದು ಏನೋ ನೆಗೆಟಿವಿಟಿ ಆಗಿದೆ ಅಥವಾ ಇನ್ನೇನೋ ಒಂದು ಆಗಿದೆ ಅಂತ ನಿಮಗೆ ಒಂದು ಸಂಶಯ ಇದೆ. ಪರ್ಸನಲ್ ರೀಡಿಂಗ್ ತೊಗೋಬೇಕಾ, ಈಗ ನೋಡಿರ್ತೀರಾ, ಡಿಸ್ಕ್ರಿಪ್ಷನ್ ತೋರಿಸಿದ್ದೀನಿ ಎಲ್ಲಿ ಬರುತ್ತೆ ಅಂತ. ಸೊ ಅಲ್ಲಿ ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಡೀಟೇಲ್ಸ್ ಎಲ್ಲ. ಫೋನೇ ಮಾಡಬೇಡಿ ಆಯಿತಾ. ಯಾಕೆಂದರೆ ಬೇರೆ ಕಡೆ ಇದರಲ್ಲಿ ಇರ್ತೀನಿ ಕೆಲಸದಲ್ಲಿ, ಆ್ಯಂಡ್ ಅಫ್ಕೋರ್ಸ್ ಅಡುಗೆನೂ ಮಾಡೋಕ್ಕಿರುತ್ತೆ. ನಾನು ಅಡುಗೆ ಮಾಡಿ ಊಟ ಮಾಡ್ತ್ರೇ ನಾನು ಕೂತ್ಕೊಂಡು ನಂಗೆ ಶಕ್ತಿ ಇರುತ್ತೆ ಕೂತ್ಕೊಂಡು ಮಾಡೋಕ್ಕೆ ಸಾಧ್ಯ ಆಯಿತಾ. ಸೊ ಬೆಳಗ್ಗೆ ಫೋನ್ ಮಾಡೋದು ಅಥವಾ ಲೇಟ್ 11:30 ಆ ಥರ ಫೋನ್ ಮಾಡೋದು ದಯವಿಟ್ಟು ಮಾಡಬೇಡಿ ಆ ಥರ ಆಯಿತಾ. ನಾನು ಯಾವತ್ತೂ ಫಸ್ಟು ಹೇಳಿಬಿಟ್ಟಿದ್ದೀನಿ, ಫಸ್ಟೂ ಅದನ್ನೇ ಹೇಳ್ತಾ ಇದ್ದೆ ನಾನು. ಇದು ಫೋನ್ ನಂಬರ್ ಕೊಟ್ಟಿರೋದು ಫೋನ್ ಮಾತಾಡಿಕೊಂಡು ಮಾತಾಡೋದಕ್ಕಲ್ಲ, ನಿಮ್ಗೆ ಏನು ಹೆಲ್ಪ್ ಆಗಬೇಕು ದಯವಿಟ್ಟು ಅದನ್ನು ಹೇಳಿ. ಏಕೆಂದರೆ ಬೇರೆಯವರು ನಿಜವಾಗ್ಲೂ ಹೆಲ್ಪ್ ಆಗಬೇಕು ಅಂತ ಪಾಪ ಹೀಲಿಂಗ್ ತೊಗೊಂಡಿರ್ತಾರೆ, ಪರ್ಸನಲ್ ರೀಡಿಂಗ್ ಬೇಕು ಅಂತ ಇರ್ತಾರೆ. ನಾನು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಹೌದಾ ಅಂತ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಂತಂದರೆ ಅವ್ರಿಗೆ ತೊಂದರೆ ಆಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಅದು ನನಗೆ ಇಷ್ಟ ಇಲ್ಲ ಆಯಿತಾ. ಸೊ ಆದ್ದರಿಂದ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ, ಈ ಫೋನ್ ನಂಬರ್ ಕೊಟ್ಟಿರೋದು ನಿಮ್ಮ ಪ್ರಾಬ್ಲಮ್ ಏನಿದೆ ಅದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ, ವೆರಿ ಗುಡ್. ಅಥವಾ ಮ್ಯಾಚ್ ಸ್ವಲ್ಪ ಆಯಿತಾ, ಇನ್ನೂ ನಿಮಗೆ ಕ್ಲಾರಿಟಿ ಬೇಕಾ, ತೊಗೊಳ್ಳಿ ಪರ್ಸನಲ್ ರೀಡಿಂಗ್. ನಾನು ಈಗ ಹೇಳಿದ್ದೀನಲ್ಲ, ಲಿಸ್ಟ್ ಮಾಡಿ ತೊಗೊಳ್ಳಿ, ಕ್ಲೋಸ್ ಅಷ್ಟೇ ಆಯಿತಾ. ಅಥವಾ ನಿಮಗೆ ಫರ್ದರ್ ಏನಾದ್ರು ಹೀಲಿಂಗ್ ಬೇಕು ಅಂತ ಇದೆಯಾ, ಅದಕ್ಕೂ ಬರ್ತೀನಿ. ಸೊ ಅದಕ್ಕೆ ತೊಗೊಳ್ಳಿ, ಕ್ಲೋಸ್ ಅಷ್ಟೇನೆ, ಇನ್ನೇನು ತಲೆ ಕೆಡಿಸ್ಕೋಬೇಕಾಗೇ ಇಲ್ಲ ಅಲ್ಲಿ ಆಯಿತಾ. ಮತ್ತು ಫೋನ್ ಮಾಡಿ ಮಾತಾಡಬೇಕು ಅಂತ ಏನೂ ಇಲ್ಲ ಆಯಿತಾ. ಸೊ ಇದ್ರದ್ದು ಡೀಟೇಲ್ಸ್ ಎಲ್ಲ ಎಷ್ಟು ಅಮೌಂಟು ಎಲ್ಲ ಮತ್ತು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೋಡಿ ಓಕೆನಾ. ಮತ್ತು ನಂಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ಬಿಡಿ, ನಾನು ಇಷ್ಟು ಕ್ಲಿಯರಾಗಿ ಎಲ್ಲ ತೋರಿಸಿದ್ದೀನಿ ಇವಾಗ ಹೆಂಗೆ ನೋಡಬೇಕು ಯಾವ ಥರ ಅಂತ ಆಯಿತಾ. ಇನ್ನೇನಾದರೂ ಹೇಳಬೇಕಾ ಇದರಲ್ಲಿ? ಟೈಮ್ ಮಾತ್ರ ನಾನು ಹೇಳಿದ್ದೀನಲ್ಲ, 2 days ಅಂತ ಟೈಮ್ ಹೇಳಿದ್ದೀನಿ. ಮುಂಚೆನೂ ಇದೆ, ಬೇಕಾದ್ರೆ ನೋಡಿ, ಇವಾಗಲೂ ಹೋಗಿ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ಹಳೆ ವಿಡಿಯೋಗಳಲ್ಲಿ. 2 days ಅಂತಲೇ ಇರೋದು. ಮಾಡಿಕೊಡ್ತಾ ಇದ್ದೀನಿ. ದೇವರ ಆಶೀರ್ವಾದ ಆಯಿತು ಅಂದರೆ ಇಮಿಡಿಯೇಟ್ ಮಾಡಿಕೊಡ್ತಾ ಇರ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆ ಎಮರ್ಜೆನ್ಸಿ ಕೇಸ್ ಬಂತು ಅಂದರೆ ಕಷ್ಟ ಆಗುತ್ತೆ ಓಕೆನಾ. ಅವಾಗ ಬೇಜಾರು ಮಾಡ್ಕೊಡ್ದು ಅಷ್ಟೇ ಆ ಥರ. ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಮಾಡಿಕೊಡ್ತೀನಿ ಓಕೆನಾ. ಹಾಂ, ಅದೇ ಈಗ ಹೇಳಿದ್ನಲ್ಲ. ಸೊ ಡೈರೆಕ್ಟ್ ಬೇಕು ಅಂತಂದ್ರೂ ಬೇಡ, ನೀವು ಪ್ರಶ್ನೆ ಏನು ನೀವು ಹಾಕೋದು ಬೇಡ, ಏನು ಬೇಡ, ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ತುಂಬ ಜನಕ್ಕೆ ಏನು ಅಂತಂದರೆ, ನಮಗೆ ಬರೆಯೋಕ್ಕೆ ಬರಲ್ಲ, ಟೈಪ್ ಮಾಡೋಕ್ಕೆ ಬರಲ್ಲ ಅಂತಾರೆ ಫೋನಲ್ಲಿ. ನಾನು ಏನು ಮಾಡೋಕ್ಕಾಗತ್ತೆ, ನಾನು ಬಂದು ಟೈಪ್ ಮಾಡ್ಕೊಡೋಕ್ಕಾಗತ್ತಾ, ಆಗಲ್ಲ. ಸೊ ಅದಕ್ಕೇ ಸಿಂಪಲ್ ಹೇಳೋದು,
ಪೇಪರ್ ಮೇಲೆ ಬರೆದುಬಿಡಿ ಪ್ರಶ್ನೆ, ಬರೆದುಬಿಟ್ಟು ಫೋಟೋ ತೊಗೊಂಡು ಹಾಕ್ಬಿಡಿ ಅಷ್ಟೇ, ಆಯಿತಾ. ಅದು ಇನ್ನೂ ಸಿಂಪಲ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಎಲ್ಲ. ಆ್ಯಂಡ್ ಬರೆದುಬಿಡಿ, ಫೋಟೋ ತೆಗೀರಿ, ಹಾಕಿ ಅಷ್ಟೇ, ಆಯಿತಾ. ಆಮೇಲೆ ಇನ್ನೊಂದೇನೆಂದರೆ ತುಂಬ ಜನ ಹೇಳೋದು ಗೂಗಲ್ ಪೇ ಆ ಥರ ಏನೂ ಯೂಸ್ ಮಾಡ್ತಿಲ್ಲಮ್ಮ, ನಮ್ಮ ಫೋನಲ್ಲಿ ಇಲ್ಲ ಆ ಥರ ಅಂತ. ನಾನೇನು ಮಾಡಲಪ್ಪ, ನಾನು ಬಂದು ಪೇ ಮಾಡಿಕೊಟ್ಟು ನಾನು ಮಾಡೋಕ್ಕಾಗಲ್ಲ, ನಿಮ್ಮ ಹತ್ರಕ್ಕೆ ಬಂದು ಮಾಡೋಕ್ಕಾಗತ್ತಾ? ಆಗಲ್ಲ. ನೀವು ಯಾರ್ದಾದ್ರೂ ಹೆಲ್ಪ್ ತೊಗೊಳ್ಳೇಬೇಕು. ಇದಕ್ಕಿಂತ ಇನ್ನೇನು ಮಾಡಲಿ ನಾನು ಹೇಳಿ ನಾನು? ಸ್ವಲ್ಪ ನೀವು ಯಾರ್ದಾದ್ರೂ ಹೆಲ್ಪ್ ತೊಗೊಳ್ಳಿ, ಮಾಡಿಸಿ, ಪೇ ಮಾಡಿಸಿ. ಮತ್ತು ಅವ್ರ ಹತ್ರ, ಬೇರೆಯವ್ರ ಹತ್ರ ಪೇ ಮಾಡಿಸ್ತೀರಾ ಅಂತಂದಾಗ ಅವ್ರಿಗೆ ಸ್ಕ್ರೀನ್ಶಾಟ್ ಶೇರ್ ಮಾಡೋಕ್ಕೆ ಹೇಳಿ, ಇಲ್ಲ ಈ ವಿಡಿಯೋ ತೋರಿಸಿ, ಅವ್ರಿಗೆ ಅರ್ಥ ಆಗುತ್ತೆ, ಆಯಿತಾ. ಸೊ ಅವ್ರಿಗೆ ಸ್ಕ್ರೀನ್ಶಾಟ್ ಶೇರ್ ಮಾಡ್ತು ಅಂತಂದರೆ ಲೈಕ್ ಪೇ ಆಗಿದೆ ಅಂತ ನನಗೆ ಈಸಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ಈಗ ಪೇ ಮಾಡಿರ್ತೀರ, ಪೇ ಮಾಡಿದ್ದು ನೀವು ವಾಟ್ಸಪ್ಪಲ್ಲಿ ನಿಮ್ಮ ನಂಬರಲ್ಲಿ ವಾಟ್ಸಪ್ಪಲ್ಲಿ ಬರಬೇಕು ನನಗೆ. ಒಂದು ಹಾಯ್ ಅಂತ ಹಾಕಿ, ಅಥವಾ ನೀವು ಏನು ಪೇ ಮಾಡಿದ್ದೀರಾ ಆ ಸ್ಕ್ರೀನ್ಶಾಟ್ ಹಾಕಬೇಕು ನೀವು. ಆಮೇಲೆ ಪರ್ಸನಲ್ ರೀಡಿಂಗ್ಗೆ ಅಥವಾ ಹೀಲಿಂಗ್ಗೆ ಅಂತ ಹಾಕಬೇಕು ಅದನ್ನು. ನೀವು ಏನೂ ಹಾಕದೆ ಸುಮ್ಮನೆ ಪೇ ಮಾಡಿ ಸುತ್ತಾಗ್ಬಿಟ್ರೆ ನಾನು ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲಪ್ಪ. ನಂಗೆ ನಿಜವಾಗ್ಲೂ ಅಷ್ಟು ಕಷ್ಟ ಆಗಿಬಿಡುತ್ತೆ ನನಗೆ. ಅದು ಏನಂತಂದರೆ, ಈಗ ಯಾರಿಗೋ ಹೀಲಿಂಗ್ ಬೇಕು, ಇನ್ಯಾರೋ ಹೆಸ್ರಲ್ಲಿ ಪೇ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಆವಾಗ ಯಾರಂತ ಅದನ್ನು ಹುಡ್ಕೊಂಡು ಕೂತ್ಕೊಳ್ಬೇಕು, ಮತ್ತು ಅದನ್ನೆಲ್ಲ ಡೀಟೇಲ್ಸ್ ತಗೊಂಡು ಕೂತ್ಕೋಬೇಕು, ಅವ್ರಿಗೆ ಫೋನ್ ಹಚ್ತಾ ಕೂತ್ಕೋಬೇಕು, ಫೋನೇ ತೆಗಿಯಲ್ಲ ಒಂದೊಂದು ಸಲ. ತುಂಬ ತೊಂದರೆ ಆಗಿಬಿಡುತ್ತೆ ನನಗೆ. ಯಾಕೆಂದರೆ ನಾನು ಹೀಲಿಂಗಲ್ಲಿ ಕೂತ್ಕೋಬೇಕು, ಅದು ಮುಗಿಸ್ಬೇಕು, ನನಗೆ ಒಂಥರ ಟೆನ್ಷನ್ ಆಗ್ತಾ ಹೋಗಿಬಿಡುತ್ತೆ ನನಗೆ, ಅದು ಮುಗಿಲಿಲ್ಲ ಅಂತಂದರೆ ಬೇಜಾರಾಗುತ್ತೆ ಪಾಪ. ಯಾಕೆಂದರೆ ಅವ್ರ ಎನರ್ಜಿ ನೋಡಿರ್ತೀನಲ್ವಾ, ಎಷ್ಟು ತೊಂದರೆಯಲ್ಲಿದ್ದಾರೆ ಅಂತ ಗೊತ್ತು. ಹಾಗಿದ್ದಾಗ ನಾನು ಅಷ್ಟು ಕ್ಯಾಶುಯಲಾಗಿ ನಾನು ಇರೋಕ್ಕಾಗಲ್ಲ, ನನಗಾಗೋದಿಲ್ಲ ಅಷ್ಟೇ, ಆ ಥರ. ಓಕೆನಾ. ಬೇರೆಯವ್ರಿಗೆ ಗೊತ್ತಿಲ್ಲ ಯಾವ ಥರ ಮಾಡ್ತಾರೆ ಅಂತ, ಬಟ್ ನಾನು ತುಂಬ ಪರ್ಸನಲಾಗಿ ತೊಗೋತೀನಿ ಹೀಲಿಂಗ್ ಮಾಡೋದನ್ನಾಗಲಿ ಅಥವಾ ರೀಡಿಂಗ್ ಆಗಲಿ. ಏಕೆಂದರೆ ನೀವು ಅಷ್ಟು ನಂಬಿಕೆ ಇಟ್ಟು ಪಾಪ ತೊಗೊಂಡಿರ್ತೀರ ಅಲ್ವಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಓಕೆನಾ. ಆ ಥರ ಇದ್ದಾಗ ನಾವು ಅಷ್ಟೊಂದು ಬೇಜವಾಬ್ದಾರಿತನದಿಂದ ನಡ್ಕೊಳಕ್ಕಾಗೋದಿಲ್ಲ ಆ ಥರ, ಆಯಿತಾ. ಸೊ ಅದಕ್ಕೋಸ್ಕರ ಅದು ಹೇಳಿದ್ನಲ್ಲ, 1/2 hour ಅಂತ ಇರುತ್ತೆ. ಸೊ 1 hour ಅಂತ ಇರುತ್ತೆ. ನಿಮ್ಮ ಪ್ರಶ್ನೆ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಹೇಳ್ದಂಗೆ ನಿಮಗೆ ಬರೀ 1-2 ಪ್ರಶ್ನೆ ಇದೆ ಅಂತಂದರೆ ಸುಮ್ಮನೆ ನಾನೇ ಹೇಳ್ತೀನಲ್ಲ, ರೆಕಾರ್ಡ್ ತೊಗೊಳ್ಳಿ. ಯಾತಕ್ಕೆ ವಿಡಿಯೋ ಕಾಲ್ ಇದೆಲ್ಲ ಬೇಡ. ಸಪೋಸ್ ಜಾಸ್ತಿ ಪ್ರಶ್ನೆ ಇದೆ ಅಂತಂದರೆ ನೀವು ವಿಡಿಯೋ ಕಾಲ್ ಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಏಕೆಂತಂದರೆ ಫಾಸ್ಟಾಗಿ ಇನ್ನೂ 1-2 ಪ್ರಶ್ನೆ ಜಾಸ್ತಿ ಕೇಳ್ಬೋದು. ಈಗ 1/2 hour ಅಂದರೆ ನಾವು ರೆಕಾರ್ಡ್ ಮಾಡಿ ಕಳಿಸೋದು ಆ ಥರ ಇನ್ನೊಂದೇನೆಂದರೆ, ರೆಕಾರ್ಡ್ ಮಾಡಿ ಕಳಿಸುವಾಗ ಒಂದೊಂದು ಸಲ ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ. ಸೊ ಆವಾಗಲೂ ಕೂಡ ಸ್ಲೋ ಆಗ್ತಾ ಹೋಗುತ್ತೆ. ಇಂಟರ್ನೆಟ್ ಅಪ್ಲೋಡ್ ಮಾಡಬೇಕು, ನಿಮಗೆ ಶೇರ್ ಮಾಡಬೇಕು ಎಲ್ಲ, ತುಂಬ ಅದು ಒಂದು ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಏನು ಅಂತಂದರೆ, ಸ್ವಲ್ಪ ಕಾಯಬೇಕಾಗತ್ತೆ, ಟೆನ್ಷನ್ ತೊಗೋಬೇಡಿ, ಖಂಡಿತ ಮಾಡಿ ಕಳಿಸ್ತೀನಿ, ಆಯಿತಾ. ರೆಕಾರ್ಡಿಂಗ್ ಅಂದರೆ ಇಲ್ಲ ಅಂತಂದರೆ ಅದೇ ಈ ಥರ ಡೈರೆಕ್ಟ್ ಬಂತು ಅಂದರೆ ಇನ್ನೂ ನಿಮಗೆ ಹೆಲ್ಪ್ಫುಲ್ಲು. ಅಫ್ಕೋರ್ಸ್ 2000 ಇರುತ್ತೆ 1/2 hourಗೆ, ಬಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಬರೀ 1-2 ಪ್ರಶ್ನೆ ಅಲ್ಲ, ಜಾಸ್ತಿ ಪ್ರಶ್ನೆ ಕೇಳ್ಬೋದು. ಪಟ್ 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 ಅಂತ ಕೇಳ್ತಾ ಹೋದಷ್ಟು ಉತ್ತರ ಬರ್ತಾ ಹೋಗುತ್ತೆ, ಕ್ಲೋಸ್ ಅಲ್ಲಿಗೆ. ಅದೇ ಥರ 1 hourಗೆ 4000, ಓಕೆನಾ. ಸೊ ಡಿಪೆಂಡ್ಸ್. ಆಮೇಲೆ ನಿಮಗೆ ಬೇಕು ಅಂತಂದರೆ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ, ಡೈರೆಕ್ಟ್ ವಿಡಿಯೋ ಅಥವಾ ಆಡಿಯೋ ಕಾಲ್ ಅಂತಂದರೆ ಬುಕ್ ಮಾಡ್ಕೊಳ್ಳಿ, ಓಕೆನಪ್ಪ. ಸೊ ಅದೂ ಈಸಿ ಆಗುತ್ತೆ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ. ಓಕೆ. ಸೊ ಇವಾಗ ಕಮ್ಮಿಂಗ್ ಟು ಹೀಲಿಂಗ್ ಏನು ಅಂತ ತುಂಬ ಜನ ಪ್ರಶ್ನೆ ಕೇಳಿದ್ದೀರಾ. ಹೀಲಿಂಗ್ ಅಂದರೆ ಏನು ಮೇಡಮ್, ನನಗೆ ಹೀಲಿಂಗ್ ಅಂದರೆ ಗೊತ್ತಾಗಬೇಕು ಏನು ಅಂತ. ಸೊ ಫಸ್ಟ್ ಏನು ಅಂತಂದರೆ, ನಾನೀಗ ಮಾಡ್ತಾ ಇರೋದು ಸ್ಪಿರಿಚುವಲ್ ಹೀಲಿಂಗ್ ಅಂತ. ಸ್ಪಿರಿಚುವಲ್ ಹೀಲಿಂಗ್ ಯಾವ ಥರ, ಏಂಜಲ್ ಥೆರಪಿ ಹೀಲಿಂಗ್ ಅಂತ, ಓಕೆನಾ. ಈಗ ನೀವುಗಳೆಲ್ಲ ರೇಕಿ ಹೀಲಿಂಗ್ ಅಂತ ಕೇಳಿರ್ತೀರ. ರೇಕಿ ಹೀಲಿಂಗಲ್ಲಿ ಯಾವ ಥರ ಅಂತಂದರೆ, ಅವರು ಯೂಸ್ ಮಾಡ್ತಾರೆ, ಕೈ ಯೂಸ್ ಮಾಡ್ತಾರೆ. ಅಂದರೆ ನಮ್ಮಲ್ಲಿರೋ ಶಕ್ತಿನ ಏನಂತಂದರೆ, ಇನ್ನೊಂದೇನೆಂದರೆ ನಾವು ಮೀಡಿಯೇಟರ್ ಅಷ್ಟೇನೆ. ನಾವು ನಮ್ಮನ್ನು ಏನು ಅಂತಂದರೆ ಒಂದು ಮಾಧ್ಯಮ ಥರ ಅಷ್ಟೇನೆ ನಾವು, ಆಯಿತಾ. ಅಂದರೆ ನಾವು ಮಾಡ್ತೀವಿ, ಅದಕ್ಕೋಸ್ಕರ ನಾನೇನು ಹೇಳೋದು ಅಂತಂದರೆ, ಲೈಕ್ ನಾವು ಮಾಡ್ತೀವಿ ಅನ್ನೋಕ್ಕಿಂತ ನಮ್ಮ ಕೈಲಿ ದೇವರು ಮಾಡಿಸ್ತಾರೆ ಅಂತ ನಾನು ಹೇಳೋದು ಆ ಥರ, ಆಯಿತಾ. ಇದೇನೆಂದರೆ, ಇವಾಗ ನೀವು ಯಾರು ಬರ್ತೀರಾ ಹೀಲಿಂಗ್ ಬೇಕು ಅಂತ, ನೀವು ಬರೋದಲ್ಲ, ಅದು ದೇವರ ಕ್ಲಿಯರೆನ್ಸ್ ಆಗಿಯೇ ನೀವು ಬರೋದು ನನಗೆ ಮಾಡಬೇಕು ಅಂತ ನನ್ನ ಹತ್ರ. ಅಷ್ಟಂತೂ ನನಗೆ ಗೊತ್ತು, ಓಕೆನಾ. ಅಷ್ಟು ತನಕ ಕ್ಲಿಯರೆನ್ಸ್ ಕೊಟ್ಟಿರ್ತಾರೆ ಭಗವಂತ, ಎಸ್ ನಿನ್ನ ಹತ್ರ ಬರ್ತಾ ಇದ್ದಾರೆ ಅವರು ಮಾಡಿಕೊಡ್ಬೇಕು ಅಂತ.
ಸೊ ಇನ್ನೊಂದೇನು, ಇವಾಗ ನೀವು ಕೇಳ್ಬೋದು, ಯಾವಾಗ ಇದ್ರ ಬಗ್ಗೆ ನಾನು ಯಾತಕ್ಕೆ ಏಂಜಲ್ ಥೆರಪಿ ಮಾಡಿದೆ, ಇದೇ ಯಾಕೆ ಮಾಡಿದೆ, ರೇಖಿ ಯಾಕೆ ಮಾಡಲಿಲ್ಲ ಅಂತ ನೀವು ಕೇಳ್ಬೋದು. ರೇಖಿನೂ ಅದೇ ಥರನೇ, ಲೈಕ್ ನಾವೇನು ಎನರ್ಜಿ ಇರುತ್ತೆ ಅದನ್ನು ತೊಗೊಂಡು ಕ್ಲಿಯರ್ ಮಾಡ್ತೀವಿ ನಿಮಗೆ, ಆಯಿತಾ? ಆ ಥರ ಅಂದರೆ ಸ್ಕ್ಯಾನ್ ಮಾಡಿ ಏನು ಪ್ರಾಬ್ಲಮ್ ಇದೆ ನೋಡಿ ಕ್ಲಿಯರ್ ಮಾಡ್ತಾ ಹೋಗೋದು. ಓಕೆ, ಅದೇ ಥರನೇ ಏಂಜಲ್ ಥೆರಪಿನೂ ಕೂಡ, ಏಂಜಲ್ ಥೆರಪಿ ಹೀಲಿಂಗು ಕೂಡ ಅದೇ ಥರ. ಸೊ ನೀವು ಇವಾಗ ಕೇಳ್ಬೋದು, ಯಾಕೆ ಏಂಜಲ್ ಥೆರಪಿ ಯಾಕೆ ಮಾಡಿದ್ರಿ, ರೇಖಿ ಹೀಲಿಂಗ್ ಯಾಕೆ ಮಾಡಲಿಲ್ಲ ಅಂತ. ಅದು ದೇವರು ನಮ್ಮನ್ನು ಆರಿಸ್ಕೊಳ್ಳೋದು, ಆಯಿತಾ? ಆ್ಯಂಡ್ ನಮಗೆ ಯಾವ ಥರ ಅಂತಂದರೆ, ಆ್ಯಕ್ಚುಲಾಗಿ ಇಲ್ಲಿ ಹೇಳೋದು ಯಾವ ಥರ ಆಗುತ್ತಾ, ಈ ಥರ ಎಲ್ಲ ಒಂದು ಆ್ಯಕ್ಟಿವಿಟಿ ನಾವೇನು ಮಾಡ್ತೀವಿ, ನಾನು ಅಂತ ಅನ್ನೋಕ್ಕಿಂತ ನಾವು ಯಾವಾಗ ದೇವ್ರ ಪಾದಕ್ಕೆ ಹಾಕ್ತೀವಿ, ದೇವ್ರ ದಾರಿ ತೋರಿಸ್ತಾರೆ, ಅರ್ಥ ಆಯ್ತಾ ಫಸ್ಟು. ಆಮೇಲೆ ಆ್ಯಕ್ಚುಲಾಗಿ ನನಗಾಗಿದ್ದು ಅದೇ ಥರನೇ. ಸ್ವಲ್ಪ ಒಂದು ಚೂರು ಸ್ಟೋರಿ ಹೇಳ್ತೀನಿ. 2021 ಅದೇ ಕೋವಿಡ್ ಆ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಆರಾಮಾಗಿ ಬೆಳಗ್ಗೆ ಹೋಗೋದು ಸಂಜೆಗೆ ಬರೋದು, ಆ ಥರ ಏನೋ ಇದ್ದೋಳು. ಕೋವಿಡ್ ಟೈಮ್ ಬಂತು. ಸೊ ಆವಾಗ ಸ್ವಲ್ಪ ಬ್ರೇಕ್ ಆಯಿತು. ಎಲ್ಲರಿಗೂ ಗೊತ್ತದು, ಎಲ್ಲರಿಗೂ ಆಚೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮನೇಲಿ ಉಳ್ಕೋಬೇಕಾಯ್ತು. ಆ ಟೈಮಲ್ಲಿ ಏನಂತಂದರೆ, ಒಂದು ಸ್ವಲ್ಪ ಕೋವಿಡ್ದು ಟೆನ್ಷನ್ನು ಆ ಥರ ಅನ್ನೋದಕ್ಕಿಂತ ಏನು ಮಾಡೋದು ಇವಾಗ, ಸುಮ್ಮನೆ ಮನೇಲಿ ಕೂತಿರ್ಬೇಕಲ್ಲ, ಏನು ಮಾಡೋದು ಇವಾಗ ಅನ್ನೋ ಥರ. ಸೊ ಆವಾಗ ಸುಮ್ಮನೆ ಈ ಥರ ಏನೋ ವಿಡಿಯೋ ನೋಡ್ತಾ ಇದ್ದಾಗ ಯೂಟ್ಯೂಬಲ್ಲಿ ಸಡನ್ನಾಗಿ ಏಂಜಲ್ ಥೆರಪಿದು ಅಂತೇನೋ ಬಂತು. ಏಂಜಲ್ ಥೆರಪಿ ಅಂದರೆ ಏನು ಅಂತ, ಸರಿ ಏನೋ ಚಾರ್ಜಸ್ ಹೇಳಿದ್ರು, ತೊಗೊಂಡ್ಬಿಟ್ಟೆ. ಓಕೆ, ಸುಮ್ಮನೆ ಇದೀನಲ್ಲ, ಈಗ ನೋಡೋಣ ಬಿಡು, ಇದನ್ನಾದರೂ ಮಾಡ್ಕೊಳ್ತೀನಿ ಅಂತ ಹಾಕಿದೆ. ಬಟ್ ಕರೆಕ್ಟಾಗಿ ಯಾವ ಥರ ಆಯ್ತು ಅಂತಂದರೆ, ಆಯಿತು ಅದನ್ನು ಹಾಕಿದೆ. ಇಲ್ಲ, ಇದಕ್ಕೂ ಮುಂಚೆ ಆ್ಯಕ್ಚುಲಾಗಿ ನನಗೊಂದು ಕನಸು ಬಿದ್ದಿತ್ತು, ಆಯಿತಾ? ನಾನು ಇದನ್ನು ಯಾಕೆ ಶೇರ್ ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ಯಾವ ಥರ ಎಳ್ಕೊಂಬಂದರು, ಯಾವ ಥರ ಬಂದೆ ನಾನು ಈ ದಾರಿಗೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಅಷ್ಟೇ, ಆಯಿತಾ? ಯಾವ ಥರ ಆಯ್ತಂದರೆ, 2021 ಆ ಥರ ಒಂದು ದಿವಸ ಒಂದು ಕನಸು ಬಿತ್ತು, ಆಯಿತಾ? ಯಾವ ಥರ ಅಂದರೆ, ನಾನು ಅದ್ರದ್ದು ಒಂದು ಲಿಂಕ್ ಕೂಡ ಆ್ಯಡ್ ಮಾಡಿದ್ದೀನಿ. ನಾನು ಇಂಗ್ಲೀಷಲ್ಲಿ ಆಗಲೇ ವಿಡಿಯೋ ಮಾಡಿದ್ದೀನಿ, ಆಯಿತಾ? ಏನು ಆಫ್ಟರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ವಿಡಿಯೋ ಲಿಂಕ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಗೊತ್ತಲ್ಲ ಯಾವ ಥರ ನೋಡಬೇಕಂತ, ಅದನ್ನು ನೋಡಿ, ಆಯಿತಾ? ಅದರಲ್ಲಿ ಯಾವ ಥರ ಡ್ರೀಮ್ ಬಂತು ಅನ್ನೋದನ್ನು ನಾನೇ ಒಂದು ಸ್ಕೆಚ್ ಥರ ಮಾಡಿ ಎಲ್ಲ ಹಾಕಿದ್ದೀನಿ. ಸೊ ನಿಮ್ಗೆ ನಾನು ಇವಾಗ ಇಲ್ಲಿ ಕೇಳಿಬಿಟ್ಟು ನೀವು ಅಟ್ಲೀಸ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತ. ಸೊ ಅದಿದೆ. ಅಲ್ಲೇನಂದರೆ, ಒಂದು ದಿವಸ ಕನಸಲ್ಲಿ ಯಾವ ಥರ ಅಂತಂದರೆ, ಸಡನ್ನಾಗಿ ಲೈಕ್ ಹೋಗ್ತಾ ಇದ್ದೀನಿ, ಸಡನ್ನಾಗಿ ಹೋಗ್ತಾ ಇದ್ದೀನಿ. ಒಂದು ಹಳ್ಳಿ ಕಡೆ ಎಲ್ಲ ನಮಗೆ ಇದು ಭೂಮಿನಲ್ಲಿ ಇದು ಅದಕ್ಕೇನು ಹೇಳ್ತಾರೆ, ಒಂದು ಸ್ಕ್ವೇರ್ ಥರ ಕಟ್ಟಿರ್ತಾರೆ ನೋಡಿ, ಒಂದು ಮೇಲೆ ನಡ್ಕೊಂಡು ಹೋಗೋ ದಿಬ್ಬ ಥರ ಒಂದು ಇರುತ್ತೆ ಗೊತ್ತಾ, ಆ ಥರ ನಡ್ಕೊಂಡು ಹೋಗೋ ಥರ, ಆ ಥರ ನಾನು ಹೋಗ್ತಾ ಇದ್ದೀನಿ, ಆಯಿತಾ? ಅಂದರೆ ಅದು ಆ್ಯಕ್ಚುಲಾಗಿ ಭೂಮಿ ಥರ ಅಲ್ಲ, ಆಯಿತಾ? ಸರಿಯಾಗಿ ಕೇಳಿಸ್ಕೊಳ್ಳಿ, ಭೂಮಿ ಥರ ಅಲ್ಲ. ಹೋಗ್ತಾ ಇದ್ದೀನಿ, ಅಲ್ಲಿ ನೋಡಿದ್ರೆ ಒಂಥರ ಬೆಂಕಿ ಥರ, ಬೆಂಕಿನೂ ಅಲ್ಲ, ನಾನೇನು ಸುಡ್ತಾ ಇಲ್ಲ, ಬೆಂಕಿ ಥರ ಇಲ್ಲ. ಹೋಗ್ತೀನಿ, ಒಂದು ಸ್ವಲ್ಪ ದೂರ ಹೋದರೆ ಫುಲ್ಲು ಸೈಲೆನ್ಸ್. ಎಷ್ಟು ಸೈಲೆನ್ಸ್ ಅಂತಾರಂದರೆ ಸೈಲೆಂಟಾಗಿದೆ, ಆಯಿತಾ? ಆಮೇಲೆ ಸುತ್ತ ನೋಡಿದ್ರೆ ಬರೀ ಬೆಂಕಿ ಥರ ಕಾಣಿಸ್ತಾ ಇದೆ, ಬಟ್ ಬೆಂಕಿ ಅಲ್ಲ, ಅದು ನೀರು ಥರ ಕಾಣಿಸುತ್ತೆ, ನೀರು ಅಲ್ಲ. ಆಮೇಲೆ ಹಿಂದೆ ತಿರುಗಿ ನೋಡ್ತೀನಿ, ಸ್ಕ್ವೇರ್ ಹೋದರೆ ಭೂಮಿಲಿ ನಮ್ಮ ಹೊಲದಲ್ಲೆಲ್ಲ ಮಾಡಿರ್ತಾರೆ ನೋಡಿ, ಆ ಥರ ಸ್ಕ್ವೇರ್ ಏನೂ ಇಲ್ಲ, ಮಣ್ಣಲ್ಲ, ಬೆಂಕಿ ಅಲ್ಲ, ನೀರು ಥರ ನೀರಲ್ಲ, ಆ ಥರ ಹೋಗ್ತಾ ಇದ್ದೀನಿ. ಹಂಗೇನೆ ನಾನು ಆ ದಿಬ್ಬ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಹಿಂದೆ ತಿರುಗಿ ನೋಡ್ತೀನಿ, ಫುಲ್ ಅದೇ ಥರ ಕಾಣ್ತಾ ಇದೆ, ಯಾರೂ ಇಲ್ಲ, ಒಬ್ಬಳೇ. ಇಷ್ಟು ದೂರ ಬಂದುಬಿಟ್ಟಿದ್ದೀನಾ ಅಂದ್ಕೊಂಡು ಹಿಂದೆ ತಿರುಗಿ ಹೊಟ್ಟೋಗ್ತೀನಿ ವಾಪಸ್ಸು ಅಂತ. ಹೋಗೋಕ್ಕೆ ಅಂತ ಹೋಗ್ತೀನಿ,
ಆಮೇಲೆ ತಕ್ಷಣ ನೋಡಿದ್ರೆ ಅಲ್ಲಿ 3-4 ಜನ ಏಂಜಲ್ಸ್, ಒಂದು ಮಗು ಥರ ಚಿಕ್ಕ ಚಿಕ್ಕ ಏಂಜಲ್ಸ್, ಹಿಂಗೊಂದು ಮಗು ಹಿಂಗೆ ಕೂತಿದೆ, ಹಿಂಗೊಂದು ಕೂತಿದೆ, 3-4 ಒಂದು ಕೇವ್ ಥರ ಕಾಣುತ್ತೆ. ನಾನು ಅವ್ರ ಹತ್ರ ಹಾಗೆ ದಿಬ್ಬ ಮೇಲಿಂದ ಆ ಕಡೆಯಿಂದ ಹೋಗ್ತೀನಿ. ಅವ್ರ ಹತ್ರ ಹೋದರೆ ಅಲ್ಲಿ ಹೋಗಿ ನಿಂತ್ಕೋತೀನಿ. ಫುಲ್ಲು ನೀರು ಥರ. ಎಷ್ಟು ನಂಗೆ ಗೊತ್ತಿಲ್ಲ ಯಾವ ಥರ ಹೇಳೋದು. ಅಲ್ಲಿ ಆಮೇಲೆ ಹೇಳ್ತಾರೆ, ನಾನು ಹೋಗಿ ಕೇಳ್ತೀನಿ. ಅವ್ರನ್ನೆಲ್ಲ ನೋಡ್ತಾರ ಹಿಂಗೆ ಒಂದೊಂದು ನೀವು ನೋಡಿರ್ತೀರ 4 ಏಂಜಲ್ಸ್ದು ಬೇಬಿ ಏಂಜಲ್ಸ್ ಥರ ಒಂದು ಫೇಸ್ ಇರುತ್ತೆ, ಒಂದು ಹಿಂಗೆ ಇಟ್ಕೊಂಡಿರೋದು, ಒಂದು ಹಿಂಗೆ ನೋಡ್ತಿರೋದು, ಆ ಥರ ಎಲ್ಲ 4 ಏಂಜಲ್ಸ್ ಅದರಲ್ಲಿ ಇದೆ ನೋಡಿ. ಹಾಕಿದ್ದೀನಿ ಅನಿಸುತ್ತೆ ಮೋಸ್ಟ್ಲಿ. ತುಂಬ ಬ್ಯೂಟಿಫುಲ್ಲು. ಆ್ಯಂಡ್ ಅವರು ಸ್ಟ್ಯಾಚು ಥರ ಕಾಣೋದು ನಿಜ ಆಗ್ಬಿಟ್ರು ಅವರು. ಆಯಿತಾ. ಆಮೇಲೆ ನಾನು ಕೇಳ್ತೀನಿ, ಗೇಬ್ರಿಯಲ್ ಎಲ್ಲಿ ಅಂತ. ಗೇಬ್ರಿಯಲ್ ಎಲ್ಲಿ ಅಂತೀನಿ. ಅವರು ಹಿಂಗೆ ತೋರಿಸ್ತಾರೆ ಕೈ, ನೋಡಲ್ಲಿ ಅಂತ. ಅಲ್ಲಿ ನೋಡಿದ್ರೆ ಅದನ್ನು ಹಾಕಿದ್ದೀನಿ, ಒಂದು ಫೋಟೋ ಹಾಕಿದ್ದೀನಿ, ಯಾವ ಥರ ಕಾಣಿಸ್ಕೊಂಡ್ರು ಅಂತ. ಗೇಬ್ರಿಯಲ್ ಅಂದರೆ ನಾನು ಹೇಳ್ತೀನಲ್ವಾ, ಏಂಜಲ್ಸಲ್ಲಿ ನಾರ್ಮಲ್ ಜೆಂಡರ್ ಇರೋದಿಲ್ಲ ಆಯಿತಾ. ಆ ಥರ ಸೂಪರ್ ಪವರ್ಸ್ ಇರೋ ಒಂದು ಇರುತ್ತೆ, ಓಕೆನಾ, ಆ ಥರದವರು. ಬಟ್ ನನಗೆ ಆ ಥರ ಕಾಣಿಸ್ಕೊಂಡಿದ್ದು ಆ ಥರ ಜೆಂಟ್ಸ್ ರೂಪದಲ್ಲಿ ಕಾಣಿಸ್ಕೊಂಡಿದ್ದು. ಒಳ್ಳೆ ಹೈಟು, ಪರ್ಸ್ನಾಲಿಟಿ, ಆ್ಯಂಡ್ ಅಲ್ಲಿ ನಿಂತಿದ್ದಾರೆ ಕರ್ಲಿ ಹೇರ್ಸ್ ಎಲ್ಲ. ಅಷ್ಟು ಹೈಟು, ಪರ್ಸ್ನಾಲಿಟಿ. ನಾನು ಕೇಳ್ತೀನಿ, ಅಲ್ಲಿ ನೋಡ್ತೀನಿ ಗೇಬ್ರಿಯಲ್ ಅಂತ ಹಿಂಗೆ ಅಂದರು. ಆಮೇಲೆ ನನಗೆ ಅಷ್ಟೇ ನೋಡಿದೆ, ಸಡನ್ನಾಗಿ ಎಚ್ಚರ ಆಯಿತು. ಆಮೇಲೆ ಎದ್ದೆ. ಎದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಇದು ಏನು ಕನಸಿದು, ಯಾರಿದು ಗೇಬ್ರಿಯಲ್ ಯಾರು? ನಾನು ಏಂಜಲ್ಸ್ ಅಂತ ವರ್ಡ್ ಕೇಳಿದ್ದೀನಿ ಹೊರತು ನಾನು ನಿಜವಾಗ್ಲೂ ನನಗೆ ಇನ್ನೇನೂ ಗೊತ್ತಿಲ್ಲ. ನನಗೆ ಇದು ನಡೆದಿರೋದು 21 21 ಮೇ ಬಿ ಜಾನ್ ಫೆಬ್ ಇರ್ಬೋದು. ಏನಂದ್ರೆ ಏನೂ ಗೊತ್ತಿಲ್ಲ ನನಗೆ, ಆಯಿತಾ. ಏಂಜಲ್ಸ್ ಅಂದರೆ ಏನಂತ ಗೊತ್ತಿಲ್ಲ. ಆಮೇಲೆ ನಾನು ನನ್ನ ಮಗಳನ್ನ ಕೇಳಿದೆ, ಗೇಬ್ರಿಯಲ್ ಅಂತ ಕೇಳಿದ್ಯಮ್ಮ ನೀನು ಅಂತ. ಅವ್ರು ಏಂಜಲ್ಸ್ ಅಮ್ಮ, ಪ್ರೇ ಮಾಡ್ತಾರೆ ಏಂಜಲ್ಸ್ ಅಂತ ಶೀ ಟೋಲ್ಡ್. ಆಮೇಲೆ ನನಗೆ ಅರೆ ನನ್ನ ಮಗಳಿಗೆ ಗೊತ್ತು, ನನಗೆ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಅವಾಗ ಓದಕ್ಕೆ ಹೋದೆ. ಏಂಜಲ್ಸ್ ಅದೇ ಗೂಗಲ್ ಮಾಡಿದೆ, ಗೇಬ್ರಿಯಲ್ ಯಾರು ಅಂತ. ಆರ್ಕೇಂಜಲ್ ಗೇಬ್ರಿಯಲ್ ಅಂತ ಬರುತ್ತೆ. ಶಿ ಈಸ್ ಅ ಮೆಸೆಂಜರ್ ಅಂತ. ಆದರೆ ಶಿ ಆರ್ ಹೀ ಅಂತ ಬರೋದಿಲ್ಲ, ಲೈಕ್ ಮೆಸೆಂಜರ್ ಆಫ್ ಗಾಡ್ ಅನ್ನೋ ಥರ. ನನಗೆ ಒಂದು ನಿಮಿಷ ಹೆಂಗೆ ಆಗ್ಬಿಡ್ತು ಅಂತಂದರೆ, ಏನಿದು, ನನಗೆ ಯಾಕೆ ಹಿಂಗೆ ಕಾಣಿಸ್ಕೊಂಡ್ರು ಅಂತ. ಆ್ಯಂಡ್ ಆ ಸೈಲೆನ್ಸ್ ಮಾತ್ರ ಅದು ಯಾವ ಥರ ಸೈಲೆನ್ಸ್ ಅಂತಂದರೆ, ಅಂದರೆ ನಾನು ಹೋಗಿ ಆ್ಯಕ್ಚುಲಿ ಅದು ಆಫ್ಟರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ, ಅದು ಆಮೇಲೆ ವಿಷಯ ಅರ್ಥ ಆಯಿತು, ನನಗೆ ಗೊತ್ತಾಯಿತು, ತಿಳಿಸಿದ್ರು, ಆಯಿತಾ. ಅದು ಬೇರೆ. ಸೊ ಅದು ಯಾವ ಥರ ತೋರಿಸ್ಕೊಟ್ರು ಅಂದರೆ ನೋಡು, ನಿನ್ಗೆ ಈ ಥರ ಎಲ್ಲ ಫೀಲಿಂಗ್ಸ್ ಈ ಥರ ಗೊತ್ತಾಗ್ತಾ ಹೋಗುತ್ತೆ. ಸೊ ಇನ್ನು ಮುಂದೆ ನಾನು ಹೆಂಗೆ ಆಗ್ಬಿಡ್ತಂದರೆ, ನಾನು ಹೀಲಿಂಗ್ ಮಾಡುವಾಗ ಈ ಥರ ಒಂದೊಂದು ಎನರ್ಜಿ ಬರೋಕ್ಕೆ ಶುರು ಆಗಿಬಿಡುತ್ತೆ. ಅಂದರೆ ಅವಾಗೇನೆಂದರೆ, ಆ ಥರ ಎನರ್ಜಿ ಬಂತು ಅಂತಂದರೆ ಅವ್ರು ಇನ್ನೇನು ಆ ಥರ ಇನ್ನೇನು ನಿಯರ್ ಬೈ ಇದ್ದಾರೆ ಅನ್ನೋ ಥರ, ಆಯಿತಾ. ಆ ಥರ ಕ್ಲೋಸಿಂಗ್ ಸ್ಟೇಜಲ್ಲಿದ್ದಾರೆ ಅನ್ನೋ ಥರ, ಆ ಥರ ತೋರಿಸ್ತಾರೆ. ಏನಾದರೂ ಹಾಸ್ಪಿಟಲ್ ಕೇಸಸ್ ಆ ಥರ ಏನಾದ್ರು ಬಂತು ಅಂತಂದ್ರೂ ಎನರ್ಜಿ ಏನೋ ತೋರಿಸ್ಬಿಡ್ತಾರೆ, ಅರ್ಥ ಆಯ್ತಾ. ಸೊ ಈ ಎನರ್ಜಿ ಮಾತ್ರ ಹೇಳ್ತೀನಿ ಪರ್ಟಿಕ್ಯುಲರಾಗಿ, ಎಷ್ಟು ಹೆಂಗಿತ್ತಂತಂದರೆ, ಯಾವ ಥರ ಹೇಳೋದನ್ನು ನೀವು ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಅಂತ. ಸೊ ಓಕೆನಾ. ಸೊ ಇದು ಸ್ವಲ್ಪ ಲೆಂತಿ ಆಗ್ತಾಯಿದೆ. ಅದು ಯಾತಕ್ಕೆ ಹೆಂಗೆ ಬಂದೆ ನಾನು ಇಲ್ಲಿಗೆ ಅಂತ ಹೇಳಬೇಕಾಗಿತ್ತು. ಇದು ಸ್ವಲ್ಪ ಡೀಟೇಲಾಗಿ ನಿಮಗೆ ಮಾತಾಡೋಣ ನಿಮ್ಮ ಹತ್ರ ಅಂತ, ಅದಕ್ಕೋಸ್ಕರ, ಆಯಿತಾ. ಸೊ ಆಮೇಲೆ ಸೊ ಆ ಥರ ಆಯಿತು. ಅದಾದಮೇಲೆ ಮರ್ತೇ ಹೋಯ್ತು ಅದು, ಆಯಿತಾ. ಮರ್ತೋಯ್ತು ಅನ್ನೋಕ್ಕಿಂತ ಸ್ವಲ್ಪ ಟೈಮ್ ತೊಗೊಂತು. ಆಮೇಲೆ ಅದೇ ಹೇಳಿದ್ನಲ್ಲ, ಏಂಜಲ್ ಥೆರಪಿ ಅಂತ ಒಂದು ಕ್ಲಾಸ್ ಏನೋ ವಿಡಿಯೋಲ್ಲಿ ನೋಡಿದೆ, ಹಾಕಿಬಿಟ್ಟೆ ದುಡ್ಡು. ಸುಮ್ಮನಿದ್ದೆ, ಅಯ್ಯೋ ನಾನು ಏಂಜಲ್ ಥೆರಪಿ ನಾನು ಹೆಂಗೆ ಮಾಡೋದು ಅಂತ, ಏನದು ಗೊತ್ತಿಲ್ವಲ್ಲ ಅಂತ ಒಂಥರ ಭಯ. ಸಮಾಜದಲ್ಲಿ ಯಾರು ಜನ ಏನು ಅಂದ್ಬಿಡ್ತಾರೋ, ಏನಕ್ಕೆ ನೀನು ಏನೇನೋ ನೋಡ್ತಾ ಇದೆಯಾ, ಏನೋ ಮಾಡ್ತಾ ಇದೆಯಾ, ಮಾತಾಡ್ತಾರೆ, ಆಡಿದ್ದಾರೆ. ಸೊ ಕೇಳಿಸುತ್ತೆ, ಏನು ಮಾಡೋದು ಗೊತ್ತಾಗತ್ತೆ.
ಆಮೇಲೆ ಏನಾಯ್ತು ಅಂದರೆ ಇದು ಆಯಿತು. ಮತ್ತು ಮನೆಯಲ್ಲೇ ಒಂದು ಹೆಲ್ತ್ ಪ್ರಾಬ್ಲಮ್ ಬಂದ್ಬಿಡ್ತು ಅಂತ. ಮನೆಯಲ್ಲೇ ಅಂದರೆ ಫ್ಯಾಮಿಲಿಯಲ್ಲೇ ಕೋವಿಡ್ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಕೆಲ್ಸಕ್ಕೆ ಹೋಗೋಕ್ಕೂ ಆಗಲಿಲ್ಲ. ಆ ಟೈಮಲ್ಲೇನೆ ಮನೆಯಲ್ಲೇ ಇದ್ದೀನಿ, ಮತ್ತೆ ಕಂಟಿನ್ಯೂ ಹಾಗೆ ಮನೆಯಲ್ಲೇ ಇದ್ದೆ. ಅವಾಗೇನಂದರೆ ನಮ್ಮ ಮನೆಯಲ್ಲಿ ನೋಡಿ, ಇದು ರ್ಯಾಬಿಟ್ ಇತ್ತು. ಓಕೆನಾ. ಇವನು ಹೇಗಿದ್ದ ಅಂದರೆ, ಆ್ಯಂಡ್ ಏನು ಹೇಳ್ತೀನಿ ನಾನು, ಜನ ನನ್ನ ದೇವರು ನಮ್ಮನ್ನು ಚೂಸ್ ಮಾಡ್ತಾರೆ. ಅಂದರೆ ನಾವೇನು ಕೆಲಸ ಮಾಡಬೇಕು ಅನ್ನೋದನ್ನು ಅವ್ರು ನಮ್ಮನ್ನು ಚೂಸ್ ಮಾಡ್ತಾರೆ, ನಾನಲ್ಲ ಮಾಡಿರೋದು. ನನಗೇನೂ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ ಹೇಳ್ತೀನಿ. ಈಗ ಹಾಕಿದೆ, ದುಡ್ಡು ಹಾಕಿದೆ, ಆಯಿತು, ಎನ್ರೋಲ್ ಮಾಡ್ಕೊಂಬಿಟ್ಟೆ ಏಂಜಲ್ ಥೆರಪಿ ಹೀಲಿಂಗ್ ಅಂತ. ಅದಾದಮೇಲೆ ನಮ್ಮ ಮನೇಲಿ ಇದ್ದಲ್ಲ, ಅವನಿಗೆ ಕಾಲಲ್ಲಿ ಪಾಪ ಕ್ಯಾನ್ಸರ್ ಆಗಿಬಿಡ್ತು. ಯಾವ ಥರ ಅಂದರೆ ಪಾಪ ಬೆರಳು ಎಷ್ಟಿರುತ್ತೆ ಹೇಳಿ, ಎಷ್ಟು ಒಂದೆರಡು ಬೆರಳು ಸೇರಿಸಿದಷ್ಟು ಇಷ್ಟೇ ಇರುತ್ತೆ ಕಾಲು. ಪಾಪ ಇಷ್ಟು ಅಗಲ ಆಗ್ಬಿಡ್ತದು ಕಾಲು ಪಾಪದ್ದು. ಆ್ಯಂಡ್ ಅದು ಕೊಳ್ತ್ಕೊಂಡು ಹೋಗ್ಬಿಡ್ತು ಕಾಲು, ಇಷ್ಟು ಒಳಗೆ ಫುಲ್ಲು ಒಂಥರ ಇಲ್ಲವೇ ಇಲ್ಲ ಏನು. ಆ ಟೈಮಲ್ಲಿ ನಾನು ಹೇಳ್ತೀನಿ, ನಾನೊಂದು ಹತ್ತಿದ್ದೀನಿ ನನಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಅದ್ರ ನೋವು ನೋಡೋಕ್ಕೆ. ಅದೇ ಟೈಮಲ್ಲೇನೆ ಅವಾಗೇನಾಗಿದೆ, ಲೈಕ್ ಅವನಿಗೆ ಎಷ್ಟು ಸಂಕಟ ಆಗ್ಬಿಡೋದು ಅಂತಂದರೆ, ಅವನು ನೋವು ನೋಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಪಾಪ ಬರೋದು, ಎದುರು ನಿಂತ್ಕೊಂಡು ಮುಖ ನೋಡುತ್ತೆ. ನಾನು ಏನು ಮಾಡಲಿ, ನಾನು ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡು ಹೋದರೆ, ಇಲ್ಲ ಅದು ಮ್ಯಾಕ್ಸಿಮಮ್ ಇನ್ನೇನು ಮಾಡೋಕ್ಕಾಗಲ್ಲ, ಅದು ಕೊಳ್ತ್ಕೊಂಡು ಹೋಗ್ತಾ ಇದೆ ಅಂತಾರೆ. ಬಟ್ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ನಾನು ನಿನಗೆ ಹುಷಾರು ಮಾಡಿಸ್ತೀನಿ ಕಣೋ ಅಂತಂದ್ಬಿಟ್ಟು ತಿನ್ಬೆಳಗಾದ್ರೆ ದೇವ್ರ ಮುಂದೆ ಅಳೋದು. ನನಗೆ ಗೊತ್ತಿಲ್ಲ, ಅವ್ನು ಸರಿ ಮಾಡು ನೀನು ಅಂತ. ಬಂದರೆ ಅವನಿಗೆ ಪೆಟ್ ಮಾಡೋ ಥರ ಮಾಡ್ತಾಯಿದ್ದೀನಿ. ಅಳ್ಬೇಡ, ಸರಿ ಮಾಡ್ಕೊಡ್ತೀನಿ, ನಿಂಗೆ ಸುಮ್ಮನಿರಪ್ಪ ನಾನು ಅಂತ. ಹಾಗಂತ ಇದ್ರೆ ಫಸ್ಟ್ ಡೇ ಅವನಿಗೆ ಪೆಟ್ ಮಾಡ್ತಾ ಇದ್ದೀನಿ, ದೇವ್ರ ಮುಂದೆ ಅಳ್ತಾ ಇದ್ದೀನಿ. ನೀನು ಹುಷಾರು ಮಾಡಿಕೊಡ್ತೀಯೋ ಇಲ್ವೋ ಅವನಿಗೆ, ನೀನು ಡಾಕ್ಟ್ರು ಏನೂ ಆಗಲ್ಲ ಅಂತಿದ್ದಾರೆ ಮಾಡೋಕ್ಕೆ. ಎಲ್ಲರೂ ಕೈ ಬಿಟ್ಬಿಟ್ರೆ ಪಾಪ ಮರಿ ಏನು ಮಾಡುತ್ತೆ, ಆ ಥರ ನರಳ್ಬಿಟ್ಟು ಸಾಯ್ಬೇಕಾದ್ರು, ಸರಿ ಮಾಡಿಕೊಡ್ಬೇಕು ಅಂತ ದೇವ್ರ ಹತ್ರ ಜಗಳ ಮಾಡ್ತಾಯಿದ್ದೀನಿ. ಮಾಡಿದೆ. ಹೆಂಗೆ ಅಂತಂದರೆ, ಅವನು ಅರೌಂಡ್ ಸಂಜೆ 4-5 ಮನೇಲೇ ಇದ್ನಲ್ಲ, ಹಾಗಾಯಿತು. ಅರೌಂಡ್ 6 ಹೊತ್ತಿಗೆ, ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಹುಷಾರು ತಪ್ಪಿಬಿಡ್ತು. ಯಾವ ಲೆವೆಲಲ್ಲಿ ಅಂತಂದರೆ, ಅವತ್ತು ಫುಲ್ ಜ್ವರ ಆಯಿತಾ, ಜ್ವರ ಥರ. ನಾನು ಬೆಳಗ್ಗೆ ಎದ್ದರೆ ಐ ಆಮ್ ಫೈನ್. ಮತ್ತೆ ನೆಕ್ಸ್ಟ್ ಡೇ ಹಾಗೆ ಆಯಿತು. ಈವ್ನಿಂಗ್ ಟೈಮ್ ಒಬ್ಬಳೇ ಕೂತಿದ್ನ. ಆಮೇಲೆ ಮತ್ತೆ ಪಾಪ ಅದು ಬತ್ತಲ್ಲ, ಅದ್ರ ದುಃಖ ನೋಡ್ಲಾರ್ದೆ ಮತ್ತೆ ಹತ್ಕೊಂಡು ಮತ್ತೆ ಪೆಟ್ ಮಾಡಿದೆ, ಸರಿ ಹೋಗ್ತೀಯಪ್ಪ ಅಂತ. ಆಮೇಲೆ ನೋಡಿದ್ರೆ ನನಗೆ ಹೊಟ್ಟೆ ಅಪ್ಸೆಟ್ಟು. ಇನ್ನೊಂದು ದಿವಸ ನೋಡ್ತೀನಿ, ತಲೆ ಸಿಡ್ದು ಹೋಗ್ತಾ ಇದೆ ನೋವು. ಅವನು ಆ ನೋವಲ್ಲೂ ಕೂಡ ಆ ನೋವೆಲ್ಲ ಕಾಣ್ತಿಲ್ಲ ಅದಕ್ಕೆ. ಆಮೇಲೆ ನೀನು ನಂಬಲ್ಲ ಹೇಳಿದ್ರೆ, ನೀವು ನಂಬ್ತಿರೋ ಬಿಡ್ತಿರೋ, ಅದು ಹುಡ್ಕೊಂಡು ಬರೋದು ನನ್ನನ್ನು. ಆ ಕಾಲೇ ಎತ್ತಿಡೋಕ್ಕಾಗದೇ ಇದ್ರೂ ನನ್ನನ್ನು ಹುಡ್ಕೊಂಡು ಮನೆ ಒಳಗೆ ಒಳಗೆಲ್ಲ ಬಂದು ಎಲ್ಲಿದ್ದೀನಿ ನಾನು ಅಂತ. ಲೈಕ್ ಅದಕ್ಕೆ ಹೀಲಿಂಗ್ ಮಾಡಬೇಕು ಅನ್ನೋ ಥರ. ಅದು ನನಗೆ ಒಂದು 3-4 ಡೇಸ್ ಕಂಟಿನ್ಯೂಸ್ ಹಿಂಗೆ ಆಯಿತು. ನನಗೆ ಹುಷಾರು ತಪ್ಪಕ್ಕೆ ಶುರು ಆಗ್ಬಿಡ್ತು. ಎಷ್ಟು ಮ್ಯಾಕ್ಸಿಮಮ್ ಅಂದರೆ, ಇದೇನಾಗ್ತಾಯಿದೆ ನನಗೆ ಅಂತ. ಆಮೇಲೆ ಯಾಕೋ ಫ್ಲ್ಯಾಶ್ ಆಯಿತು. ಏಂಜಲ್ ಥೆರಪಿ ಅಂತ ಸೇರ್ಕೊಂಡಿದ್ನಲ್ಲ, ಇನ್ನೊಂದು ನಿಮಿಷ ನೋಡೋಣ ಇದು ಯಾವ ಥರ ಏನಿದು ಅಂತ. ಅವಾಗ ಒಂಚೂರು ಐಡಿಯಾ ಬಂತು, ನೋಡೋಣ ಅಂತ. ಅದರಲ್ಲಿ ನೋಡ್ತೀನಿ ಯಾವ ಥರ ಅಂತಂದರೆ, ನೀವು ಮುಟ್ಟಿತು ಅಂತಂದರೆ ನಿಮ್ಮ ನೆಗೆಟಿವ್ ಎನರ್ಜಿ ಏನಿರುತ್ತೆ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ನಮ್ಮ ಎನರ್ಜಿ ಪಾಸ್ ಆಗ್ತಾ ಹೋಗ್ಬಿಡುತ್ತೆ.
ಅದು ಅವಾಗ ಅರ್ಥ ಆಯಿತು, ಓ ಮೈ ಗುಡ್ನೆಸ್ ಅಂತ. ಸೊ ಅವಾಗಿಂದ ಒಂದು ಅದು ಹೆಂಗೆ ಮಾಡೋದು, ಲೈಕ್ ಹೀಲಿಂಗ್ ಹೆಂಗೆ ಮಾಡೋದು ಅಂತ ಅಷ್ಟೇ ತಿಳ್ಕೊಂಡಿತ್ತು ಅವಾಗ. ಮಾಡೋದಕ್ಕರ ಇಲ್ಲ, ಯಾಕಂದರೆ ಮನೆಯಲ್ಲಿ ಹೇಳಿದ್ನಲ್ಲ ಹಾಸ್ಪಿಟಲ್ ಏನೋ ಪ್ರಾಬ್ಲಮ್ ಆಗಿತ್ತಂತ. ಸೊ ಅದೂ ಇಲ್ಲ, ಅದು ಮಾಡ್ಕೊ, ಇದೊಂಚೂರು ಅವಾಗ ಸುಮ್ಮನೆ ಒಂಚೂರು ಕಲ್ತ್ಕೊಂಡಿದ್ದು, ಇರು ನಿಮಿಷ ನೋಡ್ಬಿಡೋಣ ಯಾವ ಥರ ಅಂತ ಹೇಳಿ ತಿಳ್ಕೊಂಡು ಮಾಡೋಕ್ಕೆ ಪ್ರೊಟೆಕ್ಷನ್ ಮಾಡೋಕ್ಕೆ ಹೀಲಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಮಾಡಿದ್ದೆ ನಮ್ಮ ಮನೆ ರ್ಯಾಬಿಟ್ಗೆ. ಸೊ ಹಾಗಾಗಿ ಬರೀ ಮನುಷ್ಯರಿಗೆ ಅಲ್ಲ, ಎಲ್ಲರಿಗೂ ವರ್ಕ್ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಇಲ್ಲೇ ಇರಬೇಕು ಅಂತಲೂ ಅಲ್ಲ, ಎಲ್ಲೇ ಇದ್ದರೂ ವರ್ಕ್ ಆಗುತ್ತೆ, ಆಯಿತಾ. ಅಷ್ಟೇ ಅಲ್ಲ, ಇದೇ ಏನು ಇಂಡಿಯಾಲೇ ಇರಬೇಕು ಅಂತಲ್ಲ, ಯಾವುದೇ ಎಲ್ಲೇ ಇದ್ದರೂ ಹೆಲ್ಪ್ ಆಗುತ್ತೆ, ಆಯಿತಾ. ಆ ಥರ ಒಂದು ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರ ಆಶೀರ್ವಾದ ಯಾವ ಥರ ಅಂತಂದರೆ, ಭಗವಂತ ತುಂಬ ಜನ ಮಾತಾಡಿದ್ರು ಗೊತ್ತು, ಲೈಕ್ ಇವಳಿಗೇನೋ ನೆಗೆಟಿವ್ ನಡೀತಾ ಇದೆ, ಏನೋ ಮಾಡ್ತಾ ಇದ್ದಾಳೆ, ತಪ್ಪು ಮಾಡ್ತಾ ಇದ್ದಾಳೆ ಅಂತ. ಬಟ್ ನಂಗೆ ಬಾಬಾ ಅವರು ಒಂದೇ ಹೇಳಿದ್ರು, ಒಂದೇ ಒಂದು ಉತ್ತರ ಹೇಳು ನೀನು, ಇದೊಂದು ಹೇಳು ನೀನು, ಅರ್ಥ ಆಗತ್ತೆ ಅವ್ರಿಗೆ, ಜನಕ್ಕೆ. ಅರ್ಥ ಆಗಲಿಲ್ಲ ಅಂದರೆ ಅದು ತಿಳ್ಕೊಳ್ಳೋ ಟೈಮ್ ಬಂದಾಗ ತಿಳ್ಕೊತಾರೆ ಅಂತ. ನನಗೆ ಫಸ್ಟಿಂದನೂ ತುಂಬ ಏನಂದರೆ, ತುಂಬ ಹೆಲ್ಪ್ ಮಾಡಬೇಕು ಅಂತ ಆಸೆ ಇತ್ತು. ಎಷ್ಟು ಅಂತಂದರೆ ಆ ಥರ ಒಂದು ಹುಚ್ಚು ಒಂಥರ ಅಂದ್ರೆ ಆ ಥರ. ಪ್ರಾಣಿಗಳು ನೋಡಿದ್ರಂತೂ ಇನ್ನೂ ಸಂಕಟ ಆಗ್ಬಿಡೋದು ನಂಗೆ. ಯಾವುದಾದ್ರೂ ಆಚೆ ಕಡೆ ಈಗಲಂತೂ ಇನ್ನೂ ತಡ್ಕೊಳಕ್ಕಾಗಲ್ಲ. ಯಾರು ಸಂಕಟ ಪ್ರಾಣಿ ಪಕ್ಷಿಗಳೆಲ್ಲ ಒದ್ದಾಡ್ತಿದ್ದಾರೆ ಅಂದರೆ, ಅಲ್ಲಿ ಯಾರೋ ಒಂದು ಹಸು ಒಂದು ಅಂಬ ಅಂದರೆ ಸಾಕು, ನಂಗೆ ಇಲ್ಲಿ ಸಂಕಟ ಶುರು ಆಗ್ಬಿಡುತ್ತೆ ಆ ಥರ. ಅದೇನೇ ಹೇಳೋದು, ರೇಖೆ ಹೀಲಿಂಗೇ ಮಾಡ್ಬೋದಿತ್ತು, ಏನು ಏಂಜಲ್ ಥೆರಪಿ ಯಾತಕ್ಕೆ ಅಂತ ಮಾತು. ಏನೋ ನೆಗೆಟಿವ್ ಮಾಡ್ತಾ ಇದ್ದೀನಿ ಆ ಥರ, ಏನೋ ಆ ಥರ ಎಲ್ಲ ಅದು ಕೇಳ್ಸಕ್ಕೆ ಶುರು ಆಗಿಬಿಟ್ರೆ ಅದು ಇನ್ನೂ ಸಂಕಟ. ಆವಾಗ ಭಗವಂತ ಬಾಬಾ ಏನು ಹೇಳಿದ್ರು, ಒಂದೇ ಪದ ಹೇಳು ಅಷ್ಟೇ. ಇವಾಗ ನಮ್ಮಲ್ಲಿ ಏನು ಅಂತಂದರೆ, ಎಲ್ರಿಗೂ ನಿಮಗೂ ಗೊತ್ತು, ಮನೆಗಳಲ್ಲೂ ಆಚಾರ ವಿಚಾರ ಎಲ್ಲ ನಡೆಸೋರು ಇದ್ದೇ ಇರೋ ವಿಷಯ ಇದು. ಲೈಕ್ ಮಡಿ ಮೈಲಿಗೆ, ಇದೊಂದು ಪುರುಡು ಸೂತ್ಕ, ಈ ಥರ ಎಲ್ಲ ಇದ್ದೇ ಇರುತ್ತೆ, ಆಯಿತಾ. ಇಂಥ ಟೈಮಲ್ಲಿ ಆಗಲಿ ಅಥವಾ ಮಡಿ, ನಿಮಗೆ ಗೊತ್ತಾಗುತ್ತೆ ನಾನೇನು ಹೇಳ್ತಾ ಇದ್ದೀನಿ. ಸೊ ಇಂಥ ಟೈಮಲ್ಲೆಲ್ಲ ಏನಂದರೆ, ಲೈಕ್ ದೇವರು ಹೆಲ್ಪ್ ಮಾಡಬೇಕು, ಆಯಿತಾ. ಅಂದರೆ ನಾನು ಜನಕ್ಕೆ ಹೆಲ್ಪ್ ಮಾಡಬೇಕು, ನನಗೆ ಆಸೆ, ನನ್ನ ಆಸೆ ಹೇಳಿಬಿಟ್ಟೆ ನಾನು ಭಗವಂತಗೆ, ನಾನು ಹೆಲ್ಪ್ ಮಾಡಬೇಕು ಅಂತ. ಬಟ್ ಈ ಥರ ಎಲ್ಲ ಇರುವಾಗ ಯಾರೋ ಜನ ಬರ್ತಾರೆ ಹೋಗ್ತಾರೆ. ಸೊ ಯಾವ ಥರ ಆಗತ್ತೆ ಅಂತ. ಸೊ ಅದಕ್ಕೋಸ್ಕರ ಅಂತ ನನಗೆ ಏಂಜಲ್ ಥೆರಪಿ ತೊಗೋಬೇಕು ಅಂತ ಮಾಡಿದ್ದು ಅಂತ ಹೇಳಿದ್ರು, ಆಯಿತಾ. ಸೊ ಈ ಥರ ಒಂದು ಆಶೀರ್ವಾದ ಆಗಿತ್ತು. ಆಮೇಲೆ ಅದೇ ಹೇಳಿದ್ನಲ್ಲ, ಇದು ನಮ್ಮ ರ್ಯಾಬಿಟಿಗೆ ಪಾಪ ಹೀಗಾಯಿತು, ಅದನ್ನೆಲ್ಲ ಒಂಚೂರು ತಿಳ್ಕೊಂಡು ಯಾವ ಥರ ಮಾಡಬೇಕಂತ ಮಾಡಿದ್ದಾಯಿತು. ಕಂಟಿನ್ಯೂ ಆಯಿತು. ಅದು ನೀವು ನಂಬ್ತಿರೋ ಅಲ್ವೋ, ಎಷ್ಟು ಹೀಲ್ ಆದ ಅವನು ಅಂತಂದರೆ, ನಿದ್ದೆ ಮಾಡೋದು ಪಾಪ, ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ನೋವು ಆ ಥರ ಒದ್ದಾಡೋದು, ಓಡಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಆ ಥರ ಕಾಲೇ ಫುಲ್ ಇಷ್ಟು ಕಿತ್ತೋಗ್ಬಿಟ್ಟಿದೆ ಅಂತಂದರೆ ಹೆಂಗಿರೋಕ್ಕಾಗತ್ತೆ. ಅದು ಓಪನ್ ಗಾಯ ಥರ, ಯಪ್ಪ ಆ ಥರ ಆಗೋಗಿದ್ದ. ಅದು ಹೆಂಗೆ ಅಂತಂದರೆ, ಭಗವಂತ ನೋಡಿ ದೇವ್ರ ಥರ ಬಂದಿದ್ದದು ಪಾಪ ನನ್ನ ಜೀವನದಲ್ಲಿ ಬಂದಿದ್ದು. ನನ್ನ ಶಕ್ತಿ ಏನು, ನಾನೇನು ಮಾಡ್ಬೋದು ಅನ್ನೋದನ್ನು ಪಾಪ ಪುಟ್ಟು ಮರಿ ತೋರಿಸ್ಬಿಡ್ತು ನನಗೆ. ಯಾವ ಜನ್ಮದ ಪುಣ್ಯನೋ, ಯಾವ ಜನ್ಮದಲ್ಲಿ ಏನೋ ಗೊತ್ತಿಲ್ಲ ನನಗೆ. ಅದಾದಮೇಲೆ ಮನುಷ್ಯರಿಗೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದು ಹೀಲಿಂಗ್ ಅಂತ. ಸೊ ಇವಾಗ ನಾವು ದೇವರು ಕೇಳೋರು ಎಲ್ಲರೂ ಏನಿದು ಅಂತ, ದೇವ್ರ ಸಾಮರ್ಥ್ಯನ ನಾವು ಮಾತಾಡೋ ಶಕ್ತಿ ನಮಗಿದೆಯಾ, ಯೋಗ್ಯತೆ ಇದೆಯಾ ನಮಗೆ ಹೇಳಿ. ಈಗ ನಮ್ಮ ಆಸೆ ಏನೋ ಒಂದು ಈಡೇರಿಸ್ಬೇಕು ಅಂದಾಗ ಭಗವಂತ ಅವರೇ ಬಂದು ಹೆಲ್ಪ್ ಮಾಡ್ತಾರೆ. ಆಯಿತು ಇದನ್ನು ಮಾಡು ಅಂದರೆ, ಈಗ ಏನಂತಂದರೆ ಏಂಜಲ್ಸ್ ಆರ್ಕೇಂಜಲ್ಸ್ ಎಲ್ಲರೂ ಪ್ರೇ ಮಾಡೋದ್ರಿಂದ ಇವಾಗ ಯಾವ ಥರ ಆಗಿದೆ ಅಂದರೆ, ಇದೆಲ್ಲ ಏನೂ ನೋಡೋದಿಲ್ಲ. ನೀವು ಈವನ್ ಎಂಥ ಮನೆಗೆ ಹೋಗಿರಲಿ, ಎಲ್ಲೇ ಹೋಗಿರಲಿ, ಆಯಿತಾ, ಏನೇ ತೊಂದರೆ ಇರಲಿ ಅಲ್ಲಿ, ಅವ್ರಿಗೆ ಯಾರಿಗಾರು ಹೆಲ್ಪ್ ಆಗಬೇಕು ಅಂತಂದರೆ ಆಗತ್ತೆ.
ಏಂಜಲ್ಸ್ನ ಇನ್ವೋಕ್ ಮಾಡ್ತೀನಿ, ಮಾಡ್ಕೊಂಬಿಡೋದು ಅಂತ ಆ ಥರ. ಸೊ ಆ ಥರ ಹೆಲ್ಪ್ ಆಗ್ತಾ ಇದೆ ಆಯಿತಾ. ಸೊ ನನ್ನ ಆಸೆ ಏನಿತ್ತು ಈ ಥರ ನೆರವೇರಿಸ್ಕೊಡ್ತಾ ಇದ್ದಾರೆ ಭಗವಂತ ಅಂತ, ಈ ಥರ ಆಶೀರ್ವಾದ ಮಾಡಿಕೊಟ್ರು ನನಗೆ ಆಯಿತಾ. ಸೊ ಹೀಗಾಗಿ ಹೀಲಿಂಗ್ ಎಲ್ಲ ಶುರು ಮಾಡ್ಕೊಂಡಿರೋದು. ಆ್ಯಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಕೇಳ್ತೀರಾ ಅಲ್ವಾ. ಸೊ ಅದಕ್ಕೂ ಮುಂಚೆ ನಾನು ಹೇಳಿದ್ನ, ನಾನು ಜಸ್ಟ್ ಒಂದು ಮಾಧ್ಯಮ ಅಷ್ಟೇನೆ ಆಯಿತಾ. ನಾನು ಏನು ಮಾಡಿದ್ರೂ ಕೂತ್ಕೊಂಡು ಪೂಜೆ ಮಾಡ್ತೀನಿ, ಭಗವಂತನಿಂದ ನನಗೇನು ಕ್ಲಿಯರೆನ್ಸ್ ಬಂದಿದೆ ಮಾಡ್ತೀನಿ, ಪೂಜೆ ಮಾಡಬೇಕಾ ಮಾಡ್ತೀನಿ, ಹೀಲಿಂಗ್ ಮಾಡ್ತೀನಿ ಅಷ್ಟೇನೆ ಹೊರತು ಆ್ಯಕ್ಚುಲಾಗಿ ಕ್ಲಿಯರ್ ಆಗೋದು, ಕ್ಲಿಯರ್ ಮಾಡೋದು ಭಗವಂತ. ಆ್ಯಂಡ್ ಎನರ್ಜಿ ಹೆಂಗೆ ತೋರಿಸ್ತಾ ಹೋಗ್ತಾರೆ ಅಂತಂದರೆ, ಓಕೆ ಅದನ್ನು ಹೇಳ್ಬಿಡ್ತೀನಿ, ಒಂದು 4-5 ಪಾಯಿಂಟ್ಸ್ ನಿಮ್ಗೆ ಹೇಳ್ತೀನಿ, ನೀವು ಅರ್ಥ ಆಗುತ್ತೆ ನಿಮಗೆ. ಅದಾದಮೇಲೆ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ, ಹೀಲಿಂಗ್ ಏನು ಅಂತ. ಅರ್ಥ ಆಯ್ತಾ? ಆಯಿತು. ಇವಾಗ ಹೇಗೆ ಅಂತ ಓಕೆ ಫಸ್ಟು ಇರಿ. ಈಗ ಯಾರಿಗಾದರೂ ಹೀಲಿಂಗ್ ಬೇಕು ಅಂತಂದರೆ ಈ ಥರ ಒಂದು ಕಾರ್ಡ್ ಇಟ್ಕೊಂಬಿಟ್ಟಿದ್ದೀನಿ. ಕಾರ್ಡ್ ಆಯಿತಾ ಇರುತ್ತೆ. ಸೊ ಏನು ಹೀಲಿಂಗ್ ಆಗಬೇಕು ಅಂತ ಬರ್ಕೊಂಬಿಟ್ಟಿರ್ತೀನಿ. ನಂಗೆ ಏನು ಡೀಟೇಲ್ಸ್ ಬೇಕು ಬರ್ಕೊಳ್ತೀನಿ, ಸರಿನಾ? ಬರ್ಕೊಳ್ತೀನಿ. ಮತ್ತು ಕೂತ್ಕೊಂಡು ಸೇಮ್ ಲೈಕ್ ಇನ್ನೊಂದು ವಿಡಿಯೋ ಅದು ಸಂಕ್ರಾಂತಿದು ಇದರಲ್ಲೂ ತೋರಿಸ್ದೆ, ಅದನ್ನು ಮತ್ತೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದರಲ್ಲೂ ನೋಡಿ ಯಾವ ಥರ ದಿಯಾ ಹಚ್ಚೋದು ಬೇರೆ, ಜೊತೆಗೆ ಕ್ಯಾಂಡಲ್ಸ್ ಹಚ್ಚೋದು ಬೇರೆ ಬೇರೆ ಎಲ್ಲ ಈ ಥರ ಎಲ್ಲ ಇಟ್ಕೊಂಡು ಪ್ರೇ ಮಾಡಬೇಕು. ಕಂಟಿನ್ಯೂಸ್ ಪ್ರೇ ಮಾಡ್ತಾ ಇರಬೇಕು. ಅದು ಬೆಳಗ್ಗೆ ಹೇಳಿದ್ನಲ್ಲ, ಬೆಳಗ್ಗೆ 11 ಗಂಟೆ 10:30 11ಕ್ಕೆ ಶುರು ಮಾಡಿಕೊಂಡ್ರೆ ಸಂಜೆ ತನಕ ಇದ್ದೇ ಇರುತ್ತೆ ಅಂತ. ಸೊ ಅವಾಗ ಏನಂದರೆ ಲೈಕ್ ಕೂತ್ಕೊಂಡು ಪ್ರೇ ಮಾಡ್ತಾ ಇದ್ದಾಗ ಅವ್ರವ್ರ ಎನರ್ಜಿ ತೋರಿಸ್ತಾ ಹೋಗ್ತಾರೆ. ಸೊ ನಿಮಗೆ ಸುಮ್ಮನೆ ಒಂದು 4 ಎಕ್ಸಾಂಪಲ್ ಹೇಳ್ತೀನಿ ಯಾವ ಥರ ತೋರಿಸ್ತಾರೆ ಅಂತ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಏನು ಅಂತ, ಆಯಿತಾ? ಸೊ ಇವಾಗ ನಾನು ಕೂತ್ಕೊಂಡು ಹೀಲಿಂಗ್ ಮಾಡ್ತೀನಿ, ಆಯಿತಾ? ನೀವು ಯಾರೋ ಹೇಳ್ತಾರೆ ಈ ಥರ ತೊಂದರೆ ಆಗಿದೆ, ಆಯಿತು ಶುರು ಮಾಡ್ತೀನಿ. ಯಾವ ಥರ ತೋರಿಸ್ತಾರೆ ಅಂದರೆ ಯಾವ ಥರ ಎನರ್ಜಿ ಕನೆಕ್ಟ್ ಆಗ್ತಾ ಹೋಗುತ್ತೆ, ನಿಮ್ಮ ಎನರ್ಜಿ ಯಾವ ಥರ ನನಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಅನ್ನೋಕ್ಕೆ ಒಂದು 4 ಎಕ್ಸಾಂಪಲ್ ಹೇಳ್ತೀನಿ, ಗೊತ್ತಾಗತ್ತೆ ನಿಮಗೆ, ಓಕೆನಾ? ಜೊತೆಗೆ ಒಂದು ಎಕ್ಸಾಂಪಲು ಇದು ಆಯಿತು, 1-2 ಮೋಸ್ಟ್ಲಿ 22 ಇರಬೇಕು ಆ ಟೈಮಲ್ಲಿ ಆಗಿದ್ದು. 22ನಲ್ಲಿ ಯಾವ ಥರ ಬಂತು ಅಂದರೆ, ಒಬ್ಬರು ಲೇಡಿಗೆ ಹೀಲಿಂಗ್ ಮಾಡ್ತಾ ಇದ್ದೆ. ಅವ್ರಿಗೆ ಹೀಲಿಂಗ್ ಮಾಡ್ತಾ ಇರುವಾಗ ಕೂತ್ಕೊಂಡ್ಬಿಟ್ಟಿದ್ದೀನಿ, ಕಣ್ಣು ಮುಚ್ಕೊಂಡು ಕೂತಿದ್ದೀನಿ, ಆಯಿತಾ? ಸೊ ಕೂತ್ಕೊಂಡಿದ್ದೀನಿ. ಮತ್ತು ಆವಾಗ ಟೈಮಲ್ಲಿ ಯಾವ ಥರ ಕಾಣಿಸ್ತಾ ಇದೆ ನನಗೆ ಅಂದರೆ, ನಾನೇನು ಕಂಡುಬಿಟ್ಟಿಲ್ಲ. ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಡಾರ್ಕ್ ಗ್ರೀನ್ ಕಲರ್. ಆ್ಯಂಡ್ ಇಲ್ಲೇನಂದರೆ ನಾನು ಎಕ್ಸಾಂಪಲ್ ಯಾರ್ದು ಹೇಳ್ತಾ ಇದ್ದೀನಿ, ಯಾರದ್ದು ಹೆಸರು ತೊಗೊಳ್ಳಲ್ಲ. ಸೊ ಏನಿಲ್ಲ, ಜಸ್ಟ್ ನಾನು ಏನಾಯಿತು, ನನ್ನ ಅನುಭವ ಏನು ಅಂತ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಷ್ಟೇ, ಭಗವಂತ ಹೇಗೆ ತೋರಿಸ್ತಾರೆ ಅನ್ನೋದಕ್ಕೆ. ಸೊ ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ ಉಟ್ಟಿದ್ದಾರೆ ಅಂತ ತೋರಿಸಿದ್ರು ಫಸ್ಟು. ಆ್ಯಂಡ್ ಅವ್ರ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀನಿ, ಡಾರ್ಕ್ ಸ್ಯಾರಿ ಉಟ್ಟಿದ್ದಾರೆ, ಜೊತೆಗೆ ಕರ್ಲಿ ಹೇರ್, ಕೂದಲು ಉದ್ದ ಕರ್ಲಿ ಹೇರು. ಆ್ಯಂಡ್ ಆರ್ಟಿಫಿಷಿಯಲ್ ಅಂತ ಕೇಳಿಸ್ತಾ ಇದೆ, ವೆರಿ ಕ್ಲಿಯರ್ ಆಗಿ ಆರ್ಟಿಫಿಷಿಯಲ್ ಅಂತ. ನಾನು ಸರಿ ಆಯಿತು, ಹೀಲಿಂಗ್ ಎಲ್ಲ ಬೇರೆಯವ್ರದ್ದು ಆಯಿತು, ಎಲ್ಲ ಆಯಿತು. ಆಮೇಲೆ ಹೆಂಗೆ ಕೇಳೋದು, ಒಂದು ದಿವಸ ಸುಮ್ಮನಿದ್ದೆ, ಮನ್ಸು ತಡೀಲಿಲ್ಲ, ಇಲ್ಲ ಕೇಳಲೇಬೇಕು, ಇವರು ಯಾತಕ್ಕೆ ಈ ಥರ ಹೇಳಿದ್ರು ಅಂತಂದ್ಬಿಟ್ಟು ಕೇಳ್ತೀನಿ ಅಂತಂದ್ಬಿಟ್ಟು ಕ್ಲಿಯರೆನ್ಸ್ ತೊಗೊಂಡು ಅವ್ರನ್ನ ಫೋನ್ ಮಾಡಿ ಕೇಳಿದೆ, ಏನಪ್ಪ ನಿಮಗೆ ಗ್ರೀನ್ ಕಲರ್ ಅಂದರೆ ಇಷ್ಟನಾ ಅಂತ. ನನಗೆ ಪಾಚಿ ಗ್ರೀನ್ ಅಂದರೆ ತುಂಬ ಇಷ್ಟ ಅಂತಂದರು. ನಮಗೊಂದು ನಿಮಿಷ ಶಾಕ್, ಓಕೆ. ಆ್ಯಂಡ್ ಈ ಥರ ನಿಮಗೆ ಉದ್ದ ಕೂದಲಿದೆಯಾ ಅಂದೆ. ಅವರು ಯಾಕೆ ಅಂದರು.
ಆಯಿತಾ. ಆಮೇಲೆ ಅಂದೆ ನಾನು, ಇಲ್ಲ ಕರ್ಲಿ ಹೇರ್ ಇದೆಯಾ ನಿಮಗೆ ಅಂತನೋ ಅಥವಾ ಉದ್ದ ಕೂದಲಿದೆಯಾ ಸಮಥಿಂಗ್ ಅದು ಅಷ್ಟು. ಅವ್ರು ಹೇಳಿದ್ರು, ಜೋರಾಗಿ ನಕ್ಬಿಟ್ರು ಪಾಪ ಅವರು. ನಕ್ಬಿಟ್ಟು ಇಲ್ಲ ಅಂದ್ಬಿಟ್ಟು ಒಂದು ಫೋಟೋ ಕಳಿಸಿದ್ರು. ನೀವು ನಂಬಲ್ಲ ಹೇಳಿದ್ರೆ, ಡಿಟ್ಟೋ ನಾನು ನೋಡ್ದಂಗೆನೆ ಪಾಚಿ ಗ್ರೀನ್ ಡಾರ್ಕ್ ಕಲರ್ ಸ್ಯಾರಿ, ಜೊತೆಗೆ ಉದ್ದ ಕರ್ಲಿ ಹೇರು ಮಾಡಿಕೊಂಡು ಲೈಕ್ ಅವ್ರು ಏನು ಹೇಳ್ತಾರೆ ಆಮೇಲೆ, ನಾನು ಆ್ಯಕ್ಚುಲಾಗಿ ಮೊನ್ನೆ ಒಂದು ಮದುವೆ ಅಟೆಂಡ್ ಮಾಡಿದ್ದೆ. ಮದುವೆ ಫಂಕ್ಷನ್, ಐ ಡೋಂಟ್ ನೋ ಮದುವೆನ ಫಂಕ್ಷನ್ ಏನೋ ಅಟೆಂಡ್ ಮಾಡಿದ್ದೆ. ಸೊ ಅದಕ್ಕೆ ಆರ್ಟಿಫಿಷಿಯಲ್ ಇದು ಹೇರ್ ಎಲ್ಲ ಹಾಕ್ಸಿ ಮಾಡ್ತಾರಲ್ಲ ಆ ಥರ ಮಾಡಿಸ್ಕೊಂಡಿದ್ದೆ ಅಂತ ನನಗೆ ಓ ಮೈ ಗಾಡ್ ಅನ್ನಿಸ್ತು. ಅದಕ್ಕೆ ಆರ್ಟಿಫಿಷಿಯಲ್ ಅಂತ ಕೇಳಿಸ್ತಾ ಇತ್ತು ಆಯಿತಾ. ಸೊ ಅದು ನನಗೆ ಇವತ್ತಿಗೂ ಹೆಂಗೆ ಅಂದರೆ, ಇವತ್ತಿಗೂ ಕಣ್ಣಿಗೆ ಕಟ್ಟಿದಂಗಿದೆ ಅದು. ಅಷ್ಟು ವೆರಿ ಬ್ಯೂಟಿಫುಲ್ ಲೇಡಿ ಪಾಪ, ಮನಸ್ಸಿಂದ ತುಂಬ ಒಳ್ಳೆಯವರು. ಸೊ ಬಟ್ ಏನಂದರೆ ನನಗೆ ಆಶ್ಚರ್ಯ ಈ ಥರ ಅಂತ. ಸೊ ಇದು ಒಂದು ಎಕ್ಸಾಂಪಲ್ಲು ಆಯಿತಾ. ಈ ಥರ ಇರುತ್ತೆ, ಯಾವ ಥರ ಎನರ್ಜಿ ತೋರಿಸ್ತಾರೆ ಅನ್ನೋಕ್ಕೆ. ಅಂದರೆ ಕನೆಕ್ಟಿವಿಟಿ ಆಗ್ತಾ ಹೋಗ್ಬೇಕಷ್ಟೇನೆ ಆಯಿತಾ. ನನಗೆ ಮನಸ್ಸಿಂದ ಅಫ್ಕೋರ್ಸ್ ನಾ ಮಾಡಿರ್ತೀವಿ ಮನಸ್ಸಿಂದ, ಮಾಡಿಸ್ಕೊಳ್ಳೋರು ಕೂಡ ಮನಸ್ಸಿಂದ ಅಷ್ಟೇ ಒಂದು ಪ್ರೀತಿ, ಒಂದು ಭಕ್ತಿಯಿಂದ ಇರಬೇಕು ಆಯಿತಾ. ಸೊ ಅದೇನಾಗುತ್ತೆ ಅಂತಂದರೆ ಅದು ಹಾಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ, ಎನರ್ಜಿ ಯಾವ ಥರ ಗೊತ್ತಾಗ್ತಾ ಹೋಗುತ್ತೆ ಆ ಥರ ಅದಾಗಿತ್ತು. ಮತ್ತು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ಅವರೆಲ್ಲ ಫೈನ್ ಓಕೆನಾ. ಸೊ ಅದು ಇನ್ನೊಂದು ಎಕ್ಸಾಂಪಲು, ನೆಗೆಟಿವಿಟಿ ಪ್ರೊಟೆಕ್ಷನ್ ಮಾಡ್ತೀನಿ ಅಂತ ಹೇಳ್ತೀನಲ್ವ, ಯಾವ ಥರ ಗೊತ್ತಾಗುತ್ತೆ ನನಗೆ ಅಂತ. ಸೊ ಅದು ಯಾವ ಥರ ತೋರಿಸ್ತಾರೆ ಅಂತಂದರೆ, ಒಂಥರ ವಿಕಾರವಾಗಿ ಕಿರ್ಚ್ಕೊಂಡು ಹೋಗೋ ಥರ ಆಯಿತಾ. ಆ ಥರ ಕೇಳಿಸ್ತು ಮಾಡ್ತಾ ಇರುವಾಗ ಹೀಲಿಂಗು. ಸೊ ಅವ್ರಿಗೆ ನೆಕ್ಸ್ಟ್ ಡೇ ಫೋನ್ ಮಾಡಿ ಕೇಳಿದೆ, ಹೇಗಿದ್ದಾರೆ ಅಂತ. ನಾವು ಚೆನ್ನಾಗಿದ್ದಾರೆ ಅಂತ. ಅಂದರೆ ಈ ಲೆವೆಲಲ್ಲಿ ತೋರಿಸ್ತಾ ಹೋಗ್ತಾರೆ, ಕೇಳಿಸ್ತಾ ಹೋಗುತ್ತೆ, ಕಾಣಿಸ್ತಾ ಹೋಗ್ಬಿಡುತ್ತೆ ಆಯಿತಾ. ಆ್ಯಂಡ್ ಇನ್ನೊಂದು ಇದೇ ಥರ ಒಂದು ನೆಗೆಟಿವಿಟಿ ಮಾಡಿದ್ದೇನೆ, ಬಟ್ ಅಲ್ಲಿ ನೆಗೆಟಿವಿಟಿಗೆ ಪ್ರೊಟೆಕ್ಷನ್ ಮಾಡಿದ್ದು. ಸೊ ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿತ್ತು ಅಂತ ಹೇಳಿ ಮಾಡಿದಾಗ ನನಗೂ ಸ್ವಲ್ಪ ಬೇಡ ಓಕೆ ಆಯಿತು ಮಾಡ್ತಾಯಿದ್ದೆ. ಆವಾಗ ಒಂದು ದಿವಸ ಸಡನ್ನಾಗಿ ಕಾಣಿಸ್ಕೊಂಡಿದ್ದು ನನಗೆ. ಯಾವ ಥರ ಅಂದರೆ, ಬೊಂಬೆ, ದಸರಾ ಬೊಂಬೆ ಬರುತ್ತೆ ನೋಡಿ, ಲೈಕ್ ಇಷ್ಟೆತ್ತರ ಮಾಡಿಬಿಟ್ಟಿರ್ತಲ್ಲ ದಸರಾ ಬೊಂಬೆ ಮಾಡಿ, ದಸರಾದಲ್ಲಿ ಬರುತ್ತಾರೆ ಗೊತ್ತಾ, ಕಳಿಸ್ತಾರೆ ಆ ಥರ. ಆ್ಯಂಡ್ ರೆಡ್ ಆ್ಯಂಡ್ ಯೆಲ್ಲೋ ಒಂಥರ ಹೈಟು ಪರ್ಸ್ನಾಲಿಟಿ ಮಾಡಿರ್ತಾರೆ ಗೊತ್ತಾ. ಅಂದರೆ ಆ ಥರ ಒಂದು ಎನರ್ಜಿ ಕಾಣಿಸಿತು ಪರ್ಫೆಕ್ಟಾಗಿ. ನಂಗೆ ತಿರುಗಿ ನೋಡ್ತಾ ಇರೋ ಥರ ಹಿಂದೆ ಹಿಂಗೆ ಆ ಥರ. ಅಂದರೆ ಮಾಡಬೇಡ ಅಂತ ಮಾಡಿದ್ದಾಯಿತು, ಎಲ್ಲ ಆಯಿತು. ಇವಾಗ ದೇ ಆರ್ ಫೈನ್. ಬಟ್ ಈ ಥರ ಎನರ್ಜಿ ತೋರಿಸ್ತಾರೆ ಯಾರು ಅಂತ ಆಯಿತಾ. ಹಿಂಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ. ಅಂದರೆ ಅವಾಗ ಕೇಳಿದೆ, ಯಾರಿದು ಅಂತ. ಅವರು ಆ್ಯಕ್ಚುಲಿ ಅವ್ರ ಆಂಟಿನೇ ಅಂತೆ. ಅವರು ಎಕ್ಸ್ಪೈರ್ ಆಗಿಬಿಟ್ಟಿದ್ರು. ಸೊ ಅವರೇ ತೊಂದರೆ ಮಾಡ್ತಾಯಿತ್ತು ಅಂತ ಆ ಥರ. ಸೊ ಅವರು ಆ ಥರ ಕಾಣಿಸ್ಕೊಂಡಿತ್ತು. ನಿಮ್ಗೆ ತೋರಿಸ್ತೀನಿ ಯಾವ ಥರ. ಅದೇ ನಿಮ್ಮ ದಸರಾ ಬೊಂಬೆ ನೋಡಿರ್ತೀರ ಅಲ್ವಾ, ಈ ಥರ ಅದು ಎತ್ತರ ಇದ್ದು ಒಂಥರ ನಡ್ಕೊಂಡು ಹೋಗ್ತಾರೆ ಗೊತ್ತಾ. ದಸರಾ ಪ್ರೊಸೆಷನಲ್ಲಿ ನೋಡಿರ್ತೀರ, ಒಂದು ದೊಡ್ಡ ಹುಡುಗಿ ಮಾಡಿ ಒಂದಷ್ಟು ಆ ಥರ ಒಂದು ಎನರ್ಜಿ. ಅಂದರೆ ಆ್ಯಕ್ಚುಲಾಗಿ ಹೈಟು ಪರ್ಸ್ನಾಲಿಟಿ ಇದ್ದಿದ್ದಂತೆ, ಜೊತೆಗೆ ಆ ಥರ ಕಲರ್ ರೆಡ್ಡು ಯೆಲ್ಲೋ ಕಲರು ಕಾಣಿಸಿದ್ದು ಆ ಥರನೇ ಡ್ರೆಸ್ ಹಾಕ್ಕೊಳ್ತಾ ಇದ್ದಿದ್ದಂತೆ. ಸೊ ಆ ಥರ ತೋರಿಸಿದ್ರು, ಕಾಣಿಸ್ಕೊಂಡ್ರು ಅಷ್ಟೇ ಆಯಿತು. ಅದು ಫೈನ್ ಆದರಾಗಿದ್ದಾರೆ ಅವರು ಇವಾಗ. ಸೊ ಇದು ಇನ್ನೊಂದು ಎಕ್ಸಾಂಪಲು. ಸೊ ನಿಮಗೆ ಜಸ್ಟ್ ಹೇಳ್ತಾ ಇದ್ದೀನಿ ಯಾವ ಥರ ಹೀಲಿಂಗ್ ಅಂದರೆ ಏನಾಗಿರುತ್ತೆ, ನಾನೇನು ಮಾಡಿರ್ತೀನಿ, ನನಗೆ ಯಾವ ಥರ ತೋರಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗಷ್ಟೇ. ಇನ್ನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಒಬ್ಬರಿಗೆ
ಅವರು ಪ್ರೆಗ್ನೆಂಟು. ಸೊ ಪ್ರೇ ಮಾಡಿದ್ದೆ ಆರೋಗ್ಯವಾಗಿ ಡೆಲಿವರಿ ಎಲ್ಲ ಚೆನ್ನಾಗಾಗಲಿ ಅಂತ. ನಾನು ನಾರ್ಮಲ್ ಡೆಲಿವರಿ ಆಗಲಿ ಅಂತ ಪ್ರೇ ಮಾಡಿಬಿಟ್ಟಿದ್ದೀನಿ. ಅವ್ರಿಗೂ ಇದ್ದೀನಿ, ನಾರ್ಮಲ್ ಡೆಲಿವರಿ ಆಗುತ್ತೆ, ಯೋಚನೆ ಮಾಡಬೇಡಮ್ಮ, ಚೆನ್ನಾಗಿರ್ತೀಯಾ ಅಂತೆಲ್ಲ ಪ್ರೇ ಮಾಡಿದೆ. ಮುಗೀತು. ನನಗೂ ಬೇರೆ ಕೇಸ್ಗಳೆಲ್ಲ ಇತ್ತು, ಮಾಡ್ತಾ ಇದ್ಬಿಟ್ಟೆ. ನಾನು ಕ್ಲೈಂಟ್ ಅಂತ ಹೇಳಲ್ಲ, ಯಾಕೆಂದರೆ ಡಿವೋಟಿ ಅಂತಲೇ ಹೇಳೋದು. ಯಾಕೆಂದರೆ ದೇವ್ರ ಕ್ಲಿಯರೆನ್ಸ್ ಇಲ್ಲದೆ ನನ್ನ ಹತ್ರ ಬರೋಕ್ಕಾಗಲ್ಲ, ಅಷ್ಟಂತೂ ಗೊತ್ತು ನನಗೆ. ಸೊ ಹಾಗಾಗಿ ಡಿವೋಟೀಸೇನೆ ಪಾಪ, ಅಷ್ಟೇ ನಂಬಿರೋರು ದೇವ್ರನ್ನ. ಆ ಥರ ತುಂಬ ಒಳ್ಳೆ ಮನಸ್ಸು. ನಾನು ನೋಡ್ತೀನಲ್ಲ ಎನರ್ಜಿ, ಆ ಥರ ಪಾಪ ಅವಳು ಪ್ರೇ ಮಾಡಿಬಿಟ್ಟಿದ್ದೀನಿ. ಆಯಿತು, ಆಗತ್ತೆ ಬಿಡಮ್ಮ, ಯಾಕೆ ಯೋಚನೆ ಮಾಡ್ತೀಯಾ ಅಂತ, ಒಳ್ಳೇದಾಗತ್ತೆ ಅಂತ. ಆಮೇಲೆ ನೋಡಿದ್ರೆ ಯಾವಾಗಲೂ ಆಮೇಲೆ ಆ ಮಗು ಆಯ್ತಂತ ಗೊತ್ತಾಯಿತು, ಚೆನ್ನಾಗಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಸಿಕ್ಕಿದಾಗ ಅವ್ರು ಹೇಳಿದ್ದು ಕೇಳಿಬಿಟ್ಟು ನನಗೆ ತಲೆ ಸುತ್ತಬಿಡ್ತು. ನನಗೆ ನಿಜವಾಗ್ಲೂ ನಿಮಿಷ ಅಯ್ಯೋ ಅಂತ. ಯಾಕೆ ಅಂತಂದರೆ ಒಂದೇ ವಿಷಯ ಹೇಳಿದ್ದವರು ನನಗೆ. ಅವರು ಡೆಲಿವರಿನಲ್ಲಿ ಅವ್ರಿಗೆ ಯಾವ ಥರ ಆಯ್ತಂತೆ ಅಂದರೆ, ನಾರ್ಮಲ್ ಡೆಲಿವರಿ ಅಂತ ಅಂದ್ಕೊಂಡು ಆಗ್ತಾ ಇಲ್ಲ. ಡಾಕ್ಟರ್ಸು ಕೂಡ ಲೈಕ್ ಸಿಸೇರಿಯನ್ ಮಾಡೋಕ್ಕೆ ಒಪ್ಕೋತಿಲ್ವಂತೆ. ಅವಳು ಅದೇ ಆಶ್ಚರ್ಯ ಅಂತೆ. ಬೇರೆಯವರೆಲ್ಲ ಹೇಳ್ತಾ ಇದ್ದಾರಂತೆ, ಇಲ್ಲ ಸಿಸೇರಿಯನ್ ಮಾಡಿಬಿಡಿ, ಅವಳಷ್ಟು ಕಣ್ಣೆಲ್ಲ ತೇಲಿಸ್ತಾ ಇದ್ದಾಳೆ, ಬೇಡ ಬೇಡ ಮಾಡಿಬಿಡಿ ಅಂದರೆ ಮಾಡ್ತಾ ಇಲ್ವಂತೆ. ಯಾತಕ್ಕೆ ಅಂತ ಗೊತ್ತಿಲ್ಲ. ಕೊನೆಗೆ ಅವಳು ಏನು ಹೇಳ್ತಾಳೆ, ನೀವು ಪ್ರೇ ಮಾಡಿದ್ರಲ್ಲ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ, ಅದಕ್ಕೆ ಅವ್ರು ಯಾರೂ ಬರಲೇ ಇಲ್ಲ ನೋಡಿ ಡೆಲಿವರಿ ಮಾಡ್ಸೋಕ್ಕೇನೆ ಅಂದಾಗ ನಂಗೆ ನೋಡಿ ಈಗಲೂ ಗೂಸ್ಬಂಪ್ಸ್ ಬರ್ತಾಯಿದೆ. ಆ ಥರ ಅಂದಾಗ ನಂಗೆ ಒಂದು ನಿಮಿಷ ಅಪ್ಪಾ ಪ್ರೇ ಅನ್ನಿಸ್ಬಿಡ್ತು. ಅದಕ್ಕೇ ಅವಾಗಿಂದ ಏನಂದರೆ, ಯಾವುದೇ ಪ್ರೇ ಮಾಡುವಾಗಲೂ ಕೂಡ ತುಂಬ ಕಾಳಜಿ ವಹಿಸಿ ಪ್ರೇ ಮಾಡಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ನಾನು ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ನಾನು ಎನರ್ಜಿ ಚೆಕ್ ಮಾಡುವಾಗಲೂ ಅಷ್ಟೇನೆ, ಅದಕ್ಕೆ ಭಾಳ ಸೀರಿಯಸ್ಸಾಗಿ ಕೂತಿರ್ತೀನಿ. ಪದೇ ಪದೇ ಫೋನ್ಗೇನು ಬಂತು ಅಂದರೆ ತುಂಬ ಡಿಸ್ಟರ್ಬ್ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಅದೊಂದು ಅವಾಗಲೂ ಹೇಳಿದ್ದು, ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಈ ಥರ ಇದೆ ನೋಡಿ, ಆ ಥರ ಆಗ್ಬಿಡ್ತು ಅಂತ ಅವ್ರಿಗೆ. ಆದರೆ ಅವ್ರು ಅದನ್ನು ಹೇಳಿದ್ರು, ಇಲ್ಲ ನನಗೆ ಒಳ್ಳೆಯದೇ ಆಯಿತು, ನನಗೇನು ತೊಂದರೆ ಆಯಿತು ಅವಾಗ ಕಷ್ಟ, ಬಟ್ ನಾರ್ಮಲ್ ಆಗಿದ್ದು ಒಳ್ಳೆಯದಾಯಿತು, ನಾನು ಹೆಲ್ದಿಯಾಗಿದ್ದೀನಿ ಇವಾಗ ಅಂತ. ಬಟ್ ಅದು ಹೇಳಿದಾಗ ಮಾತ್ರ ನನಗೆ ಒಂದು ನಿಮಿಷ ನೋಡಿ ಗಂಟೆ ಕೂತ್ಕೋತಾ ಇದೆ ನನಗೆ. ಅಯ್ಯಪ್ಪ ದೇವ. ಇದು ಇನ್ನೊಂದು ಎಕ್ಸಾಂಪಲ್ಲು. ಇನ್ನೊಂದು ಈಗ ತುಂಬ ರೀಸೆಂಟ್, ಓಕೆನಾ, ಇದು ತುಂಬ ರೀಸೆಂಟಾಗೇ ಲಾಸ್ಟ್ ಒಂದು 20 ಅಲ್ಲ, ಡೇಟು ಹೇಳ್ಬೋದು, ಮೋಸ್ಟ್ಲಿ ಡಿಸೆಂಬರ್ ಎಂಡಲ್ಲಿ ಇರಬೇಕು, ಆಯಿತಾ. ಇನ್ನೊಂದು ಪ್ರೆಗ್ನೆಂಟ್ ಲೇಡಿ ಮಗು, ಅವ್ರಿಗೆ ಪ್ರೇ ಮಾಡ್ತಾಯಿದ್ದೆ. ನನಗೆ ಯಾವ ಥರ ತೋರಿಸಿದ್ರು ಎನರ್ಜಿನ ಅಂತಂದರೆ, ಅದು ಹೀಲಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಆ್ಯಕ್ಚುಲಿ ಏನಂದರೆ, ಈ ಥರ ಹೇಳಿದ್ನಲ್ಲ, ಈ ಥರ ಬರ್ಕೊಂಡು ಬಿಡ್ತೀನಿ, ಅವ್ರು ಏನು ಹೆಸರು ಏನು ಬೇಕು ಎಲ್ಲ ಡೀಟೇಲ್ಸ್ ಬರ್ಕೊಂಡು ಈ ಥರ ಒಂದು ಫಸ್ಟ್ ಹೇಳ್ಬಿಡ್ತೀನಿ ಆಯಿತಾ. ಹೀಲಿಂಗ್ ಮಾಡ್ತಾ ಇದ್ದಾಗ ಫಸ್ಟು ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನ್ ಮಾಡಿದಾಗ ಆ್ಯಕ್ಚುಲಾಗಿ ತೋರಿಸ್ತಾರೆ ಭಗವಂತ, ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ತೋರಿಸ್ತಾ ಹೋಗ್ತಾರೆ, ಆಯಿತಾ. ಸೊ ಆ ಬೇಸಿಸ್ ಮೇಲೆ ಇನ್ನೂ ಎಷ್ಟು ದಿವಸ ಆಗುತ್ತೆ ಏನು ಅಂತ ಇದು ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇನ್ನೂ ಇದೇನಂತಂದರೆ, ಹೆಲ್ತ್ ಇಶ್ಯೂಸ್ ಆ ಥರ ಎಲ್ಲ ಇದೆ ಅಂತಂದರೆ ಡೆಫಿನೆಟಾಗಿ ಅವ್ರು ಕಂಟಿನ್ಯೂ ಮಾಡೇ ಮಾಡ್ತಾರೆ, ಆಯಿತಾ. ಡಾಕ್ಟ್ರ್ ಹತ್ರ ಅವ್ರದ್ದು ಮೆಡಿಕೇಷನ್ ಏನಿರುತ್ತೆ ಅದು ಕಂಟಿನ್ಯೂ ಮಾಡೇ ಮಾಡ್ಕೋತಾರೆ. ಬಟ್ ಅದ್ರ ಜೊತೆಗೆ ಅವ್ರ ನೋವೇನಿದೆ ಬೇಗ ವಾಸಿ ಹೇಗಾಗುತ್ತೆ, ಅಥವಾ ಇನ್ನೇನಾದ್ರು ಚೇಂಜಸ್ ಮಾಡಿಸ್ಬೇಕಾ, ಅದನ್ನು ದಾರಿ ತೋರಿಸ್ತಾ ಹೋಗ್ತಾರೆ ದೇವರು ಅಷ್ಟೇ. ಬ್ಯೂಟಿಫುಲ್ಲಾಗಿರುತ್ತೆ. ನಾನು ಹೇಳಿದ್ನಲ್ಲ, ಇಟ್ ವರ್ಕ್ಸ್ ಮ್ಯಾಜಿಕಲ್ ಆಗೇ ವರ್ಕ್ ಆಗೋದು ಇದೆಲ್ಲ. ಇದು ಯಾವ ಥರ ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ಇದು ನಮ್ಮ ಊಹೆಗೂ ಮೀರಿದ್ದು ಇವೆಲ್ಲ ಅಲ್ವಾ. ಈಗ ನಾವು ಏನೋ ಒಂದು ಇಂಜೆಕ್ಷನ್ ತೊಗೋತೀವಿ ಅಂದರೆ ಕಾಣುತ್ತೆ, ನೋವು ಚುಚ್ತಾ ಇದ್ದಾರೆ ಅಂತ ನೋವಾಗತ್ತೆ, ಬಟ್ ಏನೂ ಗೊತ್ತಾಗಲ್ಲ. ಇಲ್ಲಿ ನೀವು ಪ್ರೇ ಮಾಡ್ತಾ ಇದ್ದೀರಾ ಅಂತಂದರೆ ಅದಾಗದೇ ಚೆನ್ನಾಗಾಗಿರ್ತಾರೆ, ಫೈನ್ ಅಂತ. ಅದು ದಟ್ ಈಸ್ ರಿಯಲಿ ಮ್ಯಾಜಿಕಲ್ ಅವೆಲ್ಲ. ಸೊ ಇನ್ನೊಂದು ಅಲ್ಲ, ಡಿಸೆಂಬರ್ ಎಂಡಲ್ಲೇ, ಈಗ ಮೊನ್ನೆ ಡಿಸೆಂಬರ್ ಎಂಡು. ಸೊ ಪ್ರೇ ಮಾಡ್ತಾ ಹೀಲಿಂಗ್ ಮಾಡ್ತಾ ಕೂತ್ಕೊಂಡಿದ್ದೀನಿ. ಸಡನ್ನಾಗಿ ತೋರಿಸಿದ್ದು ಅವ್ರಿಗೆ ಅವ್ರ ಎನರ್ಜಿ, ಪ್ರೆಗ್ನೆಂಟು, ಆಯಿತಾ. ಸೊ ನಾನೇನೆ ಲೈಕ್ ಅವ್ರ ಊಂಬು ಒಳಗಿದ್ದೀನಿ ಅನ್ನೋ ಥರ, ಅಂದರೆ
ಗರ್ಭಕೋಶದಲ್ಲಿ ಹೋಗಿದ್ದೀನಿ ಅನ್ನೋ ಥರ ತೋರಿಸಿ, ಲೈಕ್ ಮಗು ಟಕ್ 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 ಅಂತ ಟರ್ನ್ ಆಗ್ತಾ ಇದೆ, ಅಂದರೆ ಇಟ್ಸ್ ಗೆಟ್ಟಿಂಗ್ ಡೆಲಿವರಿ ಟೈಮ್ ಹತ್ರ ಬರ್ತಿದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ, ರೆಡಿ ಆಗ್ತಾ ಇದೆ ಪಾಪು ಅಂತ. ನಾನು ಓಕೆ ನೆಕ್ಸ್ಟ್ ಡೇನೋ ಅಥವಾ ನೆಕ್ಸ್ಟ್ ಡೇನೋ ಫೋನ್ ಮಾಡಿದೆ, ಕೇಳಿದೆ ಹೇಗಿದ್ದಾರೆ ಅಂತ. ಆಯಿತು, ಆರೋಗ್ಯವಾಗಿದ್ದಾರೆ, ಅಮ್ಮ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಅಂತ. ಫೈನ್, ಥ್ಯಾಂಕ್ ಯು ಅಂತ ಅಂದೆ, ಅಷ್ಟೇ ಅಂದ್ಕೊಂಡೆ ಬಾಬಾಗೆ. ಸೊ ಈ ಥರ ತೋರಿಸ್ಬಿಡ್ತಾರೆ ಏನು ಎನರ್ಜಿ ಇದೆ, ಏನು ಎಲ್ಲಿ ಹೀಲಿಂಗ್ ಮಾಡಬೇಕು, ಏನು ಅವಶ್ಯಕತೆ ಇದೆ ಅಂತ ಒಬ್ಬೊಬ್ರದ್ದು ಎನರ್ಜಿ ತೋರಿಸ್ತಾ ಹೋಗ್ತಾರೆ ಆಯಿತಾ. ಸೊ ಇದು ಆ್ಯಂಡ್ ಇನ್ನೂ ಒಂದು ಎಕ್ಸಾಂಪಲ್ ಹೇಳಲೇಬೇಕು ಇದನ್ನು. ಒಂದು ದಿವಸ ಇದು ಸುಮಾರು 2 ಇಯರ್ಸ್ ಮೇಲೆ ಆಗಿದೆ ಅಂದ್ಕೊಳ್ಳಿ ಆಯಿತಾ. ಎದ್ದಾಗ ನಾನು ಯಾವತ್ತೂ ಓಕೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅಲ್ಲ ಅಂತ ಎದ್ದೆ. ಅಲ್ಲ, ನಾನು ಯಾಕೆ ಅಲ್ಲ ಅಂದೆ ಅಂತ. ಆಮೇಲೆ ನೋಡಿದ್ರೆ ಒಂದು ಗ್ರೂಪಲ್ಲಿ ಒಬ್ಬರು ಪಾಪುಗೆ ಅವ್ರ ಮಗುಗೆ ಪ್ರಾಬ್ಲಮ್ ಆಗಿದೆ ಏನೋ ಅಂತ, ಹೆಲ್ತ್ ಇಶ್ಯೂ ಆಗಿದೆ ಅಂತ. ಸೊ ಅವ್ರಿಗೆ ಪ್ರೇ ಮಾಡಬೇಕಾಯ್ತು, ಮಾಡಿದೆ ಆಯಿತಾ. ಅಂದರೆ ನಾನು ಹೇಳ್ತಾ ಇರೋದು ಅವರು ಇವರು ಅಂತ ನೋಡಲ್ಲ, ಭಗವಂತ ಯಾರಿಗೆ ಅಪ್ಪಣೆ ಕೊಡ್ತಾರೆ ಇಂಥವ್ರಿಗೆ ಹೀಲಿಂಗ್ ಮಾಡಬೇಕಂತ ಮಾಡ್ತಿರ್ತೀನಿ ಅಷ್ಟೇ. ಅಂದರೆ ಮುನ್ಸೂಚನೆ ಕೊಡ್ತಾ ಹೋಗ್ಬಿಡ್ತಾರೆ, ಲೈಕ್ ಇದು ನೆಕ್ಸ್ಟು ಈ ಕೇಸ್ ಬರುತ್ತೆ, ನೆಕ್ಸ್ಟ್ ಇವ್ರು ಬರ್ತಾರೆ ಅಂತ ಆಯಿತಾ. ಸೊ ಇಷ್ಟರ ಮಟ್ಟಿಗೆ ಕ್ಲಿಯರೆನ್ಸ್ ಕೊಡ್ತಾ ಹೋಗ್ತಾರೆ. ಇನ್ನೇನು ಹೇಳಲಿ ನಾನು, ಸಾಕು ಇಷ್ಟ, ಇನ್ನು ಡೀಟೇಲ್ ಹೇಳೋಕ್ಕಾಗಲ್ಲ. ಸೊ ಅದು ವರ್ಕ್ ಆಗೋದಂತೂ ಮ್ಯಾಜಿಕಲ್, ಅಷ್ಟಂತೂ ನಂಗೆ ಗೊತ್ತು ನನಗೆ ಆಯಿತಾ. ಆ್ಯಂಡ್ ನೋಡಿ, ಹೀಲಿಂಗ್ ಅಂತ ಮಾಡುವಾಗ ಏನು ಗೊತ್ತಾ, ಅದರಲ್ಲಿ ಒಂದಷ್ಟು ಹೇಳಬೇಕಂತಂದರೆ, ಈಗ ತುಂಬ ವಯಸ್ಸಾಗೋಗಿರುತ್ತೆ ಆಯಿತಾ. ಆ್ಯಂಡ್ ಇನ್ನೊಂದು ಮನುಷ್ಯರಲ್ಲಿ ಫಸ್ಟು ಹೀಲಿಂಗ್ ಅಂತ ಮಾಡಿದ್ದು ಯಾರಿಗೆ ಗೊತ್ತಾ, ನಮ್ಮ ತಂದೆಯವ್ರಿಗೇನೆ. ಅವ್ರು ಹೇಳೋರು, ನಾ ಹೀಲಿಂಗ್ ಮಾಡ್ತೀನಿ ಅಂದ ತಕ್ಷಣ ಪಾಪ ಕಾಲು ನೋವು ಅಂತ ಒತ್ತಾಡಿ ನರಳ್ತಾ ಇರೋರು, ಹೀಲಿಂಗ್ ಮಾಡಿದ ತಕ್ಷಣ ಎಷ್ಟು ಆರಾಮಾಗಿ, ಏನಮ್ಮ ನನ್ನ ಕಾಲೆಲ್ಲ ನೋವೇ ಹೋಗ್ಬಿಡ್ತು ಕಣಮ್ಮ ಅಂತ ಕಾಲಲ್ಲಾಡ್ಸೋರು ಪಾಪ. ಆದರೆ ಅಷ್ಟೂ ಖುಷಿ ಪಡೋರು, ಮಾಡಮ್ಮ ನೀನು ಒಳ್ಳೇದು ಮಾಡಮ್ಮ ಅಂತ. ಆ ಥರ ಅವ್ರ ಬ್ಲೆಸ್ಸಿಂಗ್, ನಮ್ಮ ತಂದೆಯವ್ರು ಇಲ್ಲ ಇವಾಗ, ಅವ್ರ ಬ್ಲೆಸ್ಸಿಂಗ್ ಅಂತೂ ಸದಾ ನನ್ನ ಜೊತೆ ಇದೆ. ಅವರು ಸೊ ನಾನೇನು ಹೇಳ್ತಾ ಇದ್ದೆ, ಓಕೆ. ಸೊ ಇದಾಯ್ತು. ಆಮೇಲೆ ಓಕೆ, ಯಾವ ಥರ ಇದು ಹೀಲಿಂಗ್ ಯಾವ ಥರ ಮಾಡೋದು ಅಂತಂದರೆ, ನನಗೆ ದೇವ್ರ ಕಡೆಯಿಂದ ಏನು ಅಪ್ಪಣೆ ಆಗಿದೆ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಹೇಳಿದ್ನಲ್ಲ, ಇದು ಒಂದು ಇದ್ರ ಮೇಲೆ ಬರ್ಕೊಂಡು ಅವ್ರದ್ದೆಲ್ಲ ಡೀಟೇಲ್ಸು ಸ್ಕ್ಯಾನ್ ಮಾಡ್ತೀನಿ. ಇದು ಎಷ್ಟು ವಿಚಿತ್ರ ಅನ್ಸುತ್ತೆ ಒಂದೊಂದ್ಸಲ ಅಂತಂದರೆ, ನಾವು ಇಲ್ಲೆಲ್ಲೋ ಇರ್ತೀವಿ, ಎಲ್ಲೋ ಇರ್ತಾರೆ ಎಲ್ಲರೂ ಆಯಿತಾ. ನಾನು ಹೇಳಿದ್ನಲ್ಲ, ಕ್ಲೈಂಟ್ಸ್ ಅಂತ ಹೇಳಲ್ಲ, ಎಲ್ಲ ಡಿವೋಟೀಸು, ದೇವ್ರದೇ ಇಲ್ಲದೇ ನನ್ನ ಹತ್ರ ಬರೋದೇ ಇಲ್ಲ, ಬರೋಕ್ಕೂ ಸಾಧ್ಯ ಇಲ್ಲ, ಗೊತ್ತು ನನಗೆ ಆಯಿತಾ. ಆ್ಯಂಡ್ ಅವ್ರು ಬರೋಕ್ಕೆ ಮುಂಚೆನೇ ಸೂಚನೆ ಸಿಕ್ಕಿರುತ್ತೆ ನನಗೆ ಬರ್ತಾರೆ ಅಂತ. ಇಲ್ಲೇನಂತಂದರೆ, ಇದು ಮಾಡಿದಾಗ ಇದು ಬರ್ಕೊಳ್ತೀನ, ಸ್ಕ್ಯಾನ್ ಮಾಡ್ತೀನಿ. ದೇವ್ರು ಹೇಳಿದ್ರಲ್ಲ, ಭಗವಂತ ಈ ಥರ ಬಾಬಾ ಹೇಳು ಅಂದರು, ಏನಂದರೆ ಅದೇ ಯಾತಕ್ಕೆ ಏಂಜಲ್ ಥೆರಪಿ ನಿನಗೆ ಒಲ್ದಿದೆ ಅಂತ ಹೇಳೋದಕ್ಕೆ ಇದನ್ನು ಹೇಳು ಅಂತ ಅದೇ ಹೇಳಿದ್ನಲ್ಲ, ಈ ಥರ ಸೂತ್ಕ ಆ ಥರ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತ ನಿನಗೆ ಏಂಜಲ್ ಥೆರಪಿನೇ ತೊಗೋಬೇಕು ಅಂತ ಹೇಳಿದ್ದು ಅಂತ. ನೋಡಿ ದೇವ್ರು ಯಾವ ಥರ ದಾರಿ ಮಾಡಿಕೊಡ್ತಾರೆ. ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಆಸೆ ಇದೆಯಾ ಅಂದರೆ ಯಾವ ಥರ ಮಾಡ್ತಾರೆ ಏನಕ್ಕೆ, ಅದಕ್ಕೆ ದೇವ್ರ ಪಾದಕ್ಕೆ ಹಾಕಬೇಕು ಅನ್ನೋದು. ಸೊ ಆಯಿತಾ, ಫಸ್ಟು ಅದ್ರಲ್ಲಿ ಬರ್ಕೊಂಡು ಸ್ಕ್ಯಾನ್ ಮಾಡ್ತೀನಿ, ಓಕೆನಾ. ನನಗೇನು ದಾರಿ ಏನು ತೋರಿಸ್ತಾರೆ, ಸೊ ಅದ್ರ ಬೇಸ್ ಮೇಲೆ ಹೀಲಿಂಗ್ ಮಾಡ್ತಾ ಹೋಗ್ತೀನಿ. ಹೀಲಿಂಗ್ ಅಂದರೆ ಹೇಗೆ, ಈಗ
ಕೂತ್ಕೊಂಡು ಪ್ರೇ ಮಾಡುತ್ತೀನಿ. ಎಲ್ಲ ದೇವರು ದೇವತೆಗಳು ಹೇಳಿದ್ನಲ್ಲ, ಏಂಜಲ್ಸ್, ಗಾಡೆಸ್, ಏಂಜಲ್ಸ್ ಎಲ್ಲರಿಗೂ ಪ್ರೇ ಮಾಡಿ, ನಿಮ್ಮ ಮನೆ ದೇವರು ಮತ್ತು ಗಾರ್ಡಿಯನ್ ಏಂಜಲ್ಸ್ ಎಲ್ಲರಿಗೂ ಏನೋ ಸೊ ಎಲ್ಲರಿಗೂ ಇನ್ವೋಕ್ ಮಾಡೋದೆ. ಇನ್ವೋಕ್ ಅಂದರೆ ಆವಾಹನೆ ಮಾಡಿ ಪ್ರೇ ಮಾಡೋದು. ಅರ್ಥ ಆಯ್ತಾ? ಪ್ರೇ ಮಾಡೋದು ನೀನೇನಿಲ್ಲ, ನಾನು ಇಷ್ಟೇ ಮಾಡೋದು. ಇವಾಗ ಇನ್ನೇನು ಮಾತಾಡ್ತಾ ಇದ್ದೀನಿ ಅದೇ ಥರನೇ ದೇವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ, ಪ್ಲೀಸ್ ಹೆಲ್ಪ್ ಮಾಡಪ್ಪ ಅಂತ. ಆಯಿತಾ? ಒಂದಷ್ಟು ಸ್ತೋತ್ರಗಳು ಹೇಳ್ಕೊತೀನಿ, ಒಂದಷ್ಟು ಮಾಡ್ತೀನಿ, ಮಾತಾಡ್ತೀನಿ ಭಗವಂತನ ಹತ್ರ. ನಂಬಿಕೆ ನನಗೇನೆಂದರೆ ವಾಸಿ ಮಾಡಿಕೊಡ್ತಾರೆ ಅಷ್ಟೇ. ಏಕೆಂದರೆ ಇಲ್ಲಿ ಬಂತು ಅಂತಂದರೆ ಡೆಫಿನೆಟಾಗಿ ಭಗವಂತನೇ ಮಾಡಬೇಕು, ನಾವೇನು ಮಾಡೋಕ್ಕಾಗಲ್ಲ. ನಾವು ಹೇಳ್ಬೋದು ಅಷ್ಟೇ. ಈಗ ನಾನು ಏನಂದರೆ ನಾವೊಂದು ಜಸ್ಟ್ ಮಾಧ್ಯಮ ನಾನು ಅಷ್ಟೇ. ಈಗ ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕು ಅಂತಂದರೆ ಸೊ ನಾನೇನು ಮಾಡ್ತೀನಿ, ಪ್ರೇ ಮಾಡಿ ಜಸ್ಟ್ ಹೀಗಂತ ಹೋಗ್ತೀನಿ. ಆಯಿತಾ? ಅಂದರೆ ನನ್ನ ಏನೋ ಒಂದು ಪಾಸಿಟಿವ್ ಎನರ್ಜಿ ಕಳಿಸ್ತಾ ಹೋಗ್ತೀನಿ. ಓಕೆನಾ? ಈ ಕಳಿಸ್ತಾ ನನಗೆ ಗೊತ್ತಾಗುತ್ತೆ ಎಲ್ಲೆಲ್ಲ ಕ್ಲಿಯರ್ ಆಗ್ತಾ ಇದೆ, ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಕ್ಲಿಯರ್ ಆಗಿದೆ ನೆಗೆಟಿವಿಟಿ, ಇನ್ನೂ ಎಷ್ಟು ಪರ್ಸೆಂಟೇಜ್ ಆಗಬೇಕು, ಆ ಥರ. ಸೊ ಅದಾಯಿತು ಅಂತಂದಾಗ ಪ್ರಾಪರಾಗಿ ಬರೀ ಏಂಜಲ್ಸ್ನ ಇನ್ವೋಕ್ ಮಾಡಿ ಅದು ಇನ್ನೊಂದಷ್ಟು ದಿವಸ ಪ್ರೇ ಮಾಡ್ತೀನಿ. ಆಯಿತಾ? ಅದಾದಮೇಲೆ ಕ್ರಿಸ್ಟಲ್ ಹೀಲಿಂಗ್ ಅಂತ ಮಾಡ್ತೀನಿ ನೋಡಿ, ಕ್ರಿಸ್ಟಲ್ಸ್ ಅಂತ. ಓಕೆನಾ? 7 ಚಕ್ರ ಹೀಲಿಂಗ್ ಅಂತ ಗೊತ್ತಾಗತ್ತಾ? 7 ಚಕ್ರ ಮೇಜರ್ ಚಕ್ರಾಸ್ ಇರುತ್ತೆ. ಆಯಿತಾ? ಸೊ ಆ 7 ಚಕ್ರಾಸ್ಗೆ ಹೀಲಿಂಗ್. ಸೊ ಎಲ್ಲಿ ಬ್ಲಾಕೇಜ್ ಆಗಿದೆ ಅಂತ ತೋರಿಸ್ತಾರೆ ಬಾಬಾ. ಆಯಿತಾ? ನಿಮ್ಮ ದೇವರು ದೇವತೆಗಳು, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಎಲ್ಲಿದೆ ಅವರು ಜೊತೆಗೆ ನನ್ನ ಭಕ್ತಿ, ನನ್ನ ಶ್ರದ್ಧೆ ಎಲ್ಲರಲ್ಲೂ ಇದೆ. ನಾನು ಇವರು ಅಂತ ಹೇಳೋದೇ ಇಲ್ಲ, ಯಾಕಂದರೆ ಎಲ್ಲರೂ ಹೆಲ್ಪಿಗೆ ಬಂದಿದ್ದಾರೆ ನನಗೆ. ನಾವು ಅಷ್ಟು ದೊಡ್ಡವರು ಆಗಬಾರ್ದು, ದೇವ್ರನ್ನೆಲ್ಲ ಪ್ರಶ್ನೆ ಮಾಡುವಷ್ಟು ದೊಡ್ಡೋಳಂತೂ ನಾನಲ್ಲ, ಏನೂ ಅಲ್ಲ ನಾನು. ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ. ಸೊ ಪ್ರಾರ್ಥನೆ ಮಾಡಿದಾಗ ಖಂಡಿತ ಬಂದು ಸಹಾಯ ಮಾಡ್ತಾ ಇದ್ದಾರೆ. ಈ ಥರ ಕ್ಲಿಯರ್ ಮಾಡ್ತೀನಿ ಅಷ್ಟೇ. ಆಯಿತಾ? ಆಮೇಲೆ ಅದೊಂದಷ್ಟು ದಿವಸ ಆಗುತ್ತೆ, ಮತ್ತು ಇದೊಂದಷ್ಟು ದಿವಸ ಆಗುತ್ತೆ, ಕ್ರಿಸ್ಟಲ್ ಹೀಲಿಂಗ್ ಒಂದಷ್ಟು ದಿವಸ ಆಗುತ್ತೆ. ಆ್ಯಂಡ್ ಇದೆಲ್ಲ ಆಗೋ ಹೊತ್ತಿಗೆ ಕ್ಲಿಯರ್ ಆಗ್ತಾ ಬಂದ್ಬಿಟ್ಟಿರುತ್ತೆ, ಗೊತ್ತಾಗುತ್ತೆ ಎನರ್ಜಿ. ಆಮೇಲೆ ಏನಂತಂದರೆ ಇಷ್ಟೆಲ್ಲ ಆದಮೇಲೆ ಲೈಕ್ ಒಂದು ಬೋನಸ್ ಅಂತ ಒಂದು ನಾನೇನು ಮಾಡ್ತೀನಿ, ಒಂದು ಎನರ್ಜೈಸ್ ಮಾಡಿ, ಮುಂಚೆ ಎಲ್ಲ ನಂದು ಸ್ಟೋರ್ಸ್ ಇರಲಿಲ್ವಲ್ಲ, ಸೊ ನಾನೇನು ಮಾಡುವೆ, ಎನರ್ಜೈಸ್ ಮಾಡಿ ಲಿಂಕ್ ಕಳಿಸ್ಬಿಡುವೆ. ಅಂದರೆ ನಾನು ಅಷ್ಟು ಸಲ ಚಾಂಟ್ ಮಾಡಿರ್ತಿದ್ದೆ, ಎಲ್ರಿಗೂ ಕಳಿಸ್ತೀನಿ. ಲೈಕ್ ನಾರ್ಮಲಿ ಅವರು ಇವರು ಅಂತ ಭೇದ ಭಾವ ಏನೂ ಇಲ್ಲ. ನಾನು ಬೋನಸ್ ಎಲ್ಲರೂ ಚೆನ್ನಾಗಿರಬೇಕು, ಯಾರೇ ತೊಗೊಂಡಿದ್ದಾರೆ ಎಲ್ಲರೂ ಒಳ್ಳೆಯದಾಗಬೇಕು, ಚೆನ್ನಾಗಿರಬೇಕು ಅಂತ 9 ಟೈಮ್ಸು 9 ಇದು ಮಾಲಾ ಚಾಂಟ್ ಮಾಡಿ, ಅವರ ದೇವತೆಗಳು ಅವ್ರ ನಂಬಿಕೆ ಯಾರ ಮೇಲಿದೆ ಸೊ ಅವ್ರನ್ನೂ ಇನ್ವೋಕ್ ಮಾಡಿ, ನನ್ನ ನಂಬಿಕೆ ಅಂದರೆ ನನ್ನ ನಂಬಿಕೆ ಅನ್ನೋಕ್ಕಿಂತ ಎಲ್ಲರೂ ಇನ್ವೋಕ್ ಮಾಡ್ತೀನಿ ನಾನು, ಇವರು ಅಂತ ಹೇಳೋದೇ ಇಲ್ಲ ನಾನು. ಆಯಿತಾ? ಸೊ ಎಲ್ರಿಗೂ ಮಾಡಿ ಪ್ರೇ ಮಾಡಿ ಆ ಲಿಂಕ್ ಕಳಿಸುವೆ. ಆಯಿತಾ? ಎಲ್ಲರಿಗೂ ಒಬ್ಬೊಬ್ಬರಿಗೆ ಓಮ್ ಚಾಂಟಿಂಗ್ ಅಂತ ಕಳಿಸುವೆ. ಇಲ್ಲ ಅಂತಂದರೆ ನೀವೇ ನೋಡಿರ್ತೀರ 7 ಚಕ್ರ ಹೀಲಿಂಗ್ ಅಂತ ಇರುತ್ತೆ ಯೂಟ್ಯೂಬಲ್ಲಿ. ಸೊ ಅದನ್ನು ಇನ್ವೋಕ್ ಎನರ್ಜೈಸ್ ಮಾಡಿ ಕಳಿಸಿರ್ತಿದ್ದೆ. ಸೊ ಎನರ್ಜೈಸ್ ಅಂದರೆ ಮೇನ್ ನನ್ನ ಇಂಟೆನ್ಷನ್ ಹಾಕೋದು ಅಷ್ಟೇ. ಅಂದರೆ ನನ್ನ ಆಸೆ ಏನು, ನನ್ನ ಅಭಿಲಾಷೆ ಏನು, ಅವರ ಕುರಿತು, ಅಂದರೆ ಯಾರು ಹೀಲಿಂಗ್ ತೊಗೋತಾರೆ, ನನ್ನ ಏನು ಎಲ್ಲ ಕ್ಲಿಯರ್ ಆಗಬೇಕು, ಚೆನ್ನಾಗಿರಬೇಕು ಅಷ್ಟೇ ಮೇನ್. ಅವ್ರದ್ದು ಏನಿರುತ್ತೆ ಅದು ಪ್ರಾಬ್ಲಮ್ ಏನಿರುತ್ತೆ ಅದಕ್ಕೆ ಸಾಲ್ವ್ ಆಗಬೇಕು ಅಂತ ಎನರ್ಜೈಸ್ ಮಾಡಿರ್ತೀನಿ. ಸೊ ಅಷ್ಟೇ, ಅದ್ರ ಮೇಲೆ ಆ ಲಿಂಕ್ ಕಳಿಸುವೆ ಆಗೋದು ಅಷ್ಟೇ. ಸೊ ಅದಕ್ಕೇ ಇವಾಗ ನಾನೇನು ಹೇಳ್ತಾ ಇದ್ದೀನಿ, ಸೊ ತುಂಬ ಜನಕ್ಕೆ ಇನ್ನೂ ಕಳಿಸೋಕ್ಕಿದೆ ಲಿಂಕು. ಸೊ ಬೇಕು ಅಂತಂದರೆ ನೀವು
ಇದನ್ನು ತೊಗೋಬೋದು. ಏನು ಸ್ಟೋರ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಎನರ್ಜೈಸ್ಡ್ ತುಂಬ ಜನ ಕೇಳ್ತಾನೂ ಇದ್ರಿ ಅಲ್ವಾ, ತಾವೀಸ್ ಥರ ಒಂದು ತಲಿಸ್ಮನ್ ಥರ ಇಟ್ಕೊಳ್ಳೋದಕ್ಕೆ ಒಂದು ಏನಾದ್ರು ಸಿಗುತ್ತಾ ಅಂತ. ಸೊ ಬ್ರೇಸ್ಲೆಟ್ಸ್ ಇವಾಗ ಸದ್ಯಕ್ಕೆ ಅದನ್ನು ಎನರ್ಜೈಸ್ ಆಗಿದೆ, ಖಂಡಿತ ತೊಗೊಳ್ಳಿ ಅದನ್ನು ಬೇಕು ಅಂದರೆ. ಓಕೆನಾ? ಬೇಕು ಅಂದರೆ, ಇಲ್ಲಾಂದರೆ ಡೆಫಿನೆಟಾಗಿ ಲಿಂಕ್ ಎನರ್ಜೈಸ್ ಮಾಡಿ ಕಳಿಸ್ತೀನಿ. ಓಕೆ, ಅದೊಂದು. ಆ್ಯಂಡ್ ಇನ್ನೊಂದೇನೆಂದರೆ, ಇದು ನಾನು ಮಾಡ್ತಾ ಇರೋದು ಏಂಜಲ್ ಥೆರಪಿ, ದೂರದ ಹೀಲಿಂಗ್ ಅಷ್ಟೇನೆ, ಆಯಿತಾ? ಸೊ ಇದು ಏನಂದರೆ, ಗುಣ ಆಗಬೇಕಷ್ಟೆ. ನಿಮಗೆ ಏನು ಪ್ರಾಬ್ಲಮ್ ಅಂತ ಬಂದಿರ್ತೀರ, ಆ ಪ್ರಾಬ್ಲಮಿಂದ ಆಚೆ ಬರಬೇಕು ಅಷ್ಟೆ, ಆಯ್ತಾ? ಸೊ ಅದಕ್ಕೋಸ್ಕರ ಹೀಲಿಂಗ್ ಮಾಡ್ತೀನಿ. ಅದು ದೂರದ ಗುಣಪಡಿಸೋದಕ್ಕೆ ಇದು ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳೋದು. ಓಕೆನಾ? ಸೊ ಅದೇ ಎಷ್ಟೋ ಸಲ ಏನಾಗುತ್ತೆ ಪಾಪ, ಇವಾಗ ನಾರ್ಮಲ್ ಹೀಲಿಂಗು ಮಾಡ್ತಾರೆ, ಆಯಿತಾ? ಅದಕ್ಕೋಸ್ಕರ ಅಂತಲೇ. ಆ್ಯಂಡ್ ನಾನೇನಂದರೆ, ಈಗ ನಾರ್ಮಲ್ ಹೀಲಿಂಗು, ರೇಖಿ ಹೀಲಿಂಗ್ ಎಲ್ಲ ನೀವು ಕೇಳಿ ನೋಡಿಬೇಕಂದ್ರೆ, ಒಂದು ಸಿಟ್ಟಿಂಗ್ ಅಂತಂದ್ರೇನೆ ಅದು ಎಷ್ಟೆಷ್ಟು ತೊಗೊಳ್ತಾರೆ ನೀವೇ ಕೇಳಿ ನೋಡಿ, ನಾನೇನು ಮಾತಾಡೋದಿಲ್ಲ, ಆಯಿತಾ? ಸೊ ಆ ಥರ ಇರುವಾಗ ನಾನು ಫುಲ್ ವಾಸಿ ಆಗಬೇಕು ಅಂದರೆ ಇವಾಗ ಎವ್ರಿ ವೀಕ್ ಅಂತ ಮಾಡ್ತಾ ಇರೋದು. ತುಂಬ ಜಾಸ್ತಿ ಆಗಕ್ಕೆ ಶುರು ಆಗ್ಬಿಡ್ತು, ಅದೆಲ್ಲ ಪರ್ಚೇಸ್ ಮಾಡಬೇಕು ಐಟಮ್ಸು ಇದಕ್ಕೆಲ್ಲ ಅದಕ್ಕೇನೆ ಅಂತ ಅಂದ್ಬಿಟ್ಟು, ಅದಕ್ಕೆ 1000 ರೂಪೀಸ್ ಅಂತ ಮಾಡಿರೋದು. ಬರೀ ಐಟಮ್ಸ್, ಪೂಜಾ ಐಟಮ್ಸ್ ಅಷ್ಟೇ, ಇನ್ನೇನೂ ಅಲ್ಲ ನಾನು ತೊಗೊಳ್ಳೋದು. ಸೊ ಅದಕ್ಕೆ 1000 ರೂಪೀಸ್ ಅಂತ ತೊಗೊಳ್ತಾ ಇದ್ದೀನಿ. ಓಕೆನಾ? ಆ್ಯಂಡ್ ಅದು ಒಬ್ಬರಿಗೆ 1 ವಾರಕ್ಕೆ ಅಷ್ಟೇ. ಈಗೇನಾದ್ರು ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಆಗಿದೆ ಅಂತಂದರೆ ಅದು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ಅವಾಗೇನಾಗುತ್ತೆ ಅಂತಂದರೆ ವೀಕ್ಲಿ ಹಾಕ್ತಾ ಹೋಗಬೇಕಾಗತ್ತೆ. ವೀಕ್ಲಿ 1000. ಏಕೆಂದರೆ ಇನ್ನೊಂದೇನಂತಂದರೆ, ಇವಾಗ ನೋಡಿ, ಇದು ಕರ್ಮದ ಕಾರ್ಡ್ಸ್ ಅಂತ ಬರ್ತದೆ, ಕರ್ಮದ ಹೀಲಿಂಗ್ ಇದು ಆ್ಯಕ್ಚುಲಾಗಿ, ಆಯಿತಾ? ಈಗ ಯಾರದೋ ನೋವು, ಯಾರೋ ಯಾವುದೋ ಜನ್ಮದಲ್ಲಿ ಆಗಿರೋ ಪ್ರಾಬ್ಲಮಿಂದ ಏನೋ ತೊಂದರೆ ಆಗ್ತಾ ಇರುತ್ತೆ ಅಲ್ಲ. ಸೊ ಇದೆಲ್ಲ ಕ್ಲಿಯರ್ ಆಗ್ತಾ ಹೋಗಬೇಕು ಅಂತಂದರೆ, ನಾನು ಕೂತ್ಕೊಂಡು ಪ್ರೇ ಮಾಡಬೇಕು ಅಂತಂದರೆ ಅಷ್ಟೊಂದು ನಾನು ಯಾಕೆ ಮಾಡಬೇಕು? ಫಸ್ಟ್ ಆಫ್ ಆಲ್ ನಾನು ಯಾಕೆ ಮಾಡಬೇಕು ಅಲ್ವಾ? ಯಾಕೆ ಅಂದರೆ ನನಗಿಷ್ಟ ಹೆಲ್ಪ್ ಮಾಡೋಕ್ಕೆ, ನಾನು ಮಾಡ್ತಾಯಿದ್ದೀನಿ. ಹಾಗೆ ಅಂತ ಪೂಜಾ ಪದಾರ್ಥದಿಂದ ಹಿಡಿದು ಎಲ್ಲ ನೀನೇ ಹಾಕು, ಕೂತ್ಕೊಂಡು ಪ್ರೇ ಮಾಡೋದು ಓಕೆ. ಪೂಜಾ ಪದಾರ್ಥದಿಂದನೂ ನೀನೇ ಹಾಕೋ ಎಲ್ಲ ಅಂತಂದರೆ ಹೇಗಾಗತ್ತೆ? ಅಟ್ಲೀಸ್ಟ್ ಅಷ್ಟಾದರೂ ಕೊಡಬೇಕಲ್ವಾ? ಸೊ ಅದಕ್ಕೋಸ್ಕರ ಅಂತ ಅತಿ ದುರಾಸೆ ಅಂತಲೂ ಇಲ್ಲ ನನಗೆ, ಏನಿಲ್ಲ. ಅದಕ್ಕೋಸ್ಕರ ಅಂತ 1000 ರೂಪೀಸ್ ಮಾಡಿರೋದು. ಸೊ ವೀಕ್ಲಿ ಒನ್ಸ್ ಆಗುತ್ತೆ ಅದು. ಆ್ಯಂಡ್ ನೀವೇ ನೋಡಿ, ರೇಖಿ ಹೀಲಿಂಗ್ ಎಲ್ಲ ಮಾಡ್ತಾರಲ್ವಾ, ಒಂದೊಂದು ಸೆಷನ್ನೇ 2000ಇಂದ 5000 ತನಕ ಇದೆ. ಸುಳ್ಳು ಹೇಳ್ತಾ ಇಲ್ಲ. ಅದು ಏನು ಸೆಷನ್ನು ½ an hour to 1 hour ಆ ಥರ ಇರುತ್ತೆ ಸೆಷನ್ನು. ಸೊ ಅದಕ್ಕೆ ಒಂದು 2000ಇಂದ 5000 ತನಕ ಚಾರ್ಜ್ ಮಾಡೋರು ಇದ್ದಾರೆ, ನನಗೆ ಗೊತ್ತು. ನಾನೇನಿಲ್ಲ, ನಾನು ಬರೀ ಪೂಜಾ ಪದಾರ್ಥಕ್ಕಷ್ಟೇ ನನಗೇನು ಬೇಕು ತೊಗೊಳೋದಕ್ಕೋಸ್ಕರ ನಾನು ಚಾರ್ಜ್ ಮಾಡ್ತೀನಿ. ಏಕೆಂದರೆ ಅದು ನಿಮ್ಮ ಕರ್ಮನೂ ಕಳೀಬೇಕು, ಬೇಗ ಕಳೀಬೇಕು, ಅರ್ಥ ಆಯ್ತಾ? ಹಾಗೆಂದಂದ್ಬಿಟ್ಟು ಈಗ ನಾನು ಎಲ್ಲ ಫ್ರೀಯಾಗಿ ಮಾಡ್ತಾನೆ ಇರ್ತೀನಿ ಅಂತಂದರೆ ಆ ಎನರ್ಜಿ ಚೇಂಜ್ ಬರಬೇಕಲ್ಲ ನಿಮಗೆ. ನಿಮ್ಗೆ ಎನರ್ಜಿ ಫ್ರೀಯಾಗಿ ತೊಗೊಂಡ್ರೆ ಏನಾಗ್ಬಿಡುತ್ತೆ ಅಂತಂದರೆ, ನೀವು ಒಪ್ಪದಂಗೆ ಅಲ್ಲ ಅದು, ಅರ್ಥ ಆಯ್ತಾ? ಆ ಥರ. ಸೊ ಅವಾಗೇನಂತ, ಅದಕ್ಕೇನೇನಾಯಿತು, ಆವಾಗ ಈ ಥರ ಮಾಡ್ತಾಯಿದ್ದೀನಿ ನಾನು. ಸರಿ, ಇನ್ನೇನು ಹೇಳಬೇಕು? ಸೊ ಇದೇ ಹೀಲಿಂಗು ಮಾಡೋದು. ಕೂತ್ಕೊಂಡು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತೀನಿ ನಿಮಗೋಸ್ಕರ ಅಷ್ಟೇ. ದಿನ ಬೆಳಗೂ ಪ್ರಾರ್ಥನೆ ಮಾಡ್ತೀನಿ, ಬೆಳಗೂ ರಾತ್ರಿ ಪ್ರಾರ್ಥನೆ ಮಾಡ್ತೀನಿ, ಆಯಿತಾ? ಯಾವಾಗ ಜ್ಞಾಪಕ ಬರುತ್ತೆ ಪ್ರಾರ್ಥನೆ ಮಾಡ್ತೀನಿ. ಇನ್ನೇನಾದ್ರು ಸ್ವಲ್ಪ ಸೀರಿಯಸ್ ಕೇಸ್ ಬಂತು ಅಂತಂದರೆ ಮಾಡ್ತಾನೇ ಇರ್ತೀನಿ. ನಾನು ಹೇಳಿದ್ನಲ್ಲ, ವೀಡಿಯೋನೂ ಮಾಡಲ್ಲ, ಏನೂ ಮಾಡಲ್ಲ. ಮುಂಚೆ ಎಲ್ಲ ನಾನು ಅಷ್ಟು ಕೇರೇ ಮಾಡ್ತಾ ಇರಲಿಲ್ಲ, ವೀಡಿಯೋ ಮಾಡಲೇಬೇಕು ಯೂಟ್ಯೂಬ್ಗೆ ಆ ಥರ ಎಲ್ಲ ಅಂತ. ಏಕೆಂದರೆ ನನಗೇನಂದರೆ ಪಾಪ ಚೆನ್ನಾಗಾಗ್ಬಿಡ್ಬೇಕು ಎಲ್ಲರೂ ಅಂತ. ಇದು ನೀವು ನಿಮ್ಮ ಏನೋ ಮಾಡಲೇಬೇಕು ಅಂತ ನೀವು ಹೇಳಿದ್ರಿಂದ ಮಾಡ್ತಾಯಿದ್ದೀನಿ. ಬಟ್ ಅಫ್ಕೋರ್ಸ್ ಇದು ನೀವು ಬಾಯಲ್ಲಿ ನುಡಿಸಿರೋದು ಭಗವಂತನೇ ಅಂತ ಗೊತ್ತು ನನಗೆ. ಸೊ ಹಾಗಾಗಿ ಥ್ಯಾಂಕ್ ಯು, ಇಷ್ಟು ಸಪೋರ್ಟ್ ಮಾಡಿದ್ದೀರಾ. ಇವಾಗ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಲೈಕ್ ಡೌಟ್ ಅಂತ ಹೇಳಲ್ಲ ಪಾಪ, ಡೌಟ್ ಪಡಲ್ಲ, ಗೊತ್ತು ನನಗೆ. ಬಟ್ ಸುಮ್ಮನೆ ಒಂದು ಕುತೂಹಲ ಇರುತ್ತಲ್ವ, ಹೇಗೆ ನಡೆಯುತ್ತೆ, ಹೇಗಾಗತ್ತೆ ಅಂತ ಆ ಥರ ಏನಾದ್ರು ಇದ್ದರೆ, ಡೈರೆಕ್ಟಾಗಿ ಬೇಕು ಅಂತಂದರೆ ಡೆಫಿನೆಟ್ಟಾಗಿ ಮಾಡ್ತೀನಿ, ನೋ ಪ್ರಾಬ್ಲಮ್. ಬಟ್ ಅದಕ್ಕೆ
ಓಕೆ. ಸೊ ಅದು ಒಂದು 30 ಮಿನಿಟ್ಸಿಂದ ಆಗ್ಬೋದು. ಹೀಲಿಂಗ್ ಎಲ್ಲ ಆಗುತ್ತೆ. 30 ಮಿನಿಟ್ಸ್ ಟು 1 ಅವರ್ ಆಗುತ್ತೆ. ಸೊ ಅದಕ್ಕೆ 2000 ರೂಪೀಸ್ ಆಗುತ್ತೆ. ಓಕೆನಾ? ಈಗ ಪರ್ ಸೆಷನ್ನೇನೆ. ಏಕೆಂದರೆ ನಾನು ನೋಡಿ ನಿಮಗೆ ತೊಂದರೆ ಆಗಬಾರ್ದು. ನೀವು ಇಲ್ಲೇ ಬರಬೇಕು ಅಂತನೂ ಏನೂ ಇಲ್ಲ. ನೀವು ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಕೆಲ್ಸಕ್ಕೆ ಹೋಗ್ಕೊಳ್ಳಿ. ನನ್ನ ಪಾಡಿಗೆ ನಾನು ಇಲ್ಲಿ ಕೂತ್ಕೊಂಡು ನಿಮಗೋಸ್ಕರ ನಾನು ಪ್ರೇ ಮಾಡ್ತಾ ಇರ್ತೀನಿ. ನೀವು ಯಾರು ಅಂತಲೇ ಗೊತ್ತಿರಲ್ಲ. ನನಗೆ ಅಂಥದ್ರಲ್ಲಿ ಕೂತ್ಕೊಂಡು ನಾನು ನಿಮಗೋಸ್ಕರ ಪ್ರೇ ಮಾಡ್ತೀನಿ. ಒಳ್ಳೇದಾಗಬೇಕು, ಚೆನ್ನಾಗಾಗಬೇಕು ಅಂತ ಅಷ್ಟೇ ನನ್ನ ಮನಸ್ಸಲ್ಲಿರೋದು. ಇನ್ನೇನೂ ಇಲ್ಲ ನನಗೆ. ಅಫ್ಕೋರ್ಸ್ ಈ ಪೂಜೆ ಪದಾರ್ಥಗಳಿಗೂ ತರಿಸ್ಕೊಂಡು ಹಾಕಿ ನೀನೇ ಮಾಡು ಅಂದರೆ ಇಷ್ಟು ದಿವಸ ಮಾಡಿದ್ದೀನಿ. ಅದೇನು ಮಾಡಿಲ್ಲ ಅಂತನೂ ಅಲ್ಲ ಆಯಿತಾ. ಮಾಡೇ ಇದ್ದೀನಿ. ಏಕೆಂದರೆ ಅಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ ನನಗೆ. ಏಕೆಂದರೆ ಯಾವ ಥರ ಮಾಡಬೇಕು ಅಂತ ಹೇಳಿದ್ದಾರೆ, ಭಗವಂತನ ಆಜ್ಞೆ ಯಾವ ಥರ ಆಗಿದೆ ಆ ಥರ ಮಾಡಲೇಬೇಕು. ಖರ್ಚಿಗೆ ಕೊಟ್ಟರೆ, ಪೂಜೆ ಖರ್ಚಿಗಾದರೂ ಕೊಟ್ಟರೆ ಫೈನ್. ಇಲ್ವಾ ನಾನೇ ಹಾಕ್ಕೊಂಡು ಮಾಡಿದ್ದೀನಿ. ನಾನು ಇದೇ ಮಾಡಿಲ್ಲ, ಮಾಡ್ತಾನೇ ಇದ್ದೆ ನಾನು. ಅದೇ ಎಷ್ಟೋ ಜನಕ್ಕೆ ಗೊತ್ತಲ್ವ, ಲೈಕ್ ಶುರು ಮಾಡಿದಾಗಿಂದನೂ ಇವಾಗ ತನಕನೂ ಮಾಡ್ತಾನೇ ಇದ್ದೆ. ಆ ಥರ ಏನೂ ಇದು ಮಾಡೋಕ್ಕೂ ಹೋಗಿಲ್ಲ. ಬಟ್ ಇವಾಗಷ್ಟೇ ರೀಸೆಂಟಾಗಿ ಲಾಸ್ಟ್ ಜೂನು ಜುಲೈಯಿಂದ ಅನಿಸುತ್ತಲ್ವ ಆ ಥರ ಏನು ಈ ಥರ ಏನು ವೀಕ್ಲಿ ಮಾಡ್ತಾ ಇರೋದು. ಏಕೆಂದರೆ ಜನಕ್ಕೆ ಹೆಲ್ಪ್ ಆಗಬೇಕು, ಜಾಸ್ತಿ ಜನಕ್ಕೆ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದನೂ ಆಯ್ತು ಅವತ್ತು. ಸೊ ಅವರ ಕ್ಲಿಯರೆನ್ಸ್ ಕೊಟ್ಟರು, ಈ ಥರ ಮಾಡಲೇಬೇಕು ನೀನು ಅಂತ. ಸೊ ಆ ಥರ ಅದು ಆಗಿಂದ ಮಾಡ್ತಾಯಿದ್ದೀನಿ ಅಷ್ಟೇ, ಈ ಥರ ಹೀಲಿಂಗ್ ಎಲ್ಲ. ಓಕೆನಾ? ಸೊ ಇನ್ನೇನಾದ್ರು ಹೇಳಬೇಕಾ? ಅದೇ ಹೇಳಿದ್ನಲ್ಲ, ಬೇಕು ಅಂತಂದರೆ ನೀವು ಅದು ಲಿಂಕ್ ಕಳಿಸಿಲ್ಲ ನಿಮ್ಗಿನ್ನೂ ಹೀಲಿಂಗ್ ಎಲ್ಲ ಮಾಡಿ ಅಂತಂದರೆ, ಹೀಲಿಂಗ್ ನಡೀತಾನೇ ಇದೆ. ಲಿಂಕ್ ಕಳಿಸ್ದೆ ಅಂದರೆ ಆಯಿತು ಅಂತ. ಸೊ ಲಿಂಕ್ ಕಳಿಸಿಲ್ಲ ಅಂದರೆ ಇನ್ನು ನಡೀತಾನೇ ಇದೆ ಅಂತ. ಸೊ ಅವ್ರು ನೀವು ನೋಡಿ ಬೇಕು ಅಂತಂದರೆ ಬ್ರೇಸ್ಲೆಟ್ಸ್ ತೊಗೊಳ್ಳಿ ಆಯಿತಾ. ಪ್ರೊಟೆಕ್ಷನ್ಗಾಗಲಿ ಎಲ್ಲದಕ್ಕೂ ಒಂದು ಬೇರೆ ಬೇರೆ ಇದೆ. ಅದನ್ನ ತೋರಿಸಿದ್ನಲ್ಲ ಯಾವ ಥರ ಚೆಕ್ ಮಾಡಬೇಕು ಅಂತ ನೋಡಿ ತೊಗೊಳ್ಳಿ. ಓಕೆನಾ? ಸೊ ಇಲ್ಲಿ ತನಕ ಇವಾಗ ಕ್ಲಿಯರ್ ಆಯಿತು ಅನ್ಕೋತೀನಿ ನಾನು ಏನು ಮಾಡ್ತಾಯಿದ್ದೀನಿ ಕೆಲಸ ಅಂತ. ಸೊ ನೋಡೋಣ ನಿಮ್ದು ಕಮೆಂಟ್ಸ್ ಏನು ಬರುತ್ತೆ ನೋಡ್ತೀನಿ. ಮತ್ತು ಇನ್ನೇನು ನಾಳೆಯಿಂದ ಮತ್ತೆ ಶುರು ಆಗುತ್ತೆ ನಮ್ಮ ರೆಗ್ಯುಲರ್ ವೀಡಿಯೋಸ್ ಎಲ್ಲ. ಸೊ ಓಕೆ. ಸೊ ಇಲ್ಲಿ ತನಕ ನೋಡಿದ್ದೀರಾ, ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆ ವಿಡಿಯೋಗಳು ನೋಡಿ. ಓಕೆನಾ? ಆವಾಗ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಆಯಿತಾ? ಇನ್ನೇನಾದ್ರು ಇದೆಯಾ ಹೇಳೋದಕ್ಕೆ? ಇರಿ ನೋಡ್ತೀನಿ. ಇನ್ನೇನು ಅಷ್ಟೇ. ಓಕೆಪ್ಪ, ಥ್ಯಾಂಕ್ ಯು. ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆನಾ? ಆ್ಯಂಡ್ ಈಗ ಈ ಥರ ಏನಾದ್ರು ಸಡನ್ನಾಗಿ ಆ ಥರ ಬರೀ ಶಾರ್ಟ್ ವೀಡಿಯೋ ಆ ಥರ ಹಾಕ್ತಾಯಿದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಂಡು ಏನೋ ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ ಅಂತ ನೀವೇ ಅರ್ಥ ಮಾಡ್ಕೊಂಬಿಡಿ. ಓಕೆನಾ? ಇಲ್ಲಾಂದರೆ ಮಾಡೇ ಮಾಡ್ತೀನಿ ನಾನು. ಆ ಥರ ಏನಾದ್ರು ಎಮರ್ಜೆನ್ಸಿ ಕೇಸ್ ಇದ್ದರೆ ನಾನು ಹೇಳಿದ್ನಲ್ಲ, ಫಸ್ಟು ನಾನು ಪ್ರಯಾರಿಟಿ ಕೊಡೋದು ಹೀಲಿಂಗೇನೆ. ಯಾಕೆಂದರೆ ಪಾಪ ಅಷ್ಟು ತೊಂದರೆಲಿರ್ತಾರೆ. ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸು ಆಗೋದಿಲ್ಲ, ಕಷ್ಟ ಆಗುತ್ತೆ ಅದು. ಯಾಕೆಂದರೆ ಅಲ್ಲಿ ನೋಡ್ತಿರ್ತೀನಲ್ವ, ಎನರ್ಜಿ ತೋರಿಸ್ತಾರಲ್ವ, ಭಾಳ ಕಷ್ಟ ಆಗಿಬಿಡುತ್ತೆ ಅದರಿಂದ ಆಚೆ ಬರೋದೂ. ಸೊ ಅದು ಸ್ವಲ್ಪ ಟೈಮ್ ತೊಗೊಂತು, ಅದಕ್ಕೇ ಹೀಲಿಂಗ್ ಎಲ್ಲ ಮಾಡಿದ್ದು. ಈಗ ಓಕೆ. ಸೊ ಮತ್ತೆ ಸಿಗೋಣ ನಾಳೆ. ಸೊ ನೋಡಿ ಫುಲ್ ಕಂಪ್ಲೀಟ್ ನೋಡಿದ್ದೀರಾ ಅಂತ ನಂಬ್ತೀನಿ. ಓಕೆನಾ? ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪಲ್ಲವಿ ಹಾಗೂ ಜ್ಯೋತಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಬ್ಸ್ಕ್ರಿಪ್ಷನ್ಸ್. ಮತ್ತು ನಮ್ಮ ಚಾನಲ್ನ ಪ್ರೋತ್ಸಾಹಿಸಬೇಕು ಅಂತ ನೀವೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಖಂಡಿತ ಗೂಗಲ್ ಪೇ ಅಥವಾ ಫೋನ್ಪೇ ಅಥವಾ ವಾಟ್ಸಪ್ ಪೇ ಮಾಡಿ. ಏನಕ್ಕೆ ಅಂತ ದಯವಿಟ್ಟು ಹೇಳಿಬಿಡಿ ಆಯಿತಾ. ಮತ್ತು ನಾನು ನಿಮಗೆ ಫೋನ್ ಮಾಡಿ ಕೇಳಕ್ಕೆ ಹೋಗಲ್ಲ. ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರೆಲ್ಲ ಡೊನೇಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಏನು ಪ್ರೋತ್ಸಾಹಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಥ್ಯಾಂಕ್ ಯು.